ಇಸ್ಲಾಂ ಹುಟ್ಟಿಕೊಂಡಿದ್ದು ಯಾವಾಗ ಅನ್ನೋದು ಬಹಳ ಜನರ ಪ್ರಶ್ನೆ. ಇಸ್ಲಾಂ ಅಂತ ಹೇಳಿದ್ರೆ ಅದಕ್ಕೆ ಒಂದು ಅರ್ಥ ಇದೆ, ಓಕೆ, ದೇವನಿಗೆ ಶರಣಾಗುವುದು. ಏನ್ರಿ ನೀವು ಯಾವಾಗ ನೋಡೋದು ಒಬ್ಬನೇ ದೇವನು, ಯಾಕೆ ಎಲ್ಲರೂ ದೇವರಂತ ಹೇಳ್ಕೊಂಡು ಹೋಗಿ? ಪ್ರೀತಿ ವಿಶ್ವಾಸ ಜೊತೆಗೆ ಜೀವನ ಮಾಡಿ. ಅವು ಕ್ರೈಸ್ತರಾಗಿರ್ಬೋದು, ಹಿಂದೂಗಳಾಗಿರ್ಬೋದು. ಒಂದು ತಾಯಿಯ ದೇಹದೊಳಗೆ ಒಂದು ಮಗು ಸೃಷ್ಟಿಯಾಗುತ್ತೆ. ಅದಕ್ಕೆ ಕೊಡ್ಬೇಕಾಗಿದ್ದ ರೂಪ, ಇದು ಜೀವ, ಎಲ್ಲವನ್ನು ಕೊಟ್ಟು ಆಚೆ ತರುವ ಆ ಶಕ್ತಿ ಯಾರಿಗಿದೆ? ಈ ನಮಾಜ್ ಮಾಡುವಾಗ ಏನಾಗತ್ತೆ, ನೀವು ದೇವನ ಹತ್ರ ನೀವು ಮಾತಾಡ್ತಿದ್ದೀರ. ಲೈಫ್ ನಲ್ಲಿ ಒಂದು ಬಾರಿ ಮಕ್ಕಾಗ ಹೋಗಿ ಆ ಜಾತ್ರೆ ಮಾಡಬೇಕಾಗುತ್ತೆ. ಪ್ರವಾದಿ ಹೇಳ್ಕೊಳ್ತಾರೆ, ಯಾವ ಒಬ್ಬ ವ್ಯಕ್ತಿ ತನ್ನ ನಾಲಿಗೆ ಮೇಲೆ ಹಿಡಿತ ಇಲ್ಲವೋ ಅವನ ಉಪವಾಸ ದೇವನಿಗೆ ಬೇಕಾಗಿಲ್ಲ. ನಮಾಜ್ ಮಾಡುವಂತಹ ಸಂದರ್ಭದಲ್ಲಿ ಏನಿರುತ್ತೆ ಮೈಂಡ್ ಅಲ್ಲಿ ಅಂತ? ದೇವನಿಗೆ ಮುಖವಿದೆ, ದೇವನಿಗೆ 2 ಕೈಗಳಿವೆ. ಇದೆಲ್ಲ ನಾನು ನನ್ನ ಸ್ವಂತ ಅಭಿಪ್ರಾಯದಿಂದ ಹೇಳ್ತಿಲ್ಲ. ಕುರಾನ್ ಚಂದ್ರನ ನೋಡಕ್ಕೆ ಕಷ್ಟ ಆಗ್ತಿದೆ ನಿಮ್ಗೆ, ಬಹಳ ಸುಲಭವಾಗಿದೆ ತಾನೆ. ಅದೇ ರೀತಿ ದೇವನನ್ನು ನೋಡೋದು ಬಹಳ ಸುಲಭವಾಗಿ ನೀವು ಸ್ವರ್ಗದಲ್ಲಿ ನೋಡ್ತೀರಾ. ನಾವು ಅಲ್ಲಾಹು ಅಕ್ಬರ್ ಅಂತ ಹೇಳುವಾಗ, ಅಲ್ಲಾಹ್ ಎಲ್ಲರಿಗಿಂತಲೂ ಅವನು ಶ್ರೇಷ್ಠನು, ಅವನು ಎಲ್ಲರಿಗಿಂತಲೂ ಅವನು ದೊಡ್ಡವನು. ಕುಲ್ ವಲ್ಲವಾದಂದ್ರೆ ಏನು, ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ಅಂದ್ರೆ ಏನು ಅಂತ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಪಡ್ಬೇಕು. ಇನ್ಶಾ ಅಲ್ಲಾ, ಮಾಶಾ ಅಲ್ಲಾ, ಅಲ್ಹಮ್ದುಲಿಲ್ಲಾ, ಸುಭಾನ್ ಅಲ್ಲಾ, ಇದರ ಅರ್ಥಗಳು ಏನು? ಆತ್ಮ, ಡೆಸ್ಟಿನಿ, ಡೆತ್, ಇದ್ರ ಬಗ್ಗೆ ಏನ್ ಹೇಳುತ್ತೆ ಕುರಾನ್? ದೇವನು ಇಚ್ಛೆ ಇಲ್ಲದೆ ಮರದ ಎಲೆ ಕೂಡ ಕೆಳಗೆ ಬೀಳಲ್ಲ ಅಂತ ಕುರಾನ್ ಹೇಳುತ್ತೆ. ನಿಮ್ಮ ಧರ್ಮವನ್ನ ಪ್ರೀತಿಸಬೇಕು ಮತ್ತು ಬೇರೆ ಧರ್ಮಗಳನ್ನ ಗೌರವಿಸಬೇಕು ಅನ್ನುವಂತಹ ಕಾನ್ಸೆಪ್ಟ್ ನ ನಾವೆಲ್ಲರೂ ಕೂಡ ನಂಬ್ಕೊಂಡು ಬಂದಿದ್ದೀವಿ. ಇಸ್ಲಾಮಿನಲ್ಲಿ ಅದಕ್ಕೆ ಅವಕಾಶ ಇದೆಯಾ? ನಿಮ್ಮ ಧರ್ಮವನ್ನು ಪಾಲಿಸಿ, ಬೇರೆ ಜನರಿಗೂ ಅದನ್ನ ಬೋಧಿಸಿ. ಅವ್ರಿಗೆ ಇಷ್ಟ ಆಗಿಲ್ಲ ನಿಮ್ ಧರ್ಮ ಅಂದ್ರೆ, ನಿಮ್ಮ ಧರ್ಮ ನಿಮಗೆ, ನಮ್ಮ ಧರ್ಮ ನಮಗೆ ಅಂತ. ಹಲಾಲ್ ಅನ್ನುವಂತಹ ಕಾನ್ಸೆಪ್ಟ್ ಏನದು? ಹಲಾಲ್ ದೇವನು ಅನುಮತಿ ನೀಡಿರುವ ಒಂದು ವಸ್ತು ಆಗ್ಲಿ, ಒಂದು ಪದ್ಧತಿ ಆಗ್ಲಿ, ಅದಕ್ಕೆ ಹಲಾಲ್. ಊಟ ಮಾಡೋದ್ರಲ್ಲಿ ರೈಟ್ ಹ್ಯಾಂಡ್ ಉಪಯೋಗ ಮಾಡೋದು ಹಲಾಲ್, ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡೋದು ಊಟ ಮಾಡುವಾಗ ಇದು ಹರಾಮ್. ಹೆಣ್ಮಕ್ಳು ಬುರ್ಕಾ ಹಾಕಿಕೊಳ್ತಾರೆ, ಹಿಜಾಬ್ ಹಾಕಿಕೊಳ್ತಾರೆ, ಅವ್ರ ಮುಖ ತೋರಿಸಲ್ಲ. ಗಂಡು ಮಕ್ಳು ಗಡ್ಡ ಬಿಡ್ತಾರೆ, ಅವ್ರು ಸೆಂಟ್ ಹಾಕುತ್ತಾರೆ, ಪರ್ಫ್ಯೂಮ್ ಹಾಕುತ್ತಾರೆ. ಯಾಕಿದು? ತನ್ನನ್ನ ಮುಸ್ಲಿಂ ಅಂತ ತೋರಿಸ್ಕೊಳ್ಬೇಕಾಗಿರುತ್ತೆ, ಐಡೆಂಟಿಟಿಯನ್ನ ತೋರಿಸ್ಕೊಳ್ಬೇಕು. ಮಸೀದಿಗಳಲ್ಲಿ ಏನಿರುತ್ತೆ? ಧಾರ್ಮಿಕ ಅಥವಾ ಮತದ ಕುರಿತಾಗಿ ಒಂದು ವಿಷಬೀಜ ಬಿತ್ತುವಂತ ಫ್ಯಾಕ್ಟರಿ ಇದೆ ಅನ್ನೋದಿದೆ. ದೇವನನ್ನು ಆರಾಧನೆ ಮಾಡುವಂತಹ ಒಂದು ಜಾಗ. ಅದು ಏನಿರುತ್ತೆ ಅಲ್ಲಿ? ಬರೀ ಗೋಡೆಗಳಿರುತ್ತೆ. ಇಂಡಿಯಾನಲ್ಲಿ ಇರತಕ್ಕಂಥ ಮಸೀದಿಗಳಲ್ಲಿ ಹೆಂಗಸರಿಗೆ ಒಳಗೆ ಅವಕಾಶ ಇಲ್ಲ ಬರಕ್ಕೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳೇ ಬಂದು ಟೊಪ್ಪಿ ಹಾಕುತ್ತಾರೆ, ನಮಾಜ್ ಮಾಡುವಂತ ಸಂದರ್ಭದ ಜೊತೆ ನಿಂತ್ಕೋತಾರೆ. ಮುಸ್ಲಿಮರಿಂದ ಯಾಕೆ ಆ ತರದ ಪ್ರಯತ್ನಗಳಾಗ್ತಾ ಇಲ್ಲ? ಯಾವುದೋ ಒಂದು ಮೆರವಣಿಗೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಕಲ್ಲೆಸೆಯೋದು, ಚಪ್ಪಲಿ ಎಸೆಯೋದು, ಈ ತರದ ಘಟನೆಗಳು ಪದೇ ಪದೇ ಯಾಕೆ ನಡೆಯುತ್ತೆ? ಇದು ಮುಸ್ಲಿಂ ಸಮಾಜನ? ಮುಸ್ಲಿಂ ಸಮಾಜ ಹಿಂಗಂದ್ರೆ ನನ್ ಕೇಳಕ್ಕೆ ಆಸೆ ಆಗ್ತದೆ. ಪೊಲೀಸ್ ಬಂದು ಪಾಠ ಕಲಿಸ್ಬೇಕಾಗಿಲ್ಲ, ನಾವು ಕಲಿಸ್ಬೇಕಾಗಿತ್ತು. ಪಬ್ಲಿಕ್ ನಲ್ಲಿ ಕರ್ಕೊಂಡು ಬಂದು ಎಲ್ಲರ ಮುಂದೆ ನಿಲ್ಸ್ಬಿಟ್ಟು ಅವ್ರನ್ನ ಓಡಿಬೇಕಾಗಿತ್ತು. ನಾವು ಮಾಡ್ತಿದ್ವಾ? ಒಟ್ಟಲ್ಲಿ ಅವ್ರನ್ನ ನಮ್ಮ ಕಮಿಟಿಯಿಂದ ಆಚೆ ಆಗ್ಬೇಕಾಗಿರುತ್ತೆ. ಮುಸಲ್ಮಾನರು ಹೆಚ್ಚೆಚ್ಚು ಮಕ್ಕಳಿಗೆ ಜನ್ಮ ನೀಡುವಂತಹ ಕೆಲಸ ಆಗುತ್ತೆ. ಕಿಕ್ಕಿರಿದಂತಹ ಸಮುದಾಯ ಯಾಕೆ ಹಿಂಗೆ? ಹೂಲಿಗ್ಯಾನಿಸಂ ಅಂತ ಕಾಡು ಮನುಷ್ಯರ ತರ ನಾವು ಕಾಣಿಸ್ಕೊಳ್ತೀವಿ. ಎಲ್ಲರಿಗೂ ಕಾನೂನು ಇದ್ರೆ ನಿಮ್ ಮಾತ್ರ ಯಾಕೆ ಕಾನೂನು ಇಲ್ವಾ? ಬಿಜೆಪಿ ಅಂದಿದ ತಕ್ಷಣ ಯಾಕೆ ಅಷ್ಟೊಂದು ದೂರ ಮುಸಲ್ಮಾನರು? ಏನ್ ಪ್ರಾಬ್ಲಮ್ ಅದು? ಈ ಕಾರ್ಯಕ್ರಮದ ಪ್ರಾಯೋಜಕರು ವಿನಯ್ ಕುಮಾರ್ ತರೀಕೆರೆ, ಮಹಾಪ್ರಧಾನ ಕಾರ್ಯದರ್ಶಿ, ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ, ಯುವ ಜನತಾ ದಳ. ಅಭಯಾನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ? ಇಲ್ಲ. ಅಭಯಾನಲ್ಲಿ ಗೋಲ್ಡ್ ಸೇಲ್ ಮಾಡು, ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು. 8861 600. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಬಹಳಷ್ಟು ಜನರಿಗೆ ಬಹಳಷ್ಟು ಪ್ರಶ್ನೆಗಳು, ಮತ್ತು ಈ ಮತ ಯಾಕೆ ಹೀಗೆ, ಇದರಲ್ಲಿ ಏನೆಲ್ಲ ವಿಚಾರಗಳಿದೆ, ಆ ವಿಚಾರಗಳು ಯಾಕೆ ವ್ಯತಿರಿಕ್ತವಾಗಿದೆ, ಅದರಲ್ಲಿ ಪಾಸಿಟಿವ್ ಯಾವುದು, ನೆಗೆಟಿವ್ ಯಾವುದು, ಒಂದು ವೇಳೆ ಇದಿದೆಯಾ, ಇದಿದ್ದರೆ ಇದರಲ್ಲಿ ಸತ್ಯ ಯಾವುದು, ಮಿಥ್ಯ ಯಾವುದು ಅನ್ನುವಂತಹ ಸಾಕಷ್ಟು ಪ್ರಶ್ನೆಗಳಿರುತ್ತೆ. ಒಂದು 2 ಸಮುದಾಯಗಳ ಮಧ್ಯೆ ಒಂದು ಬಹುದೊಡ್ಡ ಬ್ರಿಡ್ಜ್ ನಿರ್ಮಾಣ ಆಗಿಬಿಟ್ಟಿದೆ.
ಬಹುಶಃ ಈ ಇಂಟರ್ವ್ಯೂನ ಮುಖಾಂತರ ಬ್ರಿಡ್ಜ್ನ ಬ್ಯಾರಿಕೇಡ್ಸ್ಗಳು ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಅನಿಸ್ತದೆ. ಇವತ್ತು ನಾವು ಈ ರೆಕಾರ್ಡಿಂಗ್ನ ಮಾಡ್ತಾ ಇದ್ದೀವಿ, ಇನ್ನೊಂದು 15-20 ವರ್ಷ ಗೊತ್ತಿಲ್ಲ ನಾವು ಇರ್ತೀವೋ ಇರಲ್ವೋ, ಆದರೆ ಈ ಸಂದರ್ಶನ ಮಾತ್ರ ರೆಕಾರ್ಡ್ಸಲ್ಲಿ ಇರುತ್ತೆ ಮತ್ತು ಇದನ್ನ ನೋಡುವಂಥವರು ಹೆಚ್ಚು ವಿಚಾರಗಳನ್ನು ತಿಳಿತಾ ಹೋಗ್ಬೋದು. ಹೀಗೆ ನಾನು ಈ ಪಾಡ್ಕಾಸ್ಟ್ನ ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ ನನ್ನ ಮೈಂಡಿಗೆ ಬಂದದ್ದು, ವೆಲ್ ಡಿಗ್ನಿಫೈಡ್, ಇವ್ರು ಬಂದು ಕೂತ್ಕೊಂಡು ಮಾತಾಡಿದರೆ ಬಹುಶಃ ಜನರಿಗೆ ಈ ವಿಚಾರಗಳು ಕನ್ವೆ ಆಗುತ್ತೆ ಅಂತ ಅನ್ನಿಸ್ತು. ಹಾಗಾಗಿ ಕಿರುಚಾಟ ಅಲ್ಲ, ಕಂಟೆಂಟ್ ಮಾತ್ರ ಇರುತ್ತೆ, ನೋಡ್ತಾ ಹೋಗಿ. ನನಗೂ ಕೂಡ ಒಂದಷ್ಟು ಪ್ರಶ್ನೆಗಳಿದೆ, ಅದೆಲ್ಲದರ ಉತ್ತರ ಪಡಿತಾ ಹೋಗೋಣ. ನಮ್ಮ ಜೊತೆ ಉಮರ್ ಶರೀಫ್ ಅವರು ಜಾಯ್ನ್ ಆಗ್ತಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಧನ್ಯವಾದಗಳು. ಹೇಗಿದ್ದೀರಿ ಸರ್? ತುಂಬಾ ಚೆನ್ನಾಗಿದ್ದೀನಿ. ಓಕೆ, ಬಹುಶಃ ಈ ಇಂಟರ್ವ್ಯೂ ನಾವಿವತ್ತು ಮಾಡ್ತಾ ಇದ್ದೀವಿ, ಇನ್ ಫ್ಯೂಚರ್ ಗೊತ್ತಿಲ್ಲ ನಾವು ಇರ್ತೀವೋ ಇರಲ್ವೋ, ಬಟ್ ಇದೊಂದು ಕಂಟೆಂಟ್ ಇದ್ದೇ ಇರುತ್ತೆ. ಈ ಬ್ಯಾರಿಕೇಡ್ಸ್ಗಳು, ಈ ಹೃದಯಗಳ ಮಧ್ಯೆ ಇರುವಂಥ ಅಂತರವನ್ನು ಬಹುಶಃ ಇದು ಕಡಿಮೆ ಮಾಡ್ತಾ ಹೋಗುತ್ತೆ ಅಂತ ಅನಿಸ್ತದೆ. ನಾನು ಮೊದಲನೇದಾಗಿ ಸ್ಟಾರ್ಟ್ ಮಾಡೋದಕ್ಕೆ ಇಷ್ಟಪಡೋದು ಅಂತಂದರೆ, ಈಗ ನಾನೊಂದು 5 ವರ್ಷದ ಪುಟ್ಟ ಬಾಲಕ ಅಥವಾ 6 ವರ್ಷದ ಪುಟ್ಟ ಬಾಲಕ, ನನಗೆ ಇಸ್ಲಾಂ ಬಗ್ಗೆ ತಿಳಿದುಕೊಳ್ಬೇಕು ಅನ್ನುವಂತಹ ಕ್ಯೂರಿಯಾಸಿಟಿ ಇದೆ ಅಂತಂದ್ರೆ ನಾವು ಎಲ್ಲಿಂದ ಆರಂಭ ಮಾಡಬಹುದು, ಏನಂತ ತಿಳಿತಾ ಹೋಗಬಹುದು ಅಂತ? ನೋಡಿ, ಇಸ್ಲಾಂನಲ್ಲಿ ಫಸ್ಟ್ ಬಹಳ ಇಂಪಾರ್ಟೆಂಟ್ ಆಗಿ ಕಲಿಬೇಕಾಗಿರೋದು ಕಲಿಮಾ. ಓಕೆ, ಕಲಿಮಾ ಅಂದ್ರೆ ಲಾ ಇಲಾಹ ಇಲ್ಲಲ್ಲಾ ಮೊಹಮ್ಮದು ರಸೂಲುಲ್ಲಾ. ಇದು ಫಸ್ಟ್ ವಿಚಾರ ಆಗತ್ತೆ. ಇದನ್ನ ನಾವು ಚಿಕ್ಕ ಮಕ್ಕಳಿಗೆ ಕಲಿಸ್ಬಿಟ್ರೆ ಅವ್ರಿಗೆ ಇಸ್ಲಾಂ ಏನಂತ ಸರಿಯಾಗಿ ಅರ್ಥ ಆಗತ್ತೆ. ಓಕೆ, ಅಂದ್ರೆ ಲಾ ಇಲಾಹ ಇಲ್ಲಲ್ಲ, ದೇವನನ್ನ ಹೊರತುಪಡಿಸಿ ಬೇರೆ ಯಾರು ಆರಾಧನೆಗೆ ಅರ್ಹರಲ್ಲ. ಓಕೆ, ಲಾ ಇಲಾಹ ಇಲ್ಲಲ್ಲ, ದೇವನನ್ನ ಹೊರತುಪಡಿಸಿ ಅನ್ಯರನ್ನ ಆರಾಧನೆಗೆ ನಾವು ಯಾರನ್ನ ತರಬಾರದು ಅಂತ ಒಂದು ಸಂದೇಶ ಇಲ್ಲಿದೆ. ಮೊಹಮ್ಮದ್ ರಸೂಲ್ ಅಂದ್ರೆ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವ್ರ ಮೇಲೆ ಶಾಂತಿಯಲ್ಲಿ ಅವರು ಪ್ರವಾದಿ ಆಗುತ್ತಾರೆ, ದೇವನ ಪ್ರವಾದಿ ಆಗುತ್ತಾರೆ. ಅಂದ್ರೆ ಇದ್ರಲ್ಲಿ ಏನ್ ಅರ್ಥ ಆಗತ್ತೆ ಅಂದ್ರೆ, ಪ್ರವಾದಿ ಮೊಹಮ್ಮದ್ ಕೂಡ ಅವರನ್ನ ಕೂಡ ನಾವು ಆರಾಧನೆ ಮಾಡಂಗಿಲ್ಲ. ಓಕೆ, ಇವರು ಯಾರು? ಪ್ರವಾದಿ ಯಾರು? ಇವರು ದೇವನ ಸಂದೇಶವಾಹಕರು, ಕೊನೆಗೆ ಬಂದಿರತಕ್ಕಂತಹ ಪ್ರವಾದಿ. ಓಕೆ, ಇವರು ಏನು ಪ್ರಥಮ ಪ್ರವಾದಿ ಅಲ್ಲ, ಫಸ್ಟ್ ಪ್ರವಾದಿ ಅಲ್ಲ. ಫಸ್ಟ್ ಬಂದಿರೋದು ಆದಮ್ ಅಲಿಹಿಸ್ಸಲಾಂ ಅಂತ ಹೇಳ್ಕೊಳ್ತೀವಿ. ಅಲಿಹಿಸ್ಸಲಾಂ ಅಂದ್ರೆ ಅವ್ರ ಮೇಲೆ ಶಾಂತಿ ಇರ್ಲಿ ಅಂತ. ಆದಮ್ ಮತ್ತೆ ನೂ ಅನ್ನ ನೋಡ್ಬೇಕಂದ್ರೆ ಬಹಳ ಇಂಟ್ರೆಸ್ಟಿಂಗ್ ಆಗಿರತ್ತೆ. ನೂ ಯಾರಂತ ನೋಡಕ್ ಹೋದ್ರೆ, ಒಂದು ಇತಿಹಾಸದ ಪ್ರಕಾರ ಮನು ಧರ್ಮ ಅಂತ ಹೇಳ್ಕೊಳ್ತೀವಲ್ಲ, ಅವರೇ ನೂ ಅಂತ ಒಂದು ಅರ್ಥ ಬರ. ಯಾಕಂದ್ರೆ ಒಂದು ಟೈಮ್ ನಲ್ಲಿ ಒಂದು ಫ್ಲಡ್ ಬರುತ್ತೆ ಅಂತ ಮನು ಇತಿಹಾಸದಲ್ಲಿ ಇದೆ. ಸೇಮ್ ಅದೇ ಫ್ಲಡ್ ಪ್ರವಾದಿ ನೂಹ್ನಲ್ಲಿ ನಾವು ಅವರ ಇತಿಹಾಸವನ್ನು ಓದುವಾಗ ಅದು ನಡೆದಿದೆ ಅಂತ ನಾವು ಅರ್ಥ ಮಾಡ್ಕೊಳ್ಬಹುದು. ಓಕೆ, ಸೊ ಹಾಗಾಗಿ ಅನೇಕ ವಿಚಾರಗಳಲ್ಲಿ ಈಸಾ ಅಲೈಹಿಸ್ಸಲಾಂ ಅನ್ನ ನಾವು ನಂಬಿದ್ದೇವೆ. ಅಂದ್ರೆ ಪ್ರವಾದಿ ಯೇಸು ಕ್ರಿಸ್ತುವನ್ನ ನಾವು ನಂಬಿದ್ದೇವೆ, ಅವರನ್ನ ಕೂಡ ನಾವು ಪ್ರವಾದಿ ಅಂತಾನೆ ನಾವು ನಂಬಿದ್ದೇವೆ. ಓಕೆ, ಮೋಸೆಸ್ ಯಾರು ಯಹೂದಿಗಳು ಯಾರನ್ನ ಬಹಳ ಮರ್ಯಾದೆ ಕೊಟ್ಟು ಅವರನ್ನ ಫಾಲೋ ಮಾಡ್ತಾರೋ ಆ ಪ್ರವಾದಿ ಮೋಸೆಸ್ ಅನ್ನು ಕೂಡ ನಾವು ನಂಬಿದ್ದೇವೆ. ಅಂದ್ರೆ ಇವರೆಲ್ಲರೂ ಮನುಷ್ಯರಾಗಿದ್ರು, ಊಟ ಮಾಡಿದ್ರು, ಮದುವೆ ಮಾಡ್ಕೊಂಡ್ರು, ಮತ್ತೆ ಅವ್ರಿಗೆ ಮಕ್ಕಳಿದ್ವು, ಮತ್ತೆ ಅದರ ನಂತರ ವ್ಯಾಪಾರ ಮಾಡಿದ್ರು. ಅಂದ್ರೆ ನಮ್ ತರನೇ ಅವ್ರು ಜೀವನ ಮಾಡಿದ್ರು. ಓಕೆ, ಅಂದ್ರೆ ಮೊಹಮ್ಮದ್ ರಸೂಲುಲ್ಲಾ ಅಂತ ಹೇಳಿದ ನಂತರ ಮತ್ತೆ ಅಲ್ಲಾಹ್ ಯಾರು? ಲಾ ಇಲಾಹ ಇಲ್ಲಲ್ಲ, ಬೇರೆ ಯಾರನ್ನು ಆರಾಧನೆ ಮಾಡಬಾರ್ದು ಅಲ್ಲಾಹನ್ನು ಹೊರತುಪಡಿಸಿ. ಮತ್ತೆ ಅಲ್ಲಾಹ್ ಅಂದ್ರೆ ಯಾರು ಅಂತ ನೋಡಕ್ ಹೋದ್ರೆ, ಇದು ಯಾಕಂದ್ರೆ ಹಲವಾರು ಬಾರಿ ಏನಾಗತ್ತೆ, ಅಲ್ಲಾಹ್ ಅಂದ್ರೆ ನೀವು ಅರಬಿಕ್ ಗಾಡ್ ಅನ್ನ ನೀವು ಆರಾಧನೆ ಮಾಡ್ತಿದ್ರ ಅಂತ ಒಂದು ಹಲವರು ಕೇಳ್ಕೊಳ್ತಾರೆ ನಮ್ಮ ಹತ್ರ. ನೀವು ಏನೋ ಅರಬಿಕ್ ಗಾಡ್ ಅನ್ನ ನೀವು ಆರಾಧನೆ ಮಾಡ್ತೀರಂತ. ಆಕ್ಚುಲಿ ಅಂದ್ರೆ ಲಾ ಇಲಾಹ್ ಅಂದ್ರೆ ಯಾವುದೇ ಒಂದು ವಸ್ತುವನ್ನು ಆರಾಧನೆ ಮಾಡುವ ಒಂದು ವಸ್ತುವನ್ನು ಇಲಾಹ್ ಅಂತ ಕರೀತಾರೆ. ಅಲ್ಲಾಹ್ ಅಂತ ಹೇಳಿದ್ರೆ ಅಲ್ ಇಲಾ, ದಿ ಗಾಡ್. ಇವಾಗ ಗಾಡ್ ಅಂತ ಹೇಳಿದ್ರೆ ಇಂಗ್ಲಿಷ್ ನಲ್ಲಿ ಯಾವುದೇ ಒಂದು ಗಾಡ್ ಆಗ್ಬೋದು. ಇವಾಗ ದಿ ಗಾಡ್ ಅಂದ್ರೆ ನಾವು ಪ್ರತ್ಯೇಕವಾಗಿ ಈ ಒಂದು ದೇವರ ಬಗ್ಗೆ ಮಾತಾಡ್ತಿದ್ವಿ ಅಂದ್ರೆ ಪ್ರತ್ಯೇಕವಾಗಿ ದಿ ಗಾಡ್ ಅಂತ ಹೇಳುವಾಗ ಆ ಒಂದು ದೇವರು ಅಂತ ಹೇಳ್ಕೊಳ್ಳುವಾಗ, ಮತ್ತೆ ಅವನು ಯಾರು ಅಂತ ಹೇಳುವಾಗ 4 ಸೂಕ್ತಗಳಲ್ಲಿ ದೇವನು ಬಹಳ ಸ್ಪಷ್ಟವಾಗಿರ್ತಾನೆ. ಅಂದ್ರೆ ಕುರಾನ್ ಓದುವಾಗ ಎಲ್ಲದ್ರಲ್ಲೂ ನಿಮ್ಗೆ ಅರ್ಥ ಸಿಗುತ್ತೆ. ಬಟ್ ಆದ್ರೂ ಕೂಡ ಈ ಒಂದು ಸೂರ ಇಖ್ಲಾಸ್ ನಲ್ಲಿ ಬರತಕ್ಕಂಥ 4 ಸೂಕ್ತಗಳು, ಅದರಲ್ಲಿ ದೇವನಿರುತ್ತೆ ಕುಲ್ ಹು ಅಲ್ಲಾಹು ಅಹದ್
ಹ್ಮ್ ಅಲ್ಲಾಹು ಸಮದ್ ಹ್ಮ್ ಲಂ ಯಲಿದ್ ವಲಂ ಯೂಲದ್ ವಲಂ ಯಕುಲ್ಲಹು ಕುಫುವನ್ ಅಹದ್. ಚಿಕ್ಕ ಮಕ್ಳಿಗೆಲ್ಲ ಗೊತ್ತಿರುತ್ತೆ. Okay. ಎಲ್ಲಾ ಮುಸ್ಲಿಮ್ಗಳಿಗೂ ಕೂಡ ಇದು ಕಂಠಪಾಠ ಮಾಡ್ಕೊಂಡಿರ್ತಾರೆ. ಆಲ್ಮೋಸ್ಟ್ 90% ಎಲ್ಲರಿಗೂ ಇದು ಗೊತ್ತಿರುತ್ತೆ. ಬಟ್ ಅದರ ಅನುವಾದ ಗೊತ್ತಿರಬೇಕಾಗಿರುತ್ತೆ. ಓಕೆ ಸೊ ನಾನು ಮನೆಯಲ್ಲಿ ತಮಿಳ್ ಮಾತಾಡ್ತಿದ್ದೀನಿ ಅಂದ್ರೆ ನಾನು ತಮಿಳ್ನಲ್ಲಿ ಓದ್ಬೇಕಾಗಿರುತ್ತೆ. ಅವಾಗಲೇ ನಂಗೆ ಅರ್ಥ ಆಗೋದು. ಸೊ ಓಕೆ ನಾವು ಬರೀ ಒಂದು ಸಾಂಪ್ರದಾಯಿಕವಾಗಿ ನಾವು ಬರೀ ಉಚ್ಚಾರಣೆ ಮಾಡ್ಕೊಂಡೇ ಹೋಗ್ತಿದ್ರೆ ನಮ್ಗೇನು ಅರ್ಥ ಆಗೋದಿಲ್ಲ. ಇಟ್ ಇಸ್ Correct. ಲೈಕ್ ಏನೋ ಚೈನೀಸ್ ಲ್ಯಾಂಗ್ವೇಜ್ ಓದಿದ್ರು ನಮ್ಗೆ ಅರ್ಥ ಆಗೋದಿಲ್ಲ. ಸೊ ಅರಬಿಕ್ ಲ್ಯಾಂಗ್ವೇಜ್ ಓದಿದ್ರು ಕೂಡ ನಮ್ಗೆ ಅರ್ಥ ಆಗೋದಿಲ್ಲ. ಸೊ ಅರ್ಥ ಮಾಡ್ಕೊಂಡು ಓದ್ಬೇಕಾಗಿರುತ್ತೆ. ಇಂಗ್ಲಿಷ್ ನಲ್ಲಿ ಆಗ್ಲಿ ಕನ್ನಡದಲ್ಲಿ ಆಗ್ಲಿ. ಓಕೆ ಕುಲ್ ಹುವಲ್ಲಾಹು ಅಹದ್ ಅಂದ್ರೆ ಹೇಳು ಹ್ಮ್ ದೇವನೊಬ್ಬನೇ. ಹ್ಮ್ ದೇವನೊಬ್ಬನೇ, ಪ್ರಪಂಚಕ್ಕೆ ಒಬ್ಬನೇ ದೇವ. ಹ್ಮ್ ಹ್ಮ್ ದೇವನೊಬ್ಬ ನಾಮ ಹಲವು ಅಂತ ಹೇಳ್ಕೊಳ್ಳುವ ಸಿದ್ಧಾಂತ ಇಲ್ಲಿ ಭಾರತದಲ್ಲಿ ಇದೆ. Okay. ಇದೇನು ಹೊಸದಾಗಿ ಏನ್ ಬಂದಿಲ್ಲ ಇದು. Correct. ದೇವನೊಬ್ಬನೇ ಅಂತ ಹೇಳುವಾಗ ಹೌದು ನಾವು ಕೂಡ ನಂಬಿದ್ದೇವೆ ಅಂತಾನೆ ಹಿಂದೂಗಳು ಹೇಳ್ಕೊಳ್ತಾರೆ, ಇಲ್ಲ ಕ್ರೈಸ್ತರು ಕೂಡ ಹೇಳ್ಕೊಳ್ತಾರೆ. ಸೊ ಇದ್ರಲ್ಲಿ ಏನು ಹೊಸದಾಗಿ ಏನಿಲ್ಲ. ಕುಲ್ ಹುವಲ್ಲಾಹು ಅಹದ್ ಅಲ್ಲಾಹು ಸಮದ್, ಅವನು ಸರ್ವರಿಂದಲೂ ನಿರಪೇಕ್ಷಕನು. ಅವನಿಗೆ ಯಾವುದೇ ಒಂದು ವಸ್ತುವಿನ ಅವಶ್ಯಕತೆ ಇಲ್ಲ. ಓಕೆ ಅವನಿಗೆ ಊಟ ಮಾಡುವ ಅವಶ್ಯಕತೆ ಇಲ್ಲ, ನೀರು ಕುಡಿಯುವ ಅವಶ್ಯಕತೆ ಇಲ್ಲ, ಹ್ಮ್ ಅವನಿಗೆ ನಿದ್ರೆಯ ಅವಶ್ಯಕತೆ ಇಲ್ಲ, ಹೆಂಡತಿ ಬೇಕಾಗಿಲ್ಲ ಅವನಿಗೆ. ಲಂ ಯಲಿದ್ ವಲಂ ಯೂಲದ್, ಅವನಿಗೆ ಮಕ್ಕಳು ಇಲ್ಲ, ಅವನಿಗೆ ತಂದೆ ತಾಯಿ ಕೂಡ ಇಲ್ಲ, ಓಕೆ ಅವನಿಂದ ಯಾರು ಹುಟ್ಟಿಲಿಲ್ಲ, ಹ್ಮ್ ಹ್ಮ್ ಮತ್ತೆ ಅವನು ಕೂಡ ಯಾರಿಂದಲೂ ಹುಟ್ಟಲಿಲ್ಲ. ಹ್ಮ್ ಹ್ಮ್ ವಲಂ ಯಕುಲ್ಲಹು ಕುಫುವನ್ ಅಹದ್, ಅವನ ತರ ಯಾರು ಇಲ್ಲ, ಅವನ ತರ ಯಾರು ಇಲ್ಲ. ಅವನ ತರ ಯಾರು ಇಲ್ಲ ಅಂದ್ರೆ ಲೈಸ ಕಮಿಸ್ಲಿಹಿ ಶೈಯುನ್ ವಹುವ ಸಮೀಯುಲ್ ಬಸೀರ್. ಕುರಾನಿನ ಮತ್ತೊಂದು ಸೂಕ್ತದಲ್ಲಿ ಏನಂತ, ಲೈಸ ಕಮಿಸ್ಲಿಹಿ ಶೈ, ಅವನ ತರ ಯಾರು ಇಲ್ಲ, ಅವನು ಎಲ್ಲವನ್ನು ನೋಡುವನು, ಎಲ್ಲವನ್ನು ಕೇಳುವನು. ಓಕೆ ವಹುವ ಸಮೀಯುಲ್ ಬಸೀರ್, ಎಲ್ಲವನ್ನು ಕೇಳುವನು, ಎಲ್ಲವನ್ನು ನೋಡುವನು. ಅಂದ್ರೆ ದೇವನ ಹತ್ರದಿಂದ ಏನನ್ನು ಕೂಡ ನೀವು ಮುಚ್ಚಿ ಮರೆಯಕ್ಕೆ ಆಗೋದಿಲ್ಲ, ನೀವು ಮರೆಮಾಚಕ್ಕೆ ಆಗೋದಿಲ್ಲ. ಓಕೆ ಕ್ಲೋಸ್ ಅಂದ್ರೆ ಸೀಕ್ರೆಟ್ ಆಗಿ ಯಾವುದನ್ನು ಕೂಡ ನೀವು ಇಟ್ಕೊಳ್ಳೋಕೆ ಆಗೋದಿಲ್ಲ. ನಿಮ್ಮ ಸೀಕ್ರೆಟ್ ಲೈಫ್ ಆಗ್ಲಿ, ಪಬ್ಲಿಕ್ ಲೈಫ್ ಆಗ್ಲಿ, ನಿಮ್ಮ ಪ್ರೈವೇಟ್ ಲೈಫ್ ಆಗ್ಲಿ, ಎಲ್ಲವನ್ನೂ ಅರಿತವನು ದೇವನು. ಹ್ಮ್ ಹ್ಮ್ ಈ ಒಂದು ಸ್ಟುಡಿಯೋನಲ್ಲಿ ನಾವು ಮಾತಾಡೋದನ್ನ ಅವನು ಕೇಳ್ತಾ ಇದ್ದಾನೆ, ಹ್ಮ್ ಹ್ಮ್ ಅವನು ಅರಿತವನಾಗಿದ್ದಾನೆ, ನೋಡ್ತಾ ಇದ್ದಾನೆ. ಇವೆಲ್ಲ ಗುಣ ಹೊಂದಿರುವನು ದೇವನು ಅಂತ ಹೇಳ್ಕೊಳ್ಳುವಾಗ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ, ಲಾ ಇಲಾಹ ಇಲ್ಲಲ್ಲಾಹ್ ಮೊಹಮ್ಮದ್ ರಸೂಲುಲ್ಲಾಹ್ ಅಂತ ಹೇಳುವಾಗ್ಲೇ ದೇವನೊಬ್ಬ ಇದ್ದಾನೆ, ಮನುಷ್ಯರು ನಾವೆಲ್ಲರೂ ದೇವರಲ್ಲ. ಹ್ಮ್ ಹ್ಮ್ ದೇವನೊಬ್ಬ ಇದ್ದಾನೆ, ನಾವು ಯಾರು ದೇವರಲ್ಲ. ಹೌದು ಮತ್ತೆ ನಾವು ಏನನ್ನ ನೋಡ್ತೀವೋ ಪ್ರಪಂಚದಲ್ಲಿ, ಮರ ಗಿಡ ಮತ್ತೆ ಪ್ರಾಣಿ ಮತ್ತೆ ಇತ್ಯಾದಿ ಇತ್ಯಾದಿ ಏನನ್ನ ಕೂಡ ನಾವು ನೋಡಿದ್ರು ಕೂಡ ಇವೆಲ್ಲವೂ ದೇವನಲ್ಲ. ಮತ್ತೆ ದೇವನ ಯಾರು? ಈ ಆಕಾಶವನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತ, ಭೂಮಿಯನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತ. ಭೂಮಿ ಆಗ್ಲಿ ಆಕಾಶ ಆಗ್ಲಿ ಒಂದಿನ ಇದಕ್ಕೆ ಕೊಡೆ ದಿನ ಅಂತ ಒಂದಿದೆ, ಇದು ಒಂದಿನ ನಾಶವಾಗತ್ತೆ. ಆದ್ರೆ ಸದಾ ಕಾಲಕ್ಕೂ ಶಾಶ್ವತವಾಗಿ ಇರುವ ಒಬ್ಬನೇ ಅವನು ದೇವನು. ಅವನಿಗೆ ನಾಶ ಅನ್ನಬಹುದು ಇಲ್ಲ, ಅವನು ನಾಶ ಆಗುವುದಿಲ್ಲ, ಅವನಿಗೆ ಕೊನೆಯ ದಿನ ಇಲ್ಲ. ಅವನೇ ಪ್ರಥಮ, ಅವನೇ ಅಂತ್ಯ. ಅಂದ್ರೆ ಈಸ್ ದ ಬಿಗಿನಿಂಗ್ ಅಂಡ್ ಈಸ್ ಎಂಡ್. ಅವನಿಗಿಂತ ಯಾರು ಎಂಡ್ ಇಲ್ಲ, ಅವನಿಗೆ ಎಂಡೂ ಇಲ್ಲ. ಓಕೆ ಸೊ ಹೀಗೆ ನಂಬ್ತಿರುವಾಗ ಏನಾಗತ್ತೆ, ದೇವನ ನಂಬಿಕೆ ಭಕ್ತಿ ಉಂಟಾಗತ್ತೆ ಮಕ್ಕಳಿಗೆ. ಸೊ ಇದು ಫೌಂಡೇಶನ್. ಯಾರಿಗೂ ಇದು ಅರ್ಥ ಮಾಡೋ ರೀತಿನಲ್ಲಿನೇ ಇರೋದು. ಇದೇನು ಅಂದ್ರೆ ನಮ್ಮನ್ನ ಒಬ್ಬ ಸೃಷ್ಟಿ ಮಾಡಿದನಂತ ಹೇಳುವಾಗ ಅದು ನಮ್ಮ ಆತ್ಮ ಬಂದು ಅದಕ್ಕೆ ಒಪ್ಪಿಗೆ ಕೊಡತ್ತೆ. ಓಕೆ ಎಲ್ಲರ ಹತ್ರ ನಾನು ಸುಮಾರು ಇಸ್ಕಾನ್ ಟೆಂಪಲ್ ನಲ್ಲಿ ಅವ್ರ ಜೊತೆಗೆ ನಾನು ಬಹಳಷ್ಟು ಡಿಸ್ಕಷನ್ ಮಾಡಿದ್ದೇನೆ. ಮತ್ತೆ ಅನೇಕ ಸ್ವಾಮೀಜಿಗಳು ಮತ್ತೆ ಕ್ರೈಸ್ತರ ಪಂಡಿತಗಳು ಮತ್ತೆ ಮುಸ್ಲಿಂ ಫ್ಯಾಕ್ಷನ್ಸ್ ನಲ್ಲಿ ಎಷ್ಟೋ ಗ್ರೂಪ್ಸ್ ಇದ್ದಾರೆ, ಅವ್ರ ಜೊತೆಗೆಲ್ಲ ಸಂವಾದ ಮಾಡಿದ್ದೇನೆ. ಅರ್ಥ ಮಾಡ್ಕೊಂಡಿರ್ತೇನೆ ಅಂದ್ರೆ ಈ ಒಂದು ವಿಚಾರದಲ್ಲಿ ಯಾರಿಗೂ ಭಿನ್ನಾಭಿಪ್ರಾಯ ಇಲ್ಲ. ದೇವನೊಬ್ಬ ಇದ್ದಾನೆ ಅಂತ ಹೇಳುವಾಗ ಅದರಲ್ಲಿ ಭಿನ್ನಾಭಿಪ್ರಾಯ ಇಲ್ಲ. ಓಕೆ ಇವಾಗ ಎಲ್ಲಿ ಬರುತ್ತೆ ಅಂದ್ರೆ, ನಮ್ಮಲ್ಲಿ ಎಲ್ಲಿ ಡಿಫ್ರೆನ್ಸಸ್ ಬರುತ್ತೆ ಅಂದ್ರೆ, ಎಲ್ಲವೂ ದೇವರು ಅಂತ ಹೇಳ್ಕೊಳ್ಳುವಾಗ ಇದು ಒಂದು ಸಿದ್ಧಾಂತ ಬರ್ತಿದೆ ನಮ್ಮ ಮುಂದೆ. ಎಲ್ಲವೂ ದೇವರು, ಎಲ್ಲ ಒಂದೇ ಅಂತ ಹೇಳುವಾಗ ಇಲ್ಲಿ ಒಂದು ಹೊಸ ಸಿದ್ಧಾಂತ ಬರ್ತಿದೆ. ಓಕೆ ದೇವನೊಬ್ಬನೇ, ನಮ್ಮೆಲ್ಲರಿಗೂ ಒಬ್ಬನೇ ದೇವನು ಅಂತ ಹೇಳುವಾಗ ಅದು ಬೇರೆ ಸಿದ್ಧಾಂತ ಇದೆ. ಓಕೆ ಇವಾಗ ಎಲ್ಲವೂ ದೇವರು ಅಂತ ಹೇಳ್ಕೊಳ್ಳುವಾಗ ಈ ಮರ, ಈ ಗಿಡ, ಈ ಮನುಷ್ಯ, ಈ ಪ್ರಾಣಿ, ಈ ನದಿ ಮತ್ತೆ ಆಕಾಶ, ಭೂಮಿ ಎಲ್ಲವೂ ದೇವರು. ಅಂದ್ರೆ ಕಲ್ಲಿನಲ್ಲಿನೂ ದೇವನಿದ್ದಾನೆ, ಮಣ್ಣೊಳಗಿನೂ ದೇವನಿದ್ದಾನೆ ಅಂತ ಆ ಸಿದ್ಧಾಂತ ಹೇಳ್ಕೊಳ್ಳೋದು ಇದು ಅದ್ವೈತದ ಸಿದ್ಧಾಂತ. ನಾವು ಹೇಳ್ಕೊಳ್ಳೋದು ಏನಂದ್ರೆ ಆಲ್ಮೋಸ್ಟ್ ದ್ವೈತ ಸಿದ್ಧಾಂತ. ಮಧ್ವಾಚಾರ್ಯ ಅವರ ಸಿದ್ಧಾಂತದ ಆಲ್ಮೋಸ್ಟ್ ಕ್ಲೋಸಿಗೆ ಬರುತ್ತೆ ಇದು. ಯಾಕಂತ ಹೇಳಿದ್ರೆ ದ್ವೈತ ಅಂದ್ರೆ ದೇವನು ಬೇರೆ, ನಾವು ಬೇರೆ. ಇವಾಗ ಅದ್ವೈತದಲ್ಲಿ ಎಲ್ಲವೂ ಒಂದು. ಸೊ ಈ ಕಾನ್ಸೆಪ್ಟ್ ಬಂದು ಸೂಫೀಸ್ ನಲ್ಲಿ ಇದೆ, ಎಲ್ಲವೂ ಒಂದು ಅಂತ ಹೇಳ್ಕೊಳ್ಳುವ ಈ ವಹದತುಲ್ ವುಜೂದ್ ಅಂತ ಹೇಳ್ಕೊಳ್ತಾರೆ.
ವಹದತುಲ್ ವುಜೂದ್ ಅಂತ ಹೇಳ್ಕೊಳ್ತಾರೆ. ಹ್ಮ್ ಹ್ಮ್. ಎಲ್ಲವೂ ದೇವರು, ಎಲ್ಲದ್ರಲ್ಲೂ ದೇವನು ಇದ್ದಾನೆ ಅಂತ ಹೇಳ್ಕೊಳ್ಳುವ ಆ ನಂಬಿಕೆ ಇದಲ್ಲ, ಹ್ಮ್ ಹ್ಮ್. ಇದು ಸೂಫಿಸಂ ನಲ್ಲಿ ಕೆಲವರ ನಂಬಿಕೆಯಲ್ಲಿ ಅದು ಇದೆ. ಬಟ್ ಇಸ್ಲಾಂ ಹ್ಮ್ ಹೀಗೇನಿಲ್ಲ. ಹ್ಮ್ ಹ್ಮ್. ಸೂಫಿಗಳು ಮಾಡೋದು ಹಲವಾರು ವಿಚಾರಗಳನ್ನು ನಾನು ಕೂಡ ಫಾಲೋ ಮಾಡ್ತೀನಿ. ಜುಹುದ್ ಬಗ್ಗೆ ಮಾತಾಡ್ತಾರೆ, ಹ್ಮ್ ಹ್ಮ್. ಅಂದ್ರೆ ಬಹಳ ಸಿಂಪಲ್ ಲೈಫ್ ಸ್ಟೈಲ್ ಅನ್ನ ಫಾಲೋ ಮಾಡಿ ಅಂತ ಹೇಳ್ಕೊಳ್ಳೋದು, ಅದೆಲ್ಲ ನಾನು ಫಾಲೋ ಮಾಡ್ತೀನಿ. ಕೆಲವು ವಿಚಾರದಲ್ಲಿ ಭಿನ್ನಾಭಿಪ್ರಾಯಗಳು ಉಂಟು. ಇಸ್ಲಾಂ ಹುಟ್ಟಿಕೊಂಡಿದ್ದು ಯಾವಾಗ ಅನ್ನೋದು ಬಹಳ ಜನರ ಪ್ರಶ್ನೆ. 1500 ವರ್ಷಗಳ ಹಿಂದೆ ಅಷ್ಟೇ ಅನ್ನೋದು ಕೆಲವರ ವಾದ, ಇಲ್ಲ ಅದಕ್ಕೂ ಹಳೆಯದ್ದು ಅನ್ನುವಂಥದ್ದು ಬಹುತೇಕರ ವಾದ. ಆಕ್ಚುಲಿ ಇಸ್ಲಾಂ ಹುಟ್ಟಿದ್ದು ಯಾವಾಗ ಅಂತ? ಅದೇ ಎಲ್ಲದಕ್ಕೂ ಅದರ ಅರ್ಥವನ್ನು ಅರ್ಥ ಮಾಡ್ಕೊಂಡ್ರೆ, ಅಂದ್ರೆ ಅದರ ಪದಗಳನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡ್ರೆ ಅದರಲ್ಲಿ ನಮಗೆ ಆನ್ಸರ್ ಸಿಗ್ಬಿಡುತ್ತೆ. ಅಂದ್ರೆ ಇಸ್ಲಾಂ ಅಂತ ಹೇಳಿದ್ರೆ ಅದಕ್ಕೆ ಒಂದು ಅರ್ಥ ಇದೆ, ಓಕೆ. ದೇವನಿಗೆ ಶರಣಾಗುವುದು. ಹ್ಮ್ ಹ್ಮ್. ಯಾವೊಬ್ಬ ವ್ಯಕ್ತಿ ದೇವನಿಗೆ ಶರಣಾಗುತ್ತಾನೋ ಅವನಿಗೆ ಮುಸ್ಲಿಂ ಎಂಬ ಪದ ಕೊಡಲಾಗತ್ತೆ. ಹ್ಮ್ ಹ್ಮ್. ಅಂದ್ರೆ ಮುಸ್ಲಿಂ ಎಂಬ ಪದದ ಅರ್ಥ ಏನಂದ್ರೆ ಈ ವ್ಯಕ್ತಿ ದೇವನಿಗೆ ಶರಣಾಗಿದ್ದಾನೆ, ಹ್ಮ್ ಹ್ಮ್. ಶರಣರು ಅಂತ ಹೇಳ್ಕೊಳ್ಬಹುದು. ಓಕೆ. ಇವಾಗ ನಾವು ಈ ಬಸವಣ್ಣ ಅವರ ಫಾಲೋವರ್ಸ್ ಹತ್ರ ಹೇಳಿದ್ರೆ ನಾವು ಶರಣರು ಅಂತ ಹೇಳ್ಕೊತಾರೆ, ನಾವೆಲ್ಲ ಶರಣರು ಅಂತ ಹೇಳ್ಕೊತಾರೆ. ಇವಾಗ ನಾವು ಕೂಡ ಏನಂತ ಕರಿಬೇಕಾಗಿತ್ತು ಅಂದ್ರೆ, ನಾವು ಮುಸ್ಲಿಂಗಳು ಅಂತ ಹೇಳುವಾಗ ಕನ್ನಡದಲ್ಲಿ ಅನುವಾದ ನಾವು ಶರಣರು ಅಂತ ಹೇಳ್ಕೊಳ್ಬೇಕಾಗಿತ್ತು. ಓಕೆ. ನಾವು ಶರಣಾಗಿದ್ದೀವಿ ದೇವನ ಹತ್ರ ಅಂತ ಹೇಳ್ಬೇಕಾಗಿತ್ತು. ಬಟ್ ನಾವು ಮುಸ್ಲಿಂ ಅಂತ ಅರಬಿನಲ್ಲಿ ಅದು ಉಪಯೋಗ ಮಾಡುವಾಗ ಹ್ಮ್ ಹ್ಮ್. ಏನೋ ಒಂದು ಧರ್ಮ ಅವ್ರು ಏನೋ ಒಂದು ಫಾಲೋ ಮಾಡ್ಕೊಂಡಿದ್ದಾರೆ, ಅವ್ರು ಏನೋ ಮಾಡ್ತಾ ಇದಾರೆ, ಕುರಾನ್ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ ಅಂತ. ಬಟ್ ಅದರ ಅರ್ಥ ಏನಾಗುತ್ತೆ? ಶರಣರು, ದೇವನಿಗೆ ಶರಣಾಗುವುದು ಇಸ್ಲಾಂ. ಹಾಗಾಗಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮೇಲೆ ಶಾಂತಿ ಇರಲಿ, ಅವರು ಕೊನೆಗೆ ಬಂದಿರತಕ್ಕಂತಹ ಪ್ರವಾದಿ, ಅವರಿಗೆ ಮುಂಚಿತವಾಗಿ ಬಂದಿರುವ ಎಲ್ಲಾ ಪ್ರವಾದಿಗಳನ್ನು ನಂಬಿರಬೇಕು ಒಬ್ಬ ಮುಸ್ಲಿಂ. ಅಂದ್ರೆ ಪ್ರವಾದಿ ಯೇಸು ಕ್ರಿಸ್ತವನ್ನು ನಂಬಬೇಕು, ಪ್ರವಾದಿ ಮೋಸಸ್ ಅನ್ನು ನಂಬಬೇಕು, ಪ್ರವಾದಿ ಏಬ್ರಹಾಂ, ಜೇಕಬ್, ಜೋಸೆಫ್, ಮತ್ತೆ ಬೈಬಲ್ ಅಲ್ಲಿ ಬರತಕ್ಕಂತ ಎಲ್ಲರೂ ನಂಬಬೇಕಾಗಿರುತ್ತೆ, ಎಲ್ಲಾ ಪ್ರವಾದಿಗಳನ್ನು ನಂಬಬೇಕಾಗಿರುತ್ತೆ. ಸೊ ಮತ್ತೆ ಆದಮ್, ನೀವು ಹೇಳಿದಂಗೆ ಆದಮ್ ಮೊಟ್ಟ ಮೊದಲನೇ ಬಂದಿರತಕ್ಕಂತ ಮನುಷ್ಯ, ಭೂಮಿಗೆ ಬಂದಿರತಕ್ಕಂತ ಮನುಷ್ಯ. ಈ ಮೊಟ್ಟ ಮೊದಲನೇ ಭೂಮಿಗೆ ಬಂದಿರುವ ಮನುಷ್ಯನ ಧರ್ಮ ಏನಾಗಿತ್ತು ಅಂತ ನೋಡಕ್ ಹೋದ್ರೆ, ಆತ ದೇವನಿಗೆ ಶರಣಾಗಿದ್ರು, ಓಕೆ. ಅವರು ಶರಣರಾಗಿದ್ರು. ಮತ್ತೆ ಅವರು ದೇವರಿಗೆ ಶರಣಾಗಿದ್ರೆ ಅದರ ಅರ್ಥ ಏನು ಬರುತ್ತೆ? ಇಸ್ಲಾಂ ಅನ್ನು ಪಾಲಿಸಿದ್ರು. ಓಕೆ. ದೇವನಿಗೆ ಶರಣಾಗುವ ಒಬ್ಬ ವ್ಯಕ್ತಿ, ಅವನು ಯಾವುದೇ ಒಬ್ಬ ವ್ಯಕ್ತಿ ಆಗಲಿ, ಯಾವುದೇ ಒಂದು ಭಾಷೆಯನ್ನು ನುಡಿಯಲಿ, ಅವರು ಬಣ್ಣ ಏನೇ ಇರಲಿ, ಅವರ ಡ್ರೆಸ್ಸಿಂಗ್ ಸೆನ್ಸ್ ಏನೇ ಇರಲಿ, ಅವರು ಬ್ಲೇಸರ್ ಹಾಕೊಂಡಿರ್ಬೋದು, ಇಲ್ಲ ಪಂಚೆ ಕಟ್ಕೊಂಡಿರ್ಬೋದು, ಏನೇ ಆಗಿರ್ಲಿ, ಬಟ್ ಅವರು ದೇವನಿಗೆ ಶರಣಾದ್ರೆ, ಆತನಿಗೆ ಶರಣರು ಅಂತ ನಾವು ಕರೆಯುವಾಗ ಅದನ್ನ ಅರಬಿನಲ್ಲಿ ಅನುವಾದ ಮಾಡಿದ್ರೆ ಆತ ಮುಸ್ಲಿಂ, ಮತ್ತೆ ಆತನ ಧರ್ಮ ಇಸ್ಲಾಂ. ಸೊ ಹಾಗಾಗಿ ಪ್ರವಾದಿ ಯೇಸು ಕ್ರಿಸ್ತು ಪಾಲಿಸಿದ್ದು ಅದು ಕೂಡ ಇಸ್ಲಾಂ ಆಗಿತ್ತು. ಎಲ್ಲ ಪ್ರವಾದಿಗಳು ಇಸ್ಲಾಮನ್ನೇ ಅವರು ಬೋಧಿಸಿದ್ರು. ಕೊನೆಗೆ ಬಂದಿರುವ ಪ್ರವಾದಿ ಅದನ್ನ ಎಲ್ಲರಿಗೂ, ಎಲ್ಲ ಪ್ರಪಂಚದಲ್ಲಿರುವ ಎಲ್ಲರಿಗೂ ಅದನ್ನ ಹಂಚ್ಕೊಳ್ಳೋಕೆ ಅವ್ರು ಬಂದಿದ್ದಾರೆ. ಓಕೆ. ಅಂದ್ರೆ ಒಂದೊಂದು ಕಾಲಕ್ಕೂ ಬಂದಿರತಕ್ಕಂತಹ ಪ್ರವಾದಿಗಳು ಆ ವೇಳೆಗೆ ಆ ಜಾಗಕ್ಕೋಸ್ಕರ ಬಂದಿದ್ದಾರೆ. ವಲಕದ್ ಬಅಸ್ನಾ ಫೀ ಕುಲ್ಲಿ ಉಮ್ಮತಿರ್ ರಸೂಲನ್ ಅನ್ ಇಬ್ದುಲ್ಲಾಹ್ ವಜ್ತನಿಬುತ್ ತಾಗೂತ್, ಕುರಾನ್ ಹೇಳ್ಕೊಡುತ್ತೆ. ಒಂದೊಂದು ಕಾಲಕ್ಕೂ ನಾವು ಪ್ರವಾದಿಗಳನ್ನು ಕಳುಹಿಸಿದ್ದೇವೆ. ಅವರು ಏನನ್ನ ಬೋಧಿಸಿದ್ರು? ದೇವನನ್ನು ಆರಾಧನೆ ಮಾಡಿ, ದೇವನೊಬ್ಬನನ್ನ ಆರಾಧನೆ ಮಾಡಿ, ಬೇರೆ ಯಾರನ್ನು ಆರಾಧನೆ ಮಾಡಬೇಡಿ, ಮತ್ತೆ ತಾಗೂತಿಂದ ದೂರ ಇರಿ. ತಾಗೂತ್ ಅಂದ್ರೆ ದೇವನ ಬಿಟ್ಟು ಅನೇಕರನ್ನು ಆರಾಧನೆ ಮಾಡೋದು, ಅದರಿಂದ ದೂರ ಇರಿ ಅಂತ. ಇವಾಗ ಪ್ರತಿ ಬಾರಿ ನೀವು ದೇವನನ್ನ ಆರಾಧನೆ ಮಾಡಿ ಬೇರೆ ಯಾರನ್ನು ಆರಾಧನೆ ಮಾಡಬೇಡಿ ಅಂತ ಹೇಳುವಾಗ ಇದೇನಾಗತ್ತೆ, ಏಕದೇವ ವಿಶ್ವಾಸಿಗಳಿಗೆ ಬಹಳ ಖುಷಿ ಆಗತ್ತೆ ಈ ಮಾತನ್ನ ಕೇಳುವಾಗ. ಬಹುದೇವ ಆರಾಧಕರಿಗೆ ಅದು ಒಂದು ರೀತಿ ಒಂದು ಕಷ್ಟ ಕೊಡುತ್ತೆ. ಕರೆಕ್ಟ್. ಏನ್ರಿ ನೀವು ಯಾವಾಗ ನೋಡೋದು ಒಬ್ಬನೇ ದೇವನು, ಯಾಕೆ ಎಲ್ಲರೂ ದೇವರಂತ ಹೇಳ್ಕೊಂಡು ಹೋಗಿ ನಾವೆಲ್ಲರೂ ಒಟ್ಟಿಗೆ ಇರೋಣ ಅಂತ. ಕರೆಕ್ಟ್. ಸೊ ಕುರಾನ್ ಹೇಳ್ಕೊಳ್ತಂದ್ರೆ ಎಲ್ಲರ ಜೊತೆಗೇನು ಪ್ರೀತಿ ವಿಶ್ವಾಸ ಜೊತೆಗೆ ಜೀವನ ಮಾಡಿ. ಅವು ಕ್ರೈಸ್ತರಾಗಿರ್ಬೋದು, ಹಿಂದೂಗಳಾಗಿರ್ಬೋದು, ಯಹೂದಿಗಳಾಗಿರ್ಬೋದು, ಇಲ್ಲ ನಾಸ್ತಿಕನೇ ಆಗಿರ್ಬೋದು, ಎಲ್ಲರ ಜೊತೆ ಜೀವನ. ಅಂದ್ರೆ ವತಆವನು ಅಲಲ್ ಬಿರ್ರಿ ವತ್ತಕ್ವಾ ವಲಾ ತಆವನು ಅಲಲ್ ಇಸ್ಮಿ ವಲ್ ಉದ್ವಾನ್. ಕುರಾನ್ ನಲ್ಲಿ ದೇವನ ಹೇಳ್ತಾರೆ, ಅಂದ್ರೆ ಎಲ್ಲರ ಜೊತೆಗೂ ನೀವು ಕೈ ಜೋಡಿಸಿ ಒಳ್ಳೆ ಕೆಲಸದಲ್ಲಿ ಒಬ್ಬೊಬ್ಬರಿಗೆ ಸಹಾಯ ಮಾಡಿ. ಓಕೆ. ಅದರಲ್ಲಿ ಏನು ಭಿನ್ನಾಭಿಪ್ರಾಯ ಇಲ್ಲ. ಒಬ್ಬ ಡಾಕ್ಟರ್ ಹೇಗಿರ್ತಾನೋ, ಒಬ್ಬ ಜಡ್ಜಿ ಹೇಗಿರ್ತಾರೋ, ಒಬ್ಬ ಡಾಕ್ಟ್ರು ಪೇಷಂಟ್ ಅನ್ನು ನೋಡುವಾಗ ಈತ ಮುಸ್ಲಿಮು, ಈತ ಯಹೂದಿ, ಇವನಿಗೆ ನಾನು ಈ ಮೆಡಿಸಿನ್ ಕೊಡಬೇಕು, ಅವನಿಗೆ ಆ ಮೆಡಿಸಿನ್ ಕೊಡ್ಬೇಕಂತ ಅವನು ಅದರಲ್ಲಿ ಭೇದ ಭಾವ ನೋಡಲ್ಲ. ಸೊ ಅದೇ ರೀತಿ ನಾವು ಜನರ ಜೊತೆಗೆ ಬೆರೆತು ಜೀವನ ಮಾಡುವಾಗ ಎಲ್ಲರ ಜೊತೆಗೆ ಸಮವಾಗಿರ್ಬೇಕು, ನ್ಯಾಯ ನೀತಿಯನ್ನು ಪಾಲನೆ ಮಾಡಬೇಕಾಗಿರುತ್ತೆ. ಸೊ ಅದೇ ಈ ಸೂಕ್ತ ಹೇಳ್ಕೊಡುತ್ತೆ. ಮತ್ತು ಕೆಟ್ಟ ವಿಚಾರದಲ್ಲಿ ನೀವು ಸಹಾಯ ಕೊಡಬೇಡಿ, ಯಾವುದೇ ಒಂದು ಕೆಟ್ಟ ವಿಚಾರ ಆಗಲಿ.
ಅದು ದೇವನಿಗೆ ಹಿಡಿದೇ ಇರುವ ಯಾವುದೇ ಒಂದು ಕೆಟ್ಟ ವಿಚಾರ ಆಗಲಿ ಅದರಲ್ಲಿ ನೀವು ಒಬ್ಬೊಬ್ಬರಿಗೆ ಸಹಾಯ ಮಾಡಬೇಡಿ ಅಂತ ದೇವನ ಹೇಳ್ಕೊಳ್ತಾ ಇದ್ದಾನೆ. ಸೊ ಹಾಗಾಗಿ ದೇವನ್ ಒಬ್ಬ ಅಂತ ಹೇಳ್ಕೊಳ್ಳೋದ್ರಲ್ಲಿ ಯಾಕೆ ಅಷ್ಟು ಇಂಪಾರ್ಟೆಂಟ್ ಆಗಿದೆ ಅಂದ್ರೆ ದೇವನಿಗೆ ಹಿಡಿಸ್ತಿಲ್ಲ, ಬೇರೊಬ್ಬರನ್ನ ದೇವರಂತ ಕರೆದ್ರೋ ಇಲ್ಲ ನಾವು ಭಾವಿಸಿದ್ರೋ ಅದು ದೇವನಿಗೆ ಹಿಡಿಸ್ತಿಲ್ಲ. ಇವಾಗ ಇದು ಹೆಂಗ್ ಗೊತ್ತಾಗ್ಬೇಕಂದ್ರೆ ಒಂದು ತಾಯಿಯ ದೇಹದೊಳಗೆ ಒಂದು ಮಗು ಸೃಷ್ಟಿಯಾಗತ್ತೆ ಅಂದ್ರೆ ಒಬ್ಬ ಗಂಡಸು ಮತ್ತೆ ಒಬ್ಬ ಹೆಂಗಸು ಇಬ್ರು ಸೇರ್ತಾರೆ, ಮತ್ತೆ ಆ ಒಂದು ಲೈಂಗಿಕ ಸಂಬಂಧ ನಂತರ ಒಂದು ಕೆಲವು ತಿಂಗಳಲ್ಲಿ ಅವರಿಗೆ ಬಹಳಷ್ಟು ಚೇಂಜಸ್ ಆಗುತ್ತೆ ದೇಹದೊಳಗೆ. ಆಮೇಲೆ ಒಂದು 9.5 ತಿಂಗಳಿನಲ್ಲಿ ಒಂದು ಕಂಪ್ಲೀಟ್ ಬೇಬಿ, ಒಂದು ಮಗು ಅದು ಆಚೆ ಬರುತ್ತೆ ದೇಹದಿಂದ ಆಚೆ. ಇದನ್ನು ನೋಡುವಾಗ ಇದು ಎಷ್ಟೇ ವೈಜ್ಞಾನಿಕವಾಗಿ ನಾವು ಚಿಂತನೆ ಮಾಡಿದ್ರು ಕೂಡ ಅದು ಹೇಗ್ರೆ ಇದು ಸಾಧ್ಯ ಆಯಿತು, ಇದು ಹೆಂಗಾಯ್ತು ಅಂದ್ರೆ ಒಂದು ಮಗು ಹೇಗೆ ಅದಕ್ಕೆ ಕಣ್ಗಳು, ಅದಕ್ಕೆ ತಲೆ, ಅದಕ್ಕೆ ಒಳಗೆ ಇರತಕ್ಕಂಥ ಬ್ರೈನು ಮತ್ತೆ ಹಾರ್ಟ್ ಅದನ್ನ ಪಂಪ್ ಮಾಡೋಷ್ಟರಲ್ಲಿ ಇವೆಲ್ಲವೂ ಹೇಗೆ ಬಂತು? ನಾನು ಸೃಷ್ಟಿ ಅಂತೂ ಮಾಡಿಲ್ಲ, ನನಗೆ ಇಷ್ಟ ಆದ್ರೂ ಕೂಡ ನನ್ನ ಕೈನಲ್ಲಿ ನನಗೆ ಹಿಂಗೆ ನಾನು ಸೃಷ್ಟಿ ಮಾಡಬೇಕಂತ ನನಗೆ ಆ ಒಂದು ಮನಸ್ಸಿದ್ರು ಕೂಡ ನನ್ನಿಂದ ಆ ಶಕ್ತಿ ಇಲ್ಲ, ಮತ್ತೆ ಇಲ್ಲಿರೋತಕ್ಕಂಥ ಯಾರಿಗೂ ಆ ಶಕ್ತಿ ಇಲ್ಲ. ಮತ್ತೆ ಯಾರು ಅದನ್ನ ಮಾಡಿದ್ದು ಅಂತ ನೋಡುವಾಗ ಒಬ್ಬ ದೇವನು ಇದ್ದಾನೆ. ಆ ದೇವನು ನಾನಿಲ್ಲ, ಆ ದೇವನು ನಮ್ಮ ತಂದೆ ಇಲ್ಲ, ಆ ದೇವನು ಈ ನಾವು ಕೈನಿಂದ ಯಾವುದೇ ಒಂದು ಮೂರ್ತಿಯನ್ನು ರೆಡಿ ಮಾಡಿ ಇದೇ ದೇವರು ಅಂತ ಹೇಳುವಾಗ ಅದನ್ನ ಸೃಷ್ಟಿ ಮಾಡಿಲ್ಲ. ಆ ಮೂರ್ತಿಯನ್ನು ನಾವು ಸೃಷ್ಟಿ ಮಾಡ್ತೀವಿ, ಮೂರ್ತಿಗೆ ರೂಪ ನಾವು ಕೊಡ್ತೀವಿ. ಅದು ಆ ಮೂರ್ತಿ ಆಗಕ್ಕೆ ಮುಂಚೆ ಅದು ಒಂದು ಕಲ್ಲಂತಾನೆ ಕೆಲವರು ಭಾವಿಸ್ತಾರೆ, ಅದನ್ನ ಹಂಗೆ ಕರೀತಾರೆ. ಬಟ್ ಅದ್ರ ನಂತರ ಅದಕ್ಕೆ ರೂಪ ಕೊಟ್ಟು ಅದು ಶಿಲ್ಪಿ ಅವ್ರ ಕೆಲಸ ಎಲ್ಲ ಮಾಡಿ ಅದಕ್ಕೆ ಕಣ್ಣು ರೂಪ ಎಲ್ಲ ಕೊಡೋದು ಮನುಷ್ಯ ಮಾಡುವ ಕೆಲಸ. ಇದು ಮನುಷ್ಯ ಮಾಡುವ ಕೆಲಸ ಅಂತ ಮನುಷ್ಯನಿಗೆ ಅರ್ತಿದ್ದಾನೆ. ಆದ್ರೆ ಒಂದು ತಾಯಿಯ ದೇಹದೊಳಗೆ ಈ ಒಂದು ಮಗುವನ್ನು ಅದಕ್ಕೆ ಕೊಡ್ಬೇಕಾಗಿದ್ದ ರೂಪ, ಅದಕ್ಕೆ ಕೊಡ್ಬೇಕಾಗಿದ್ದ ಆತ್ಮ, ಇದು ಜೀವ ಎಲ್ಲವನ್ನು ಕೊಟ್ಟು ಆಚೆ ತರುವ ಆ ಶಕ್ತಿ ಯಾರಿಗಿದೆ? ಯಾವುದೇ ಶಿಲ್ಪಿ ಕೈನಲ್ಲಿ ಆ ಶಕ್ತಿ ಇದೆಯಾ, ಇಲ್ಲ ಯಾವುದೇ ಒಂದು ಡಾಕ್ಟರ್ ಕೈನಲ್ಲಿ ಆ ಶಕ್ತಿ ಇದೆಯಾ ಅಂತ ಕೇಳುವಾಗ ದೇವನ ಹೇಳ್ಕೊಳ್ತಾನೆ ಕುರಾನ್ನಲ್ಲಿ, ನೀವು ಯಾರನ್ನೆಲ್ಲ ನೀವು ಆರಾಧನೆ ಮಾಡ್ತಿರೋ, ಪ್ರಪಂಚದಲ್ಲಿ ಇರತಕ್ಕಂಥ ಎಲ್ಲೆಲ್ಲೋ ಹೋಗ್ತೀರಾ, ಅವ್ರ ಹತ್ರ ಹೋಗಿ ಬೇಡ್ಕೊಳ್ತಾರ, ಇವ್ರ ಹತ್ರ ಹೋಗಿ ಬೇಡ್ಕೊಳ್ತಾರ, ಯಾರನ್ನೆಲ್ಲ ನೀವು ಪೂಜಿಸ್ತಿರೋ ಎಲ್ಲರನ್ನು ಕರೆಸಿ ಎಲ್ಲರಿಗೂ ಒಂದು ಸವಾಲು ಬಿಡ್ತೀನಿ ಅಂತ ದೇವನ್ ಹೇಳ್ಕೊಳ್ತಾನೆ. ಏನಂತ ಹೇಳಿ, ಎಲ್ಲರೂ ನಿಮ್ಮ ಶಕ್ತಿಯನ್ನು ಉಪಯೋಗ ಮಾಡಿ ಒಂದು ನೊಣವನ್ನು ಸೃಷ್ಟಿ ಮಾಡಲಿ, ಒಂದು ನೊಣವನ್ನು ಸೃಷ್ಟಿ ಮಾಡಿರಿ ಅಂತ ದೇವನ್ ಹೇಳ್ಕೊಳ್ತಾನೆ. ಅಂದ್ರೆ ಒಂದು ನೊಣವನ್ನು ಕೂಡ ಸೃಷ್ಟಿ ಮಾಡುವ ಶಕ್ತಿ ಮನುಷ್ಯರಲ್ಲಿ ಯಾರಿಗೂ ಇಲ್ಲ. ಸೊ ಹಾಗಾಗಿ ದೇವನ್ ಏನ್ಕೊಳ್ತಂದ್ರೆ ಸತ್ಯ ಇದೆ, ಇರೋದು ಸತ್ಯ ಇದೆ, ನೀವು ಅದನ್ನ ಯಾರಿಗೂ ಅದನ್ನ ಹೈಡ್ ಮಾಡಬೇಡಿ, ಅದನ್ನ ಮುಚ್ಚಬೇಡಿ, ಸತ್ಯವನ್ನು ಓಪನ್ ಆಗಿ ಮಾತಾಡಿ, ಇದು ಸತ್ಯ ಇದೆ. ಇದು ಈ ಸತ್ಯದ ಕಡೆಗೆ ದೇವನು ಆಹ್ವಾನಿಸುತ್ತಾನೆ ಎಲ್ಲರನ್ನು. ಅವನು ಈ ಪ್ರಪಂಚಕ್ಕೆ ನಮ್ಮನ್ನ ಕಲಿಸಿರೋ ಒಂದು ಉದ್ದೇಶವೇ ನಾವು ದೇವನನ್ನ ಆರಾಧನೆ ಮಾಡಕ್ಕೋಸ್ಕರ. ನಮ್ಮನ್ನ ದೇವನು ಈ ಭೂಮಿಗೆ ಯಾಕೆ ಕಳಿಸ್ತಾನೆ? ಯಾಕೆ ಊಟ ಮಾಡಕ, ನಿದ್ದೆ ಮಾಡಕ, ಇಲ್ಲ ಬಿಸ್ನೆಸ್ ಮಾಡಕ, ಮತ್ತೆ ಸ್ವಲ್ಪ ದಿನ ಕಾಲ ನಂತರ ಸತ್ತೋಗಕ, ಏನಕ್ಕೋಸ್ಕರ ಅಂತ ನೋಡಕ್ ಬಂದ್ರೆ ದೇವನು ಹೇಳ್ತಾನೆ, ನಾವು ನಿಮ್ಮನ್ನ ಸೃಷ್ಟಿ ಮಾಡಿರುವ ಕಾರಣವೇ ನಮ್ಮನ್ನ ನೀವು ಆರಾಧನೆ ಮಾಡೋಕ್ಕೋಸ್ಕರ. ಮತ್ತೆ ಈ ಆರಾಧನೆ ಏನು? ಆರಾಧನೆ ಅಂದ್ರೆ ನಮಾಜ್ ಮಾಡೋದು ಆರಾಧನೆನೆ, ಹಜ್ಗೆ ಹೋಗೋದು ಆರಾಧನೆನೆ, ನಿಮ್ಮ ತಂದೆ ತಾಯಿಯನ್ನ ಪ್ರೀತಿ ವಿಶ್ವಾಸ ಜೊತೆಗೆ ಅವ್ರು ಕೊಡ್ಬೇಕಾಗಿರುವ ಆ ಮರ್ಯಾದೆಯನ್ನು ಕೊಟ್ಟು ಅವರಲ್ಲಿ ನೀವು ಒಳ್ಳೆಯ ರೀತಿಯಲ್ಲಿ ವರ್ತನೆ ಮಾಡಿದ್ರೆ ಅದು ಕೂಡ ಆರಾಧನೆ. ನಿಮ್ಮ ಹೆಂಡತಿ ಜೊತೆಗೆ ನೀವು ಸಂತೋಷವಾಗಿ ಜೀವನ ಮಾಡಿದ್ರೆ ಅದು ಕೂಡ ಆರಾಧನೆ. ನೀವು ವ್ಯಾಪಾರ ಮಾಡುವಾಗ ಸುಳ್ಳು ಹೇಳದೆ ನೀವು ವ್ಯಾಪಾರ ಮಾಡಿದ್ರೆ ಅದು ಕೂಡ ಆರಾಧನೆ. ಸೊ ಹಾಗಾಗಿ ಇಲ್ಲೆಲ್ಲವೂ ಒಂದು ಆಂಗಲ್ ಬರುತ್ತೆ. ಅದೇನಂದ್ರೆ ಹುಕುಕುಲ್ ಲಾ ಅಂತ ಕರಿತೀವಿ, ರೈಟ್ಸ್ ಆಫ್ ಗಾಡ್ ಆಲ್ಮೈಟಿ, ಮತ್ತೆ ಹುಕುಕುಲ್ ಇಬಾದ್, ರೈಟ್ಸ್ ಆಫ್ ಪೀಪಲ್. ಎರಡು ಮಾಡಬೇಕಾಗಿರುತ್ತೆ. ದೇವನಿಗೆ ಮಾಡಬೇಕಾಗಿದ್ದ ಅವನ ಹಕ್ಕನ್ನು ಪೂರೈಸಬೇಕಾಗಿರುತ್ತೆ, ಮನುಷ್ಯರಿಗೆ ಕೊಡಬೇಕಾಗಿರುವ ಅವರ ಹಕ್ಕನ್ನು ಕೂಡ ಪೂರೈಸಬೇಕಾಗಿರುತ್ತೆ. ದೇರ್ ಇಸ್ ದ ಬ್ಯಾಲೆನ್ಸ್ ಆಫ್ ಲೈಫ್. ಇದರಲ್ಲಿ ಮಾನವೀಯತೆ ಇಲ್ಲದೆ ಕೆಲವರು ವರ್ತನೆ ಮಾಡೋರು ನೀವು ನೋಡ್ತೀರಾ. ಅವರು ಮುಸಲ್ಮಾನರಲ್ಲಿನೂ ಕೂಡ ಇದ್ದಾರೆ, ಮಾನವೀಯತೆ ಇಲ್ಲದೆ ನಮಾಜ್ ಮಾಡ್ತಾರೆ ಬಟ್ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಲ್ಲ, ನಮಾಜ್ ಮಾಡ್ತಾರೆ ಬಟ್ ಪ್ರಚೋದನೆ ಮಾಡ್ತಾರೆ, ಎಲ್ಲೋ ಒಂದ್ ಕಡೆ ಹೋಗ್ಬಿಟ್ಟು ಎಲ್ಲೋ ಜಗಳ ಮಾಡೋ ರೀತಿಯಲ್ಲಿ ನಮಾಜ್ ಮಾಡ್ತಾರೆ, ಹಜ್ಗೆ ಹೋಗ್ತಾರೆ, ವ್ಯಾಪಾರದಲ್ಲಿ ಮೋಸ ಮಾಡೋರಿರ್ತಾರೆ, ಹಜ್ಗೆ ಹೋಗ್ತಾರೆ, ಜಕಾತ್ ಕೊಡ್ತಾರೆ, ಎಲ್ಲ ಮಾಡ್ತಾರೆ, ಬಟ್ ಅಮಾನವೀಯತೆ. ಅವರು ಏನ್ ಮಾಡ್ತಾರೆ, ಟೆರರಿಸಂ ನಲ್ಲಿ ಇರ್ಬೋದು, ಟೆರರಿಸಂ ಅಂತ ಭಯೋತ್ಪಾದನೆ ಮಾಡಬಹುದು. ಸೊ ಎಲ್ಲೋ ಒಂದ್ ಕಡೆ
ದಾರಿ ತಪ್ಪಿ ಏನೆಲ್ಲೋ ಹೋಗಿ ಏನೇನೋ ತಪ್ಪು ಮಾಡುವ ರೀತಿಯಲ್ಲಿ ಮುಸಲ್ಮಾನರನ್ನ ವರ್ತನೆ ಇವತ್ತಿಗೂ ಇದೆ. ಓಕೆ. ಅದನ್ನ ನಾವು ಕೊಡಬೇಕಾಗಿರುತ್ತೆ. ಯಾಕಂದ್ರೆ ಕುರಾನಿನ ಸಂದೇಶ ಏನವೋ ಅದನ್ನ ನಾವು ಓಪನ್ ಆಗಿ ಮಾತಾಡ್ತೀವಿ. ಅದೇ ರೀತಿ ಮುಸಲ್ಮಾನರೆಲ್ಲ ಸರಿಯಾದ ರೀತಿಯಲ್ಲಿ ಇದನ್ನ ಅರ್ಥ ಮಾಡ್ಕೊಂಡು ಅದರ ರೀತಿನೇ ಜೀವನ ಮಾಡ್ತಾ ಇದಾರೆ ಅಂದ್ರೆ ಇಲ್ಲ ಅಂತ ಅದನ್ನ ಕೂಡ ನಾವು ಘೋಷಿಸಬೇಕಾಗಿರುತ್ತೆ ಇವತ್ತಿನ ಕಾಲದಲ್ಲಿ. ಓಕೆ. ಅವಾಗ ಏನಾಗತ್ತೆ, ಜನರಿಗೆ ಒಂದು ಸರಿಯಾದ ರೀತಿಯಲ್ಲಿ ಅವರು ಅರ್ಥ ಮಾಡ್ಕೊಂಡ್ರೆ ಹೌದಪ್ಪ ಇಸ್ಲಾಂ ಬೇರೆ ಇರೋದು, ಆದ್ರೆ ಹಲವಾರು ಜನರು ನಾವು ಅಕ್ಕಪಕ್ಕ ನೋಡೋರು ಇವರು ಇಸ್ಲಾಮಿಂದ ಬಹಳ ದೂರ ಇದ್ದಾರೆ, ಯಾಕೆ ಹೀಗಿದ್ದಾರೆ ಅಂತ ಆ ಪ್ರಶ್ನೆ ಅಲ್ಲಿ ಎದ್ದೇಳುತ್ತೆ. ಓಕೆ ಸರ್, ಇಸ್ಲಾಮಿನ ಭದ್ರ ಬುನಾದಿಗಳು ಅಂತ ಯಾವುದನ್ನು ಕನ್ಸಿಡರ್ ಮಾಡಬಹುದು, ಯಾವುದೆಲ್ಲ ಇದೆ ಅಂತ? ಅಂದ್ರೆ ಅದು 5 pillars ಆಫ್ ಇಸ್ಲಾಂ. 5 pillars ಆಫ್ ಇಸ್ಲಾಂ ಅಂತ ನಾವು ಕರಿತೀವಿ. ಏನಂದ್ರೆ ಫಸ್ಟ್ ಲಾ ಇಲಾಹ ಇಲ್ಲಲ್ಲಾಹ್ ಮುಹಮ್ಮದ್ ರಸೂಲುಲ್ಲಾಹ್, ನಾವು ವಿಶ್ವಾಸ ತರಬೇಕಾಗಿರುತ್ತೆ ದೇವನನ್ನ ಹೊರತುಪಡಿಸಿ ಅನ್ಯರು ಯಾರು ಆರಾಧನೆಗೆ ಅರ್ಹರಲ್ಲ, ಅದು ಒಂದು ವಿಷಯ. ಎರಡನೇ, ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮ್ಮ ಕೊನೆಯ ಪ್ರವಾದಿ. ಅದರ ನಂತರ ನೀವು 5 ಬಾರಿ ನಮಾಜ್ ಮಾಡಲೇಬೇಕು. 5 ಬಾರಿ ನಮಾಜ್, ಬೆಳಗ್ಗೆ, ಮುಂಜಾನೆ, ಮಧ್ಯಾಹ್ನ, ಮತ್ತೆ ಸಾಯಂಕಾಲ ಸ್ವಲ್ಪ ಮುಂಚೆ, ಮತ್ತೆ ಸಾಯಂಕಾಲ, ಮತ್ತೆ ರಾತ್ರಿ. ಇದರ ನಂತರ ಇನ್ನೂ ನಮಾಜ್ ಇದೆ, ನೈಟ್ ಪ್ರೇಯರ್ಸ್ ಅಂತ ಇದೆ, ತರಾವಿ ಪ್ರೇಯರ್ಸ್ ಇದೆ, ತಹಜುದ್ ಪ್ರೇಯರ್ಸ್ ಇದೆ. ಇವೆಲ್ಲವೂ ನೀವು ನಮಾಜ್ ಮಾಡಬಹುದು. ಈ ನಮಾಜ್ ಮಾಡುವಾಗ ಏನಾಗತ್ತೆ, ನೀವು ದೇವನ ಹತ್ರ ನೀವು ಮಾತಾಡ್ತಿದ್ದೀರಾ. ಒಂದೊಂದು ವೇಳೆಯಲ್ಲೂ ಕೂಡ ನೀವು ದೇವನ ಹತ್ರ ಮಾತಾಡ್ತಿದ್ದೀರಾ. ನೀವು ಮಾತಾಡುವಾಗ ಏನಾಗತ್ತೆ, ನೀವು ಇಲ್ಲಿ ಮಾತಾಡೋದನ್ನ ದೇವನ ಅಲ್ಲಿ ಉತ್ತರ ಕೊಡ್ತಾನೆ ಆಕಾಶದಲ್ಲಿ. ಅವನ ಜೊತೆ ಇರುವಂತಹ ದೇವದೂತರಿದ್ದಾರೆ, ನಾವು ಅವರನ್ನ ಏನ್ ಅನ್ಕೊಳ್ತೀವಿ, ನಾವು ಏಂಜಲ್ಸ್ ಅಂತ ಕರಿತೀವಿ, ಫರಿಷ್ಠಾ ಅಂತ ಕರಿತೀವಿ ಉರ್ದುನಲ್ಲಿ. ಸೊ ದೇವದೂತರು, ಕಣ್ಣಿಗೆ ಕಾಣಿಸದೇ ಇರುವ ದೇವದೂತರು ಅಲ್ಲಿ ದೇವನ ಮುಂದೆ ಇರ್ತಾರೆ. ಸೊ ನಾವು ಇಲ್ಲಿ ದೇವನ ಹತ್ರ ಮಾತಾಡುವಾಗ ದೇವನು ಅಲ್ಲಿ ಬಂದು ಅವ್ರ ಜೊತೆಗೆ ಹಂಚ್ಕೊಳ್ತಾನೆ. ನೋಡು, ನನ್ನ ಏನು ಇಬಾದತ್ ಮಾಡುವನು, ನನ್ನನ್ನ ಆರಾಧನೆ ಮಾಡುವನು ನನ್ನನ್ನ ಹೊಗಳಿದಾನೆ ಅಂತ ಅವನ ಹೆಸರು ತಗೊಂಡು ದೇವನ ಅಲ್ಲಿ ಅವ್ರ ಮುಂದೆ ಹೇಳ್ಕೊಳ್ತಾನೆ ಅಂತೆ. ಸೊ ಹಾಗಾಗಿ ನಾವು ಮಾತಾಡೋದಿಲ್ಲ, ನಮಾಜು 5 times ಪ್ರೇಯರ್ಸು. ಇದರಿಂದ ಏನಾಗುತ್ತೆ, ನಾವು ಒಳಿತಿನ ಕಡೆ ಹೋಗ್ತೀವಿ, ಕೆಟ್ಟ ವಿಚಾರದಿಂದ ದೂರ ಆಗ್ತೀವಿ. ಉದ್ದೇಶ ಏನಂದ್ರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಒಬ್ಬ ಮದ್ಯಪಾನ ಸೇರಬಾರ್ದು, ರಾತ್ರಿಯಿಂದ ಬೆಳಗ್ಗೆವರೆಗೂ ಮದ್ಯಪಾನ ಸೇರಬಾರ್ದು. ಯಾಕಂದ್ರೆ ನಮಾಜಿನ ವೇಳೆಯಲ್ಲಿ ಡ್ರಿಂಕ್ಸ್ ಅಲೌಡ್ ಇಲ್ಲ. ಸೊ ಹಾಗಾಗಿ ಏನ್ ಮಾಡ್ತಾನೆ, 5 time ಪ್ರೇಯರ್ಸ್ ಮಾಡೋನು ಏನ್ ಮಾಡ್ತಾನೆ, ಆಲ್ಕೋಹಾಲ್ ಇಂದ ದೂರ ಆಗ್ತಾನೆ. ಯಾವುದನ್ನ ದೇವನ ಹಿಡಿಸಲ್ವೋ ಅದೆಲ್ಲ ಬಿಟ್ಟು ದೂರ ಆಗ್ತಾನೆ. ಸೊ ಹಾಗಾಗಿ ನಮಾಜ್ ಇದೆ. ನೆಕ್ಸ್ಟ್ ಜಕಾತು. ಒಬ್ಬೊಬ್ಬ ವ್ಯಕ್ತಿ ಅವನ ಹತ್ರ ಇರತಕ್ಕಂಥ ಸಂಪತ್ತು, ಅದರಲ್ಲಿ ಎವ್ರಿ ಇಯರ್ 2.5%, 2.5% ಅದರಲ್ಲಿ ಆ ಸಂಪತ್ತಿಂದ ತಗೊಂಡು ಅದನ್ನ ಬಡವರಿಗೆ ಕೊಡಬೇಕು, ಯಾರಿಗೆ ಸಹಾಯ ಮಾಡಬೇಕು ಅವ್ರಿಗೆ ಕೊಡಬೇಕಾಗಿರುತ್ತೆ, ಯಾರಿಗೆ ಬೇಕಾಗಿದೆ ಅವ್ರಿಗೆ ಕೊಡಬೇಕಾಗಿರುತ್ತೆ. ಸೊ ಚಾರಿಟಿ ಮಾಡಬೇಕಾಗಿರುತ್ತೆ. ಅವ್ನು ಮಾಡತಕ್ಕಂತಹ ಎಲ್ಲರಿಗೂ ಹೆಲ್ಪ್ ಮಾಡೋ ರೀತಿಯಲ್ಲಿ ಅದನ್ನ ಹೆಲ್ಪ್ ಮಾಡಬೇಕು. ನೆಕ್ಸ್ಟ್ ಮತ್ತೆ ಜಕಾತು, ಮತ್ತೆ ಸೌಮ್ ರಮದಾನ್, ಫಾಸ್ಟಿಂಗ್ ಇನ್ ದ ಮಂತ್ ಆಫ್ ರಮದಾನ್. ಅಂದ್ರೆ ನಾವು ಉಪವಾಸ ಇರ್ತೀವಲ್ಲ, 1 ತಿಂಗಳು ರಮದಾನಿನ ವೇಳೆಯಲ್ಲಿ 1 ತಿಂಗಳು ಉಪವಾಸ ಇರ್ತೀವಿ. ಉಪವಾಸ ಮಾಡೋದು ಕೂಡ ಕಡ್ಡಾಯವಾಗುತ್ತೆ. ಯಾರಿಗೆ ಅವನಿಗೆ ಹೆಲ್ತ್ ಇದೆಯೋ, ಒಳ್ಳೆ ಹೆಲ್ತ್ ಇದೆಯೋ ಅವ್ರು ಮಾಡಬೇಕಾಗಿದೆ. ವಯಸ್ಸಾದವರಿಗೆ ಅದು ಕಡ್ಡಾಯ ಅಲ್ಲ. ಯಾರಿಗೆ ಪ್ರಯಾಣ ಮಾಡೋರಿಗೆ ಅದು ಕಡ್ಡಾಯ ಅಲ್ಲ. ಸೊ ಅದರ ನಂತರ ಹಜ್ ಮಾಡಬೇಕಾಗಿರುತ್ತೆ. ಹಜ್ಜು ಅವ್ರಿಗೆ ಸಂಪತ್ತಿದೆ, ಆಸ್ತಿ ಇದೆ, ಅವರು ಲೈಫ್ನಲ್ಲಿ 1 ಬಾರಿ ಮಕ್ಕಾಗೆ ಹೋಗಿ ಆ ಜಾತ್ರೆ ಮಾಡಬೇಕಾಗಿರುತ್ತೆ. ಸೊ ಇದೆಲ್ಲ ನೋಡಕ್ ಹೋದ್ರೆ ಉಪವಾಸ ಏನಕ್ಕೆ ಮಾಡಬೇಕು ಅಂತ ನೋಡಕ್ ಹೋದ್ರೆ ಕನಕದಾಸ ಸ್ಟೋರಿನೇ ಬರುತ್ತೆ ನನಗೆ, ರಾಜ್ಕುಮಾರ್ ಅವರ ಆಕ್ಟಿಂಗೇ ಬರುತ್ತೆ ನನಗೆ ಫಸ್ಟ್. ಯಾಕಂತಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಅದೆಲ್ಲ ನೋಡಿದೀನಿ. ಈ ಕಾಲದ ಮಕ್ಕಳು ಅದೆಲ್ಲ ನೋಡ್ತಾರೆ ಏನೋ ಗೊತ್ತಾಗ್ತಿಲ್ಲ, ನಾವು ಅದನ್ನ ನೋಡಿದೀವಿ. ಸೊ ಚಿಕ್ಕ ವಯಸ್ಸಲ್ಲಿ ನೋಡ್ತಿರುವಾಗ ಅಲ್ಲಿ ರಾಜ್ಕುಮಾರ್ ಅವರು, ಅಂದ್ರೆ ಕನಕದಾಸ ಅಂತ ಆ ರೋಲ್ನಲ್ಲಿ ಇರೋರು, ಅವರು ಒಬ್ಬರ ಅಡಿಯಲ್ಲಿ ಒಬ್ರು ಶಿಷ್ಯನಾಗಿರ್ತಾರೆ. ಸೊ ಹಲವಾರು ಶಿಷ್ಯರು ಇರ್ತಾರೆ. ಸೊ ಅವ್ರು ಏನ್ ಮಾಡ್ತಾರೆ, ಎಲ್ಲರಿಗೂ ಒಂದು ಹಣ್ಣನ್ನು ಕೊಟ್ಟು, ಬಾಳೆಹಣ್ಣು ಕೊಟ್ಟು, ನೀವು ಕಣ್ಣಿಗೆ ಕಾಣಿಸದೇ ಇರೋ ಜಾಗದಲ್ಲಿ ಹೋಗಿ ನೀವು ಇದನ್ನ ತಿಂದ್ ಬನ್ನಿ ಅಂತ ಹೇಳ್ಕೊಳ್ತಾರೆ. 1 ದಿನ ಕೊಡ್ತಾರೆ ಟೈಮು. ಎಲ್ಲಾ ಶಿಷ್ಯರು ಏನ್ ಮಾಡ್ತಾರೆ, ಅಲ್ಲೆಲ್ಲಿ ಹೋಗ್ಬಿಟ್ಟು ಒಂದೊಂದು ಬಾಳೆಹಣ್ಣು ತಿಂದ್ಬಿಟ್ಟು ಬರ್ತಾರೆ. ಒಬ್ರು ಬಾವಿ ಒಳಗಡೆ ಕೂತ್ಕೊಂಡ್ಬಿಡ್ತಾರೆ, ಇನ್ನೊಬ್ಬ ಮನೆ ಒಳಗಡೆ ಬಾಗಿಲು ಮುಚ್ಕೊಂಡು ಅವರು ಬಾಳೆಹಣ್ಣು ತಿಂದ್ಬಿಟ್ಟು ಬರ್ತಾರೆ. ಬಟ್ ಕನಕದಾಸ ಮಾತ್ರ ಬಾಳೆಹಣ್ಣನ್ನ ಕೈನಲ್ಲಿ ಇಟ್ಕೊಂಡು ಬರ್ತಾರೆ. ಆಗ ಅವ್ರು ಕೇಳ್ತಾರೆ, ಅವರ ಮೇಷ್ಟ್ರು ಅಂದ್ರೆ ಅವರ ಟೀಚರು ಸನ್ಯಾಸಿನಲ್ಲಿ ಇರ್ತಾರಲ್ಲ, ಅವ್ರು ಕೇಳ್ತಾರೆ, ಯಾಕೆ ನೀನ್ ಮಾತ್ರ ಯಾಕೆ ತಿಂದಿಲ್ಲ ಅಂತ ಹೇಳುವಾಗ, ದೇವನಿಲ್ಲದ ಜಾಗ ಉಂಟು, ನಾನು ಹೆಂಗೆ ಅದನ್ನ ತಿನ್ನಕ್ಕೆ ಸಾಧ್ಯ, ಎಲ್ಲಾ ಕಡೆನೂ ದೇವನಿದ್ದಾನೆ, ನನ್ನ ನೋಡೋಣ ಇದ್ದಾನೆ. ಸೊ ಈ ಒಂದು ಇದೆಯಲ್ಲ, ಇದನ್ನೇ ಕುರಾನಿನ ಉದ್ದೇಶವಾಗಿದೆ. ಇಸ್ಲಾಮಿನ ಉದ್ದೇಶ ಇದೇ ಇರೋದು. ಅಂದ್ರೆ ಉಪವಾಸ ಮಾಡೋದು ಏನಕ್ಕೋಸ್ಕರ ಅಂದ್ರೆ ದೇವನ ಹೇಳ್ಕೊತಾನೆ, ನಿಮ್ಮಲ್ಲಿ ಗಾಡ್ ಕಾನ್ಶಿಯಸ್ನೆಸ್ ಅಂದ್ರೆ ದೇವರ ನಂಬಿಕೆ ಅದನ್ನ ಅಧಿಕಪಡಿಸೋಕ್ಕೋಸ್ಕರ ನಿಮ್ಗೆ ಉಪವಾಸ ಮಾಡಕ್ಕೆ ದೇವನು ಹೇಳಿದ್ದಾನೆ. ಅಂದ್ರೆ ನೀವು ಉಪವಾಸ ಇರ್ತೀರಾ,
ಬಾಗಿಲು ಮುಚ್ಕೊಂಡಿದ್ದೀರಾ, ಮನೆಯಲ್ಲಿ ಯಾರೂ ಇಲ್ಲ, ಮನೆಯಲ್ಲಿ ಒಳ್ಳೆ ದೋಸೆ ಇದೆ, ಇಡ್ಲಿ ಇದೆ, ಎಲ್ಲ ತಿಂಡಿ ಇದೆ, ಆದರೆ ಯಾರು ನಿಮ್ಮನ್ನ ನೋಡೋರು ಇಲ್ಲ. ಆ ವೇಳೆಯಲ್ಲಿ ನಿಮ್ಮನ್ನ ನೀವು ಮೋಸ ಮಾಡೋಕ್ಕೆ ಒಂದು ಕ್ಷಣ ಆಗತ್ತೆ. ಏನಂತ ಹೇಳಿ, ಯಾರು ನೋಡೋರಿಲ್ಲ ಬಿಡ, ನಾವು ತಗೊಳ್ಳೋಣ, ಕರೆಕ್ಟ್, ಯಾರು ನೋಡೋರಿಲ್ಲ, ನಾವು ಏನ್ ಬೇಕಾದ್ರೂ ಮಾಡ್ಕೊಳ್ಬೋದು ಅಂತ ಆ ಒಂದು ಲೆವೆಲ್ಗೆ ನಾವು ಹೋಗ್ಬೋದು. ಆದ್ರೆ ಆ ಲೆವೆಲ್ಗೆ ಹೋಗುವ ಶಕ್ತಿ ಇದ್ರೂ ಕೂಡ ಇಲ್ಲಪ್ಪ ನಾನು ಮಾಡೋಕ್ಕಾಗೋದಿಲ್ಲ, ನಾನು ಅದನ್ನು ತಿನ್ನಕ್ಕಾಗೋದಿಲ್ಲ. ಅವಾಗ ನಮ್ಗೆ ಗೊತ್ತಾಗತ್ತೆ ನಮ್ಮೊಳಗೆ ಈಮಾನ್ ಇದೆ, ನಮ್ಮೊಳಗೆ ನಂಬಿಕೆ ಇದೆ ಅಂತ ನಮ್ಗೆ ಗೊತ್ತಾಗತ್ತೆ. ಅವಾಗ ಹೌದಪ್ಪ, ನಾನು ದೇವನ ಬಗ್ಗೆ ಒಂದು ನಂಬಿಕೆ ಇಟ್ಕೊಂಡಿದ್ದೀನಿ, ದೇವನು ಇದನ್ನ ನೋಡೋನಾಗಿದ್ದಾನೆ ಅಂತ ಅವಾಗ ನಮ್ಗೆ ನಾವು ಅರ್ಥ ಮಾಡ್ಕೊಳಕ್ಕಾಗತ್ತೆ. ಓಕೆ. ಸೊ ಇದನ್ನ ಅಧಿಕಪಡಿಸೋಸ್ಕರ ದೇವನ್ ಏನ್ ಮಾಡಿದಾನೆ, ನಮಗೆ ಉಪವಾಸ ಇರೋಕ್ಕೆ ನಮಗೆ ಆಜ್ಞೆ ಕೊಟ್ಟಿದ್ದಾರೆ. ಸೊ ಉಪವಾಸ ಮೂಲಕ ಏನೇನು ಕಂಟ್ರೋಲ್ ಆಗತ್ತೆ ಅಂದ್ರೆ, ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಸೂರ್ಯ ಅಸ್ತ ಆಗುವವರೆಗೂ ನಾವು ಬಂದು ಯಾವುದೇ ಒಂದು ಆಹಾರ ಪದಾರ್ಥಗಳನ್ನು ತಿನ್ನಂಗಿಲ್ಲ, ನೀರು ಕುಡಿಯಂಗಿಲ್ಲ, ಮತ್ತೆ ಲೈಂಗಿಕ ಸಂಬಂಧ ಕೂಡ ಇಟ್ಕೊಳ್ಳಂಗಿಲ್ಲ. ಮದುವೆ ಆಗಿದ್ರು ಕೂಡ ಯಾವುದೆಲ್ಲ ದೇವನು ಬೇರೆ ಟೈಮ್ನಲ್ಲಿ ಹಲಾಲ್ ಅಂತ ಹೇಳಿದನೋ ನೀವು ಅದನ್ನ ಉಪಯೋಗ ಮಾಡಬಹುದು. ದೇವನು ಇದು ಕೊಟ್ಟಿದ್ದಾನೆ ನಮಗೆ ಏನು ಪರ್ಮಿಷನ್ ಕೊಟ್ಟಿದ್ದಾನೆ. ಆದ್ರೂ ಕೂಡ ಈ ವೇಳೆಯಲ್ಲಿ ಯಾವುದೆಲ್ಲ ದೇವನು ನಮಗೆ ಪರ್ಮಿಷನ್ ಕೊಟ್ಟಿದ್ದಾನೋ ಅದನ್ನ ಕೂಡ ತಡೆ ಮಾಡ್ತಾನೆ, ನಿಷೇಧ ಮಾಡ್ತಾನೆ. ಆ ಟೈಮ್ನಲ್ಲಿ ನಿಷೇಧಿತವಾಗಿದೆ. ಸೊ ಹಾಗಾಗಿ ಏನಾಗುತ್ತೆ, ಒಂದು ಹಲಾಲಾಗಿ ಇರುವ ವಿಚಾರದಿಂದ ನೀವು ದೂರ ಇರುವಾಗ ಹರಾಮಾಗಿರುವ ವಿಚಾರದಿಂದ ದೂರ ಆಗಕ್ಕೆ ನಿಮ್ಗೆ ಟ್ರೈನಿಂಗ್ ಆಗ್ತಿದೆ. ಓಕೆ. ಇವಾಗ ಈ ಒಂದು ತಿಂಗಳು ಊಟ ಬಿಟ್ಟು ಇರು, ಹೆಂಡತಿ ಬಿಟ್ಟು ಇರು, ಮತ್ತೆ ಬೇರೆ ಬೇರೆ ವಿಚಾರಗಳು ಇವೆ. ಅಂದ್ರೆ ನೀವು ಪ್ರವಾದಿ ಹೇಳ್ಕೊಳ್ತಾರೆ, ಯಾವ ಒಬ್ಬ ವ್ಯಕ್ತಿ ತನ್ನ ನಾಲಿಗೆ ಮೇಲೆ ಹಿಡಿತ ಇಲ್ಲವೋ ಅವನ ಉಪವಾಸ ದೇವನಿಗೆ ಬೇಕಾಗಿಲ್ಲ. ಅಂದ್ರೆ ಅವನು ಸುಳ್ಳು ಹೇಳಬಾರದು, ಮೋಸ ಮಾಡಬಾರದು, ಬೇರೆಯೊಬ್ಬರ ಬಗ್ಗೆ ಮಾತಾಡಬಾರದು. ಅಂದ್ರೆ ಬ್ಯಾಕ್ ಬೈಟಿಂಗ್ ಅಂತ ಹೇಳ್ಕೊಳ್ತಾರೆ. ಅವ್ರು ಸ್ವಲ್ಪ ದೂರ ಹೋಗ್ಬಿಟ್ರೆ ಅವ್ರ ಬಗ್ಗೆ ಮಾತಾಡೋದು, ಅವ್ರು ಮಾಡದೇ ಇರೋ ವಿಚಾರ ಬಗ್ಗೆ ಸುಮ್ಮನೆ ಸುಳ್ಳು ಹೇಳಿ ಅವ್ರ ಇಮೇಜ್ ಅನ್ನ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡೋದು, ಇವೆಲ್ಲವೂ ಮಾಡಿದ್ರೆ ನಿನ್ನ ಉಪವಾಸ ಬೇಕಾಗಿಲ್ಲ ಅಂತ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾಲಿಗೆ ಮೇಲೆ ಟ್ರೈನಿಂಗ್ ಆಗುತ್ತೆ, ನಿಮ್ಮ ದೇಹದ ಮೇಲೆ ಟ್ರೈನಿಂಗ್ ಆಗುತ್ತೆ, ನಿಮ್ಮ ಕಣ್ಗಳ ಮೇಲೆ ಟ್ರೈನಿಂಗ್ ಆಗುತ್ತೆ. ಬೇರೆ ಹೆಂಗಸರನ್ನು ನೋಡಬಾರದು, ಮದುವೆ ಆಗದೆ ಬೇರೆ ಹೆಂಗಸರನ್ನು ನೋಡಬಾರದು, ಅವ್ರ ಜೊತೆಗೆ ನೀವು ಸಂಬಂಧ ಇಟ್ಕೊಳ್ಬಾರದು, ಇವೆಲ್ಲವೂ ಟ್ರೈನಿಂಗ್ ಆಗುತ್ತೆ. ಸೊ ಟ್ರೈನಿಂಗ್ ಆದ ನಂತರ ಅವನು ಅದರ ಪ್ರಕಾರ ಜೀವನ ಮಾಡಕ್ಕೆ 9 months ಅಂದ್ರೆ 11 months ಅವನಿಗೆ ಈಸಿ ಆಗುತ್ತೆ. ಅಂದ್ರೆ 1 month ಟ್ರೈನಿಂಗು, 11 months ಪ್ರಾಕ್ಟೀಸಿಂಗು ಅಂತ ಒಂದು ವ್ಯಾಖ್ಯಾನ ಕೊಡ್ಬೋದು. ಸರ್, ಈಗ ಬಹಳ ಜನರಿಗಿರೋ ಪ್ರಶ್ನೆ, ನಮಾಜ್ ಮಾಡುವಂತಹ ಸಂದರ್ಭದಲ್ಲಿ ಏನಿರುತ್ತೆ ಮೈಂಡಲ್ಲಿ ಅಂತ. ಯಾಕೆಂತಂದ್ರೆ ದೇವರಿಗೆ ಒಂದು ಆಕಾರ ಇದೆ, ದೇವರನ್ನ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ಕಣ್ಣ ಮುಂದೆ ಒಂದು ಮೂರ್ತಿ, ಒಂದು ಪ್ರತಿಮೆಯ ರೂಪದಲ್ಲಿ ದೇವರನ್ನು ಕಾಣ್ತೇವೆ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಒಂದು ಕಡೆ. ಮತ್ತೊಂದು ಕಡೆ ದೇವರು ನಿರಾಕಾರ ಅಂತ ನೀವು ಹೇಳ್ತೀರಿ. ನಮಾಜ್ ಮಾಡುವಾಗ ಮೈಂಡಲ್ಲಿ ಏನಿರುತ್ತೆ, ಏನನ್ನು ಥಿಂಕ್ ಮಾಡ್ಕೊಂಡು ನಮಾಜ್ ಮಾಡ್ತೀರಿ, ಏನಿರುತ್ತೆ ಅದರಲ್ಲಿ ಉಚ್ಚರಿಸುವಂತಹ ಪದಗಳು? ವೆರಿ ಗುಡ್ ಕ್ವೆಶ್ಚನ್. ಇದರಲ್ಲಿ ಏನಾಗಿದೆ, ಆಕಾರ ನಿರಾಕಾರ ಅಂತ ಒಂದು ಪ್ರಶ್ನೆ ಕೂಡ ಬಂದಿದೆ. ಎಲ್ಲಿನೂ ಕೂಡ ಕುರಾನ್ ನಲ್ಲಿ ಎಲ್ಲಿನೂ ಕೂಡ ದೇವನು ನಿರಾಕಾರ ಅಂತ ಹೇಳಿಲ್ಲ. ಇವಾಗ ನಾನು ಕೊಡೋದು ಇನ್ನೊಂದು ಇನ್ಫಾರ್ಮೇಶನ್ ಆಗುತ್ತೆ, ಹಲವಾರು ಮುಸಲ್ಮಾನರಿಗೆ ಇದು ಒಂದು ಇನ್ಫಾರ್ಮೇಶನ್ ಆಗುತ್ತೆ. ದೇವನಿಗೆ ಮುಖವಿದೆ, ದೇವನಿಗೆ 2 ಕೈಗಳಿವೆ, ದೇವನಿಗೆ ಕಣ್ಣಿದೆ. ಓಕೆ, ಇದೆಲ್ಲ ನಾನು ನನ್ನ ಸ್ವಂತ ಅಭಿಪ್ರಾಯ ಅಂತ ಹೇಳ್ತಿಲ್ಲ. ಕುರಾನ್ ನಲ್ಲಿ ಕುಲ್ಲು ಮನ್ ಅಲೈಹಾ ಫಾನ್ ವಯಬ್ಕಾ ವಜ್ಹು ರಬ್ಬಿಕ ದುಲ್ ಜಲಾಲಿ ವಲ್ ಇಕ್ರಾಮ್, ಕುರಾನಿನ 2 ಸೂಕ್ತ. ಇದು ಬಂದು ಸೂರತು ರಹಮಾನ್ ನಲ್ಲಿ ಬರುತ್ತೆ. ಕುಲ್ಲು ಮನ್ ಅಲೈಹಾ ಫಾನ್, ಪ್ರಪಂಚದಲ್ಲಿ ಇರತಕ್ಕಂಥ ಎಲ್ಲವೂ ನಾಶ ಆಗತ್ತೆ. ಸೂರ್ಯ, ಚಂದ್ರ, ಭೂಮಿ, ಆಕಾಶ ಎಲ್ಲವೂ ನಾಶ ಆಗತ್ತೆ. ಆದ್ರೆ ದೇವನ ಮುಖವನ್ನ ಹೊರತುಪಡಿಸಿ ದೇವನ ಮುಖವನ್ನ ಯಾರು ನಾಶ ಮಾಡಕ್ಕಾಗೋದಿಲ್ಲ. ಅದೇ ರೀತಿ ಕುರಾನ್ ನಲ್ಲಿ ದೇವನು ಹೇಳ್ಕೊತಾನೆ, ಆದಮನ್ನ 2 ಕೈಗಳಿಂದ ದೇವನು ಸೃಷ್ಟಿ ಮಾಡಿದ್ದಾನೆ. ಮೊದಲನೆಯ ಒಬ್ಬ ಮನುಷ್ಯನನ್ನು ಸೃಷ್ಟಿ ಮಾಡಿದ್ದು 2 ಕೈಗಳಿಂದ ನಾವು ಸೃಷ್ಟಿ ಮಾಡಿದ್ದೇವೆ ಅಂತ ದೇವನು ಹೇಳ್ಕೊತಾನೆ. ಯದಯ್ಯ ಅಂದ್ರೆ ಅಂದ್ರೆ 1 ಕೈ, ಬಿ ಯದಯ್ಯ ಅಂದ್ರೆ 2 ಕೈಗಳಿಂದ ನಾವು ಸೃಷ್ಟಿ ಮಾಡಿದ್ದೇವೆ ಅಂತ ಕುರಾನ್ ಹೇಳ್ಕೊತೆ. ಆದ್ರೆ ಇಲ್ಲಿ ಏನಂದ್ರೆ, ಫಸ್ಟ್ ನಾನು ಹೇಳಿದಂಗೆ ಲೈಸ ಕಮಿಸ್ಲಿಹಿ ಶೈ, ಅವನ ತರ ಯಾರು ಇಲ್ಲ, ಅವನ ಕೈಗಳ ತರ ಯಾರ ಕೈಗಳೂ ಇಲ್ಲ, ಅವನ ಮುಖ ತರ ಯಾರ ಮುಖವೂ ಇಲ್ಲ, ಅವನು ಮನುಷ್ಯನ ತರ ಇಲ್ಲ, ಅವನು ಪ್ರಾಣಿ ತರ ಇಲ್ಲ. ಅಂದ್ರೆ ನಾವು ಕಲ್ಪನೆ ಕೂಡ ಮಾಡಕ್ಕಾಗೋದಿಲ್ಲ. ಅಂದ್ರೆ ನಿಮ್ಗೆ ಒಂದು ಉದಾಹರಣೆ ಕೊಡ್ತೀನಿ, ನೀವು ಮೈಂಡ್ನಲ್ಲಿ ಥಿಂಕ್ ಮಾಡಿ. ಹಸಿರು ಅಂತ ಹೇಳ್ತಕ್ಕ ಮೈಂಡ್ನಲ್ಲಿ ಬಂದಿರಬೇಕು. ಮತ್ತೆ ಸ್ಯಾಫ್ರಾನ್ ಬಂದಿರುತ್ತೆ, ಮತ್ತೆ ಕಪ್ಪು, ಮತ್ತೆ ಕೆಂಪು,
ಎಲ್ಲ ಬಂತಲ್ಲ, ಕಲರ್ ಬಂತಲ್ಲ, ಮೈಂಡ್ ಯೋಚನೆ ಮಾಡುವಾಗ ನಿಮ್ ಕಲರ್ ಬಂತು. ಇವಾಗ ನಿಮ್ಮ ಮನಸ್ಸಲ್ಲಿ ಯೋಚನೆ ಮಾಡದೇ ಆಗದೇ ಇರುವ ಒಂದು ಕಲರ್ ಅನ್ನ ಯೋಚನೆ ಮಾಡಿ. ಓಕೆ, ಆಗೋದಿಲ್ಲ. ಕರೆಕ್ಟ್. ಅಂದ್ರೆ ಕಲರ್ ಅಂದ್ರೆ ಗೊತ್ತಿರಬೇಕು. ನೀವು ಯೋಚನೆ ಮಾಡಕ್ಕಾಗದೇ ಇರುವಂತ ಕಲರ್ ಅನ್ನ ನೀವು ಕಲ್ಪನೆ ಮಾಡಿ ಅಂದ್ರೆ ಅದು ಹೇಗೆ ಸಾಧ್ಯ ಆಗತ್ತೆ? Correct. ಯೋಚನೆನೇ ಮಾಡಕ್ಕಾಗೋದಿಲ್ಲ. So ಅದೇ ರೀತಿ ದೇವನನ್ನ, ಅವನ ಮುಖ ಹೇಗಿರುತ್ತೆ, ಅವನ ಕೈಗಳು ಹೇಗಿರುತ್ತೆ ಅಂತ ನಾವು ಯೋಚನೆ ಮಾಡಕ್ಕಾಗೋದಿಲ್ಲ. ಹೇಗೆ ಇನ್ಫಿನಿಟ್ ಆಗಿದೆಯೋ, ಬಟ್ ದೇವನನ್ನು ನೋಡಬಹುದು. ದೇವನನ್ನು ನೋಡಬಹುದು. ಪ್ರವಾದಿ ಹೇಳಿದ್ದಾರೆ, ಹೇಗೆ ನೀವು ಈ ಚಂದ್ರವನ್ನು ನೋಡ್ತಿರೋ, ನೋಡಕ್ಕೆ ಏನು ಕಷ್ಟ ಆಗ್ತಿದ್ಯಾ? ಇಲ್ಲ ತಾನೆ. ಮತ್ತೆ ಅದೇ ರೀತಿ ದೇವನನ್ನ ನೀವು ಸ್ವರ್ಗದಲ್ಲಿ ನೋಡಕ್ಕೆ ಬಹಳ ಸುಲಭವಾಗಿರುತ್ತೆ. ಯಾಕಂದ್ರೆ ಪ್ರವಾದಿಯ ಅನುಯಾಯಿಗಳು ಕೇಳ್ಕೊಳ್ತಾರೆ, ದೇವನ್ ನೋಡಕ್ಕಾಗತ್ತಾ? ಎಲ್ಲರೂ ಅಷ್ಟು ಜನರು ಇರುವಾಗ ಹೇಗೆ ದೇವರನ್ನ ನೋಡಕ್ಕಾಗತ್ತೆ ಅಂತ ಪ್ರಶ್ನೆ ಮಾಡುವಾಗ ಪ್ರವಾದಿ ಹೇಳ್ಕೊಳ್ತಾರೆ, ನೀವು ಚಂದ್ರವನ್ನು ನೋಡುವಾಗ ಎಷ್ಟೋ ಜನರು ಇದ್ದೀರಾ, ಚಂದ್ರವನ್ನು ನೋಡಕ್ಕೆ ಕಷ್ಟ ಆಗ್ತಿದೆ ನಿಮ್ಗೆ, ಬಹಳ ಸುಲಭವಾಗಿದೆ ತಾನೆ. ಅದೇ ರೀತಿ ದೇವನನ್ನು ನೋಡೋದು ಬಹಳ ಸುಲಭವಾಗಿ ನೀವು ಸ್ವರ್ಗದಲ್ಲಿ ನೋಡ್ತೀರಾ. ಕರೆಕ್ಟ್. ಸೊ ಇದನ್ನ ಹೇಗೆ ಸೂರತುಲ್ ಕಿಯಾಮನಲ್ಲಿ ದೇವರು ಹೇಳ್ಕೊತಾರೆ, ವುಜೂಹು ಯೌಮ ಇದಿನ್ ನಾದಿರಾ ಇಲಾ ರಬ್ಬಿಹಾ ನಾದಿರಾ. ಕುರಾನಿನ ಸೂಕ್ತಗಳು. ಅಂದ್ರೆ ಆ ದಿನ ಸ್ವರ್ಗಕ್ಕೆ ಹೋಗುವರ ಮುಖವು ಅದು ಪ್ರಕಾಶವಾಗಿರುತ್ತದೆ ದೇವನನ್ನು ನೋಡುತ್ತಿರುವಾಗ. ಮತ್ತೆ ಎಲ್ಲಿ ನಿರಾಕಾರ ಅಂತ ಹೇಳಕ್ಕೆ ಸಾಧ್ಯ ಆಗತ್ತೆ? ದೇವನಿಗೆ ಮುಖವಿದೆ ಅಂತ ಹೇಳ್ಕೊಳ್ತೀವಿ. ಆದ್ರೆ ಏನಂದ್ರೆ ನಾವು ಆ ಒಂದು ಆಕಾರವನ್ನು ಕೊಟ್ಟು ಆ ದೇವನನ್ನು ಆರಾಧನೆ ಮಾಡೋದಿಲ್ಲ. ಈ ಭೂಮಿನಲ್ಲಿ ಯಾರು ಅವನನ್ನು ನೋಡಿಲ್ಲ. ಮತ್ತೆ ಸ್ವರ್ಗಕ್ಕೆ ಹೋಗುವವರು ಮಾತ್ರ ಅವನನ್ನು ನೋಡಬಹುದು ಸ್ವರ್ಗದಲ್ಲಿ. ಸೊ ದಿಸ್ ಇಸ್ ದ ಮೆಸೇಜ್. ಸೊ ನಾವು ನಮಾಜ್ ಮಾಡುವಾಗ ಏನ್ ಮೈಂಡ್ ನಲ್ಲಿ ಬರುತ್ತೆ ಅಂತ ಒಂದು ಪ್ರಶ್ನೆ ಮಾಡಿದ್ರಿ. ಅದು ಏನ್ ಬರುತ್ತೆ ಅಂದ್ರೆ, ಫಸ್ಟ್ ವಿಷಯ ಏನಂದ್ರೆ, ನಮಾಜ್ ಮಾಡುವಾಗ ಆ ಕುರಾನಿನ ಆ ಒಂದು ಮೀನಿಂಗ್ ನಮ್ಮ ಮೈಂಡ್ ನಲ್ಲಿ ಬರ್ಬೇಕಾಗಿರುತ್ತೆ. ಫಸ್ಟ್ ನಾವು ಬಂದು ಅಲ್ಲಾಹು ಅಕ್ಬರ್ ಅಂತ ಹೇಳ್ಕೊಳ್ಳುವಾಗ ಅಲ್ಲಾಹು ಅಕ್ಬರ್ ಅಂತ ಹೇಳ್ಕೊತೀವಿ. ಮೊನ್ನೆ ಕೂಡ ಒಂದು ಮೂವಿ ನೋಡಿದೆ. ಅಂದ್ರೆ ನಾವು ಮೂವಿ ಬೇಕಂದ್ರೆ ನೋಡುತ್ತೋ, ಅಂದ್ರೆ ಕೆಲವರು ಬಂದು ಮೂವಿ ನೋಡೋದು ಹರಾಮ್ ಅದೆಲ್ಲ ಹೇಳ್ಕೊತಾರೆ. ನಾನು ಮೂವಿ ನೋಡ್ತೀನಿ, ಅಂದ್ರೆ ಈ ಮೂವಿನಲ್ಲಿ ಏನು ಹೇಳಕ್ ಬಂದಿದ್ದಾರೆ, ಏನು, ವಾಟ್ ಇಸ್ ದ ಸ್ಕ್ರಿಪ್ಟ್, ವಾಟ್ ಇಸ್ ದ ಮೆಸೇಜ್ ಅಂತ. ಸೊ ದುರಂಧರ್ ಅಂತ ಒಂದು ಮೂವಿ ಬಂತು, ನೀವು ನೋಡಿರ್ಬೇಕು. ದುರಂಧರ್ 1 ನೋಡಿದ್ದೀನಿ, 2 ನೋಡಿಲ್ಲ. ಸೊ 1 ನಲ್ಲಿ ಲಾಸ್ಟ್ ಸೀನ್ ಬರುತ್ತೆ. ಲಾಸ್ಟ್ ಸೀನ್ ಅಲ್ಲಿ ಅವ್ನು ಫೈಟ್ ಮಾಡ್ತಾನೆ. ಫೈಟ್ ಮಾಡುವಾಗ ಅವನು ವಿಲನ್ ಬಂದು ಕೆಳಗಡೆ ಬಿದ್ದಿರ್ತಾನೆ. ಆಮೇಲೆ ಇವನ್ ಜ್ಞಾಪಕ ಬರುತ್ತೆ, ಇವನು ವಿಲನ್ ಬಂದು ಏನೋ ಒಂದು ಕೆಟ್ಟ ಕೆಲಸ ಮಾಡುವಾಗ ಅಲ್ಲಾಹ್ ಅಕ್ಬರ್ ಅಂತ ಹೇಳಿರ್ತಾನೆ. ಆ ಕೋಪದಲ್ಲಿ ಚೆನ್ನಾಗಿ ಹೊಡಿತಾನೆ ಇವನು. ಅಲ್ಲಾಹ್ ಅಕ್ಬರ್ ಅಂತ ಹೇಳಿದ್ಮೇಲೆ ಅವ್ನು ಮಾಡಿದ್ದು ತಪ್ಪು ಕೆಲಸ. ಆ ಕೋಪದ ಕಾರಣದಲ್ಲಿ ಇವನೇನ್ ಮಾಡ್ತಾನೆ, ಹೀರೋ ವಿಲನ್ ನ ಹೊಡಿತಾನೆ. ಸೊ ಇದು ಏನಾಗುತ್ತೆ, ಇದೊಂದು ಮೈಂಡ್ ನಲ್ಲಿ ಒಂದು ಪ್ರೋಗ್ರಾಮ್ ಆಗುತ್ತೆ. ಬಾಂಬ್ ಇಡುವಾಗ ಇವ್ರು ಅಲ್ಲಾಹ್ ಅಕ್ಬರ್ ಅಂತ ಹೇಳ್ಕೊಳ್ತಾರಂತೆ ಅಂತ ಒಂದು ಮೈಂಡ್ ಸೆಟ್ ಕೆಲವರಿಗೆ ಬಂದಿದೆ. ಬಟ್ ಏನಂದ್ರೆ ಅದೇ ರೀತಿ ಕೆಲವರ ವರ್ತನೆ ಕೂಡ ಇದೆ, ನಾಟ್ ಡಿನೈಯಿಂಗ್, ಬಟ್ ದಟ್ ಈಸ್ ನಾಟ್ ದ ಪರ್ಪಸ್. ನಾವು ಅಲ್ಲಾಹು ಅಕ್ಬರ್ ಅಂತ ಹೇಳುವಾಗ ಅಲ್ಲಾಹ್ ಎಲ್ಲರಿಗಿಂತಲೂ ಅವನು ಶ್ರೇಷ್ಠನು, ಅವನು ಎಲ್ಲರಿಗಿಂತನೂ ಅವನು ದೊಡ್ಡವನು, ಅವನೇ ಶಕ್ತಿ ಉಳ್ಳವನು, ಎಲ್ಲರಿಗಿಂತ ಶಕ್ತಿ ಉಳ್ಳವನು, ಎಲ್ಲರಿಗಿಂತ ಅವನು ನಮಗೆ ಮುಖ್ಯವಾದವನು ಅಂತ ನಾವು ಹೇಳ್ಕೊಳ್ತೀವಿ. ಅಂದ್ರೆ ಅಲ್ಲಾಹು ಅಕ್ಬರ್ ಅಂತ ಕೈ ಕಟ್ಕೊಳ್ಳುವಾಗ ನಾನು ಈ ವೇಳೆಯಲ್ಲಿ ನನ್ನ ಫ್ಯಾಮಿಲಿಗಿಂತ ದೇವ್ ನನಗೆ ಬಹಳ ಇಂಪಾರ್ಟೆಂಟ್, ನನಗೆ ಬಿಸ್ನೆಸ್ಗಿಂತ ಇದು ನನಗೆ ಇಂಪಾರ್ಟೆಂಟ್, ನನಗೆ ಬೇರೆ ಏನೇನೋ ಕೆಲಸ ಇದೆ ಎಲ್ಲಕ್ಕಿಂತ ಇದು ನನಗೆ ಇಂಪಾರ್ಟೆಂಟ್. ಆ ಒಂದು ಸರೆಂಡರ್ ಆಗ್ಬಿಡ್ತಾನೆ ಅಲ್ಲಾಹ್ ಅಕ್ಬರ್ ಅಂತ ಹೇಳುವಾಗ. ಸೊ ಆ ಒಂದು ಮೀನಿಂಗ್ ಬರ್ಬೇಕಲ್ಲ, ಅಲ್ಲಾಹ್ ಅಕ್ಬರ್ ಅಂದ್ರೆ ಏನರ್ಥ. ಸೊ ಹಾಗೆ ಒಂದೊಂದು ಪದಕ್ಕೂ ಅರ್ಥ ಇದೆ. ನೀವು ಹಾಗೆ ಧ್ಯಾನ ಮಾಡ್ತಾ ಮಾಡ್ತಾ ನಮಾಜ್ ಮಾಡಿದ್ರೆ ಸರಿಯಾದ ರೀತಿಯಲ್ಲಿ ನಮಾಜ್ ಮಾಡಕ್ಕಾಗತ್ತೆ. ಇವಾಗ ಅದರ ಅರ್ಥನೂ ಗೊತ್ತಿಲ್ಲ, ಏನಕ್ಕೆ ಮಾಡ್ತೀವಿ ಉದ್ದೇಶ ಕೂಡ ಗೊತ್ತಿಲ್ಲ ಅಂದ್ರೆ ಅದು ಬರೀ ಆಟದ ಕ್ರಿಯೆ ಆಗ್ಬಿಡುತ್ತೆ. ಇಟ್ಸ್ ಓನ್ಲಿ ಅ ಪ್ಲೇ, ಚೈಲ್ಡ್ಸ್ ಪ್ಲೇ ಅಂತ ಹೇಳ್ಕೊಡ್ತಾರೆ. ಚಿಕ್ಕ ಮಕ್ಕಳು ಆಟ ಆಡುತ್ತಾರ. ಸೊ ನಾವು ಚಿಕ್ಕ ಮಕ್ಕಳಿಗೂ ಕೂಡ ಸರಿಯಾದ ರೀತಿಯಲ್ಲಿ ಫೌಂಡೇಶನಲ್ ನಾಲೆಜ್ ಕೊಡ್ಲೇಬೇಕಾಗಿರತ್ತೆ. ಫೌಂಡೇಶನಲ್ ನಾಲೆಜ್ ಕೊಡ್ಬೇಕು. ಸೊ ಅದನ್ನ ಅಧ್ಯಯನ ಮಾಡ್ಬಿಟ್ಟು ಅದ್ರ ಏನು ಅರ್ಥ, ಅದ್ರ ಪ್ರಕಾರ ನಾವು ಅದನ್ನ ಉಚ್ಚಾರಣೆ ಮಾಡಬೇಕಾಗಿರತ್ತೆ. ಅದರಲ್ಲಿ ನಿಮ್ಗೆ ಬ್ಲೆಸ್ಸಿಂಗ್ ಸಿಗುತ್ತೆ, ದೇವನ ಹತ್ರ ನಮ್ಗೆ ಅನುಗ್ರಹ ಸಿಗುತ್ತೆ, ಅದು ಆಶೀರ್ವಾದ ಸಿಗುತ್ತೆ, ದೇವನ ಆಶೀರ್ವಾದ ನಮ್ಗೆ ಸಿಗುತ್ತೆ. ಬಟ್ ನಾವು ನಮಾಜ್ ಮಾಡೋರು ಏನೋ ಒಂದು ಮೈಂಡ್ ನಲ್ಲಿ ಇಟ್ಕೊಂಡು ಅಲ್ಲಿ ವ್ಯಾಪಾರದ ಮೈಂಡ್ ಸೆಟ್ ಇರ್ಬೋದು, ಇಲ್ಲ ಅಲ್ಲಿ ಏನೋ ಯಾರಿಗೋ ಏನೋ ಅಮೌಂಟ್ ಕೊಟ್ಟಿರ್ತೀವಿ ಅವನ ಹತ್ರ ವಸೂಲ್ ಮಾಡಬೇಕು, ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡಿದ್ರೆ ಅಲ್ಲಿ ಕಂಪ್ಲೀಟ್ ನಮಾಜಿನ ಆ ಒಂದು ಉದ್ದೇಶ ಪೂರೈಸಕ್ ಆಗೋದಿಲ್ಲ. ಮತ್ತೆ ಅದರ ಬೆನಿಫಿಟ್ ಕೂಡ ನಮ್ಗೆ ಸಿಗೋದಿಲ್ಲ. ನಮಾಜ್ ಮಾಡುವಂತಹ ಸಂದರ್ಭದಲ್ಲಿ ಅರಬಿಕ್ ನಲ್ಲಿ ಕೆಲವೊಂದು ವಿಚಾರಗಳನ್ನು ಪಠಿಸುವಂತಹ ಪ್ರಕ್ರಿಯೆ ಇದೆ.
ಏನ್ ಪಠಿಸ್ತಾರೆ ಅನ್ನೋದು ಬಹಳ ಜನರಿಗೆ ಪ್ರಶ್ನೆ. ನಮಾಜ್ ಟೈಮ್ನಲ್ಲಿ ಅಂದ್ರೆ ಫಸ್ಟ್ ಬಂದು ಸೂರತುಲ್ ಫಾತಿಹಾ ಓದುತ್ತೀವಿ. ಓಕೆ, ನಿಮ್ಗೆ ಗೊತ್ತಿದೆ, ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್, ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್, ಅರ್ ರಹಮಾನಿರ್ ರಹೀಮ್, ಮಾಲಿಕಿ ಯೌಮಿದ್ದೀನ್, ಇಯ್ಯಾಕ ನಅಬುದು ವ ಇಯ್ಯಾಕ ನಸ್ತഈನ್, ಇಹ್ದಿನಸ್ ಸಿರಾತಲ್ ಮುಸ್ತಕೀಮ್, ಸಿರಾತಲ್ ಲದೀನ ಅನ್ಅಮ್ತ ಅಲೈಹಿಂ ಗೈರಿಲ್ ಮಗ್ದೂಬಿ ಅಲೈಹಿಂ ವಲದ್ದಾಲ್ಲೀನ್, ಆಮೀನ್. ಇದು ದಿ 7 ಆಫ್ಟ್ ರಿಪೀಟೆಡ್ ವರ್ಸಸ್ ಅಂತ ಹೇಳ್ಕೊತೀವಿ. ಅಂದ್ರೆ ಇದನ್ನ ಒಂದೊಂದು ನಮಾಜಿನಲ್ಲಿ ಕೂಡ ನಾವು ಇದನ್ನು ಓದ್ತೀವಿ. ಇದರ ನಂತರ ಬೇರೆ ಸೂರ ಕೂಡ ಓದ್ತೀವಿ. ಬಟ್ ಇದರ ಮುಖ್ಯತ್ವ ಏನಂದ್ರೆ ದಿಸ್ ಇಸ್ ದಿ ಮದರ್, ದಿಸ್ ಇಸ್ ದ ಉಮ್ಮುಲ್ ಕಿತಾಬ್, ಮದರ್ ಆಫ್ ದಿ ಬುಕ್. ಇದೇ ವೆರಿ ಇಂಪಾರ್ಟೆಂಟ್. ಇವಾಗ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇದೆ, ಅದಕ್ಕೆ ಫಸ್ಟ್ ಬಂದು ಕಾನ್ಸ್ಟಿಟ್ಯೂಷನ್ ಪ್ರಿಯಾಂಬಲ್ ಇದೆಲ್ಲ, ಕಾನ್ಸ್ಟಿಟ್ಯೂಷನ್ ಪ್ರಿಯಾಂಬಲ್ ಬಂದು ಬಹಳ ಇಂಪಾರ್ಟೆಂಟ್. ಅಫ್ಕೋರ್ಸ್ ಕಾನ್ಸ್ಟಿಟ್ಯೂಷನ್ ಬಹಳ ಇಂಪಾರ್ಟೆಂಟ್, ಬಟ್ ಪ್ರಿಯಾಂಬಲ್ ಇಸ್ ವೆರಿ ಇಂಪಾರ್ಟೆಂಟ್. ಕರೆಕ್ಟ್. ಸೊ ಹಾಗೆ ಇಲ್ಲಿ ಕುರಾನ್ ಬಂದು ಬಹಳ ಇಂಪಾರ್ಟೆಂಟ್. ಅಲ್ಲಿ ಮುಖ್ಯವಾಗಿ ತುಂಬಾನೇ ಇಂಪಾರ್ಟೆಂಟ್ ಇರೋದು ಸೂರಾ ಫಾತಿಹಾ. ಸೂರಾ ಫಾತಿಹಾನು ಓದ್ತೀವಿ. ಸೊ ಅದರ ಅನುವಾದ ಇದೆ, ಲಾಂಗ್ ಲೆಂತ್ ಇದೆ. ಅದನ್ನ ಇವಾಗ ನಾನು ಕೊಡ್ಬೇಕಂದ್ರೆ ಅದೇ ಒಂದು ಲೆಕ್ಚರ್ ಆಗ್ಬಿಡತ್ತೆ. ಬಟ್ ಅದ್ರ ಜೊತೆಗೆ ಬೇರೆ ಸೂರಾ, ಬೇರೆ ಸೂಕ್ತಗಳನ್ನು ಕೂಡ ನಾವು ಓದ್ತೀವಿ. ಇದನ್ನ ಓದೋ ಮೂಲಕ ಏನಾಗುತ್ತೆ, ನಿಮ್ಗೆ ಸವಾಬ್ ಸಿಗತ್ತೆ, ಪುಣ್ಯ ಸಿಗುತ್ತೆ. ಒಂದೊಂದು ಲೆಟರ್ಗೆ 10 ರಿವಾರ್ಡ್ ಸಿಗುತ್ತೆ ಒಂದೊಂದು ಲೆಟರ್ಗೆ. ಯಾಕಂದ್ರೆ ಇವೆಲ್ಲವೂ ದೇವನ ವಾಕ್ಯಗಳು. ಇಟ್ಸ್ ಪ್ಯೂರ್ಲಿ ಗಾಡ್ಸ್ ವರ್ಡ್, ನಾಟ್ ಹ್ಯೂಮನ್ ವರ್ಡ್. ಪ್ರವಾದಿ ಮೊಹಮ್ಮದ್ ಅವರ ವರ್ಡ್ ಇಲ್ಲ ಇದು. ಯಾವುದೇ ಮನುಷ್ಯರೆಲ್ಲ ಸೇರ್ಕೊಂಡು ಬನ್ನಿ ನಾವೆಲ್ಲ ಕುರಾನ್ ಬರೆಯೋಣ ಅಂತ ಹಾಗೆ ಬರ್ದಿಟ್ಟಿದ್ದಿಲ್ಲ. ಇದು ದೇವನ ವರ್ಡ್ಸ್ ಆಗಿದೆ. ಒಂದೊಂದು ಪದ ಕೂಡ ದೇವನದಿಂದ ಬಂದಿರುವ ಅವನ ವಾಕ್ಯಗಳು. ಸೊ ಅದನ್ನ ಅವನ ವಚನಗಳು, ದೇವನ ವಚನಗಳು ಅಂತ ಹೇಳ್ಕೊಳ್ಬಹುದು. ಸೊ ಯಾರದು ದೇವನು ಆಕಾಶದಿಂದ ನಮ್ಗೆ ಕಳಿಸಿದಾನೆ ಅಂತ ಅಂದ್ರೆ, ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ. ಸ್ವೀಡನ್ ನಲ್ಲಿ ಹೋಗಿ ನಿಮ್ಗೆ, ಇಲ್ಲ ಜರ್ಮನಿಗೆ ಹೋಗಿ ನೀವು ಸೆಟ್ಲ್ ಆಗ್ಬೇಕಂತ ನೀವು ಆಸೆ ಪಡ್ತಿದ್ದೀರಾ. ಆಗ ನೀವೆಲ್ಲೋ ಒಂದ್ ಕಡೆ ನೀವು ಇಂಟರ್ವ್ಯೂಗೆ ಅಪ್ಲಿಕೇಶನ್ ಮಾಡಿದಿರಾ. ಇವಾಗ ಅಲ್ಲಿಂದ ಒಂದು ಲೆಟರ್ ಬಂದಿದೆ. ಆದ್ರೆ ಕಳ್ಸಿದ್ರು ಅದನ್ನ ಜರ್ಮನ್ ಲ್ಯಾಂಗ್ವೇಜ್ ಮೇಲೆ ಕಳ್ಸಿದಾರೆ. ಜರ್ಮನ್ ಲ್ಯಾಂಗ್ವೇಜ್ ನಲ್ಲಿ ಕಳ್ಸಿದಾರೆ ನಿಮ್ಗೆ. ಇವಾಗ ನೀವು ನಿಮ್ ಕೈನಲ್ಲಿ ಲೆಟರ್ ಸಿಕ್ಬಿಟ್ಟಿದೆ. ನೀವು ಏನ್ ಮಾಡ್ಬೇಕಾಗಿರತ್ತೆ, ಹೆಂಗಾದ್ರೂ ಹೋಗಿ ಇದರ ಅರ್ಥ ಗೊತ್ತಾಗ್ಬೇಕು ನಿಮ್ಗೆ. ನೀವ್ ಏನ್ ಮಾಡ್ತೀರಾ, ಯಾರು ಗೊತ್ತಿದೆಯೋ ಅವ್ರ ಹತ್ರ ಹೋಗಿ ಕೇಳ್ತೀರಾ. ಇಲ್ಲಾಂದ್ರೆ ಅಟ್ಲೀಸ್ಟ್ ಮಿನಿಮಮ್ ಇವತ್ತಿನ ಕಾಲದಲ್ಲಿ ನೀವು ಅದನ್ನ ಸ್ಕ್ರೀನ್ ಶಾಟ್ ತಗೊಂಡ್ಬಿಟ್ಟು ಇಲ್ಲಿ ಗೂಗಲ್ ಟ್ರಾನ್ಸ್ಲೇಟ್ ನಲ್ಲಿ ಹಾಕ್ಬಿಟ್ಟು ನಿಮ್ಮ ಮೀನಿಂಗ್ ಸಿಗ್ಬಿಡತ್ತೆ. ಅಲ್ಲ ಏನಾದ್ರು ಮಾಡ್ತಿರತ್ತಾನೆ. ಇವಾಗ ನಾವು ಎಲ್ಲರಿಗೂ ಗೊತ್ತಾಗಿದೆ ಈ ದೇವನ ಸಂದೇಶ, ದೇವನ ಹತ್ರದಿಂದ ಕುರಾನ್ ಬಂದಿದೆ ಅಂತ ಹೇಳಿದ್ರು. ಹೌದು ಬಂದಿದೆ, ಅದಕ್ಕೆ ನೀವಾಗ ಅಂತ ಕುತ್ಕೊಂಡ್ಬಿಟ್ರೆ ಅದು ಹಿಂಗೆ ಆಗತ್ತೆ. ಸೊ ಅದರ ಅರ್ಥ ನಮ್ಗೆ ಗೊತ್ತಾಗ್ಬೇಕಲ್ವೋ. ಹೌದು. ಸೊ ಅದಕ್ಕೆ ನಾವು ಪ್ರಯತ್ನ ತಗೊಳ್ಬೇಕಲ್ವೋ. ಆ ಏನು ದೇವನು ಹೇಳ್ತಾ ಇದ್ದಾನೆ, ಕುಲ್ ಹುವಲ್ಲಾಹ್ ಅಂದ್ರೆ ಏನು, ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ಅಂದ್ರೆ ಏನು ಅಂತ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಪಡಬೇಕಾಗಿರುತ್ತೆ. ಎವ್ರಿ ಮುಸ್ಲಿಂ ಬಾರ್ನ್ ಇನ್ ದಿಸ್ ವರ್ಲ್ಡ್, ನಾವು ಬಂದು ಕುರಾನ್ ಅನ್ನ ದೇವನ ವರ್ಲ್ಡ್ ಅಂತ ನಂಬಿದ್ರೆ, ವಾಕ್ಯಗಳು ದೇವನದು ಅಂತ ನಂಬಿದ್ರೆ ಅದರ ಅರ್ಥವನ್ನು ಅರ್ಥ ಮಾಡ್ಕೊಳ್ಳೋಕೆ ನಾವು ಪ್ರಯತ್ನ ಪಡಲೇಬೇಕು. Only then we will enjoy the beauty of Islam. ಅದು ಇಲ್ಲದೆ ಇದ್ರೆ ಇಟ್ ಈಸ್ ಓನ್ಲಿ ಸಮ್ ಸೌಂಡ್. ಸವಾಬ್ ಅಂತೂ ಸಿಗತ್ತೆ, ಸವಾಬ್ ಸಿಗತ್ತೆ, ಬಟ್ ಆ ಸೌಂಡ್ ಮಾತ್ರ ಕೇಳತ್ತೆ. ಬಟ್ ಅದರ ಮೀನಿಂಗ್ ಸಿಗದೆ ಇದ್ರೆ ವಿ ವಿಲ್ ನಾಟ್ ಬೆನಿಫಿಟ್ ಮಚ್. ಸರ್, ಈ ಇನ್ಶಾ ಅಲ್ಲಾ, ಮಾಶಾ ಅಲ್ಲಾ, ಅಲ್ಹಮ್ದುಲಿಲ್ಲಾ, ಸುಭಾನ್ ಅಲ್ಲಾ, ಇದರ ಅರ್ಥಗಳೇನು, ಯಾಕೆ ಇದನ್ನ ಹೇಳ್ತಾರೆ, ಮತ್ತು ಮನೆಗಳ ಮೇಲೆ ಅಥವಾ ಯಾವ್ದಾದ್ರು ಅಂಗಡಿಗಳಲ್ಲಿ ಯಾಕೆ ಅದನ್ನ ಹಾಕೊಂಡಿರ್ತಾರೆ ಬೋರ್ಡ್ಗಳನ್ನ ಅಂತ? ಇದರಲ್ಲಿ ಫಸ್ಟ್ ಹಿಂಗೆ ಹೋಗ್ತೀನಿ. ಫಸ್ಟ್ ಸೆಕೆಂಡ್ ಪಾರ್ಟ್ಗೆ ಅಟೆಂಡ್ ಮಾಡ್ತೀನಿ. ಅಂದ್ರೆ ಮನೆ ಮೇಲೆ ಹಾಕೊಳ್ಳೋದು, ಅದನ್ನ ಬ್ಯೂಟಿಫೈ ಮಾಡೋದು. ಕೆಲವರು ಸ್ಕಾಲರ್ಸ್ ಏನ್ ಹೇಳ್ಕೊಳ್ತಂದ್ರೆ, ಅಂದ್ರೆ ಪಂಡಿತರು ಏನ್ ಹೇಳ್ಕೊಳ್ತಂದ್ರೆ, ಹೀಗೆ ಯಾಕೆ ಸುಮ್ಮನೆ ಮಾಡ್ತೀರಾ ಅಂತ ಅಂತಹ ಒಂದು ಒಪಿನಿಯನ್ ಕೊಡೋರು ಇದ್ದಾರೆ. ಯಾಕಂದ್ರೆ ಇದು ಬಂದಿರೋ ಉದ್ದೇಶ ನೀವು ಅದನ್ನ ಕಂಠಪಾಠ ಮಾಡ್ಕೊಳ್ಳಿ, ಇಲ್ಲ ಅದನ್ನ ಉಪಯೋಗ ಮಾಡಿ ಅಂತ, ಇದು ಬರೀ ಬ್ಯೂಟಿಫೈ ಮಾಡೋಕ್ಕೋಸ್ಕರ ಇಡ್ಬೇಡಿ ಅಂತ ಅಂತದ್ದು ಕೆಲವರು ಹೇಳ್ತಾರೆ. ಬಟ್ ನನ್ನ ಪ್ರಕಾರ ಏನಂದ್ರೆ ಅಂಥದ್ದು ಏನು ಇಟ್ರೆ ಏನು ತೊಂದರೆ ಇಲ್ಲ. ಅದರಲ್ಲಿ ಇಟ್ರೆ ನಾವು ಅದನ್ನ ನೋಡ್ಬಿಟ್ಟು ಸ್ಮರಣೆಗೋಸ್ಕರ ಅದನ್ನ ಇಟ್ಕೊಳ್ತೀವಿ, ಸ್ಮರಣೆಗೋಸ್ಕರ ನಾಟ್ ಅ ಪ್ರಾಬ್ಲಮ್. ಬಟ್ ರಿಮೆಂಬರೆನ್ಸ್ಗೋಸ್ಕರ ನಾವು ಇಟ್ಕೊಳ್ಬೋದು. ಬಟ್ ಮಾಶಾ ಅಲ್ಲಾ, ಇನ್ಶಾ ಅಲ್ಲಾ, ಸುಬಾನ್ ಅಲ್ಲಾ ಅಂದ್ರೆ ಏನರ್ಥ ಅಂದ್ರೆ, ಇನ್ಶಾ ಅಲ್ಲಾ ಅಂದ್ರೆ ಇಫ್ ಗಾಡ್ ವಿಲ್ಸ್, ದೇವನು ಇಚ್ಛಿಸಿದ್ರೆ. ಅಂದ್ರೆ ಒಂದ್ ಕೆಲಸ ಮಾಡಕ್ ಹೋಗ್ತೀನಿ, ವ್ಯಾಪಾರ ಮಾಡ್ಬೇಕಂತಿದ್ದೀನಿ, ನಾಳೆ ಬರ್ತೀನಿ ರೀ,
ಬಂದು ಇನ್ಶಾಲ್ಲಾ ನಿಮ್ಮನ್ನ ಭೇಟಿ ಆಗ್ತೀನಿ ಇನ್ಶಾಲ್ಲಾ ಅಂತ ಹೇಳುವಾಗ ಅವಾಗ ಗೊತ್ತಾಗತ್ತೆ ಹ್ಮ್ ನಾನು ಎಷ್ಟೇ ಪ್ರಯತ್ನ ಮಾಡಿದ್ರು ಹ್ಮ್ ನನ್ನ ಶಕ್ತಿಯಿಂದ ಅದು ಮಾಡಕ್ಕಾಗಲ್ಲ, ದೇವನ ಅನುಗ್ರಹ ಇರಬೇಕು, ಅವನ ಶಕ್ತಿಯಿಂದನೇ ಅದು ನಡೆಯುತ್ತೆ ಅಂತ. ಹ್ಮ್ ಹ್ಮ್ ಸೊ ನಾವು ಎಷ್ಟೇ ಮಾಡ್ಬೇಕಂತ ಇರ್ತೀವಿ, ಸ್ಕೂಲ್ನಲ್ಲಿ ನಾನು ಫಸ್ಟ್ ರ್ಯಾಂಕ್ ಬಂದ್ಬಿಡ್ತೀನಿ, ನಾನು ಇದು ಮಾಡ್ತೀನಿ ಅದು ಮಾಡ್ತೀನಿ ಅಂದ್ರೆ, ಬಟ್ ನಾವು ಪ್ರಯತ್ನ ಪಡ್ಬೋದು, ಬಟ್ ರಿಸಲ್ಟ್ ಕೊಡೋನು ಅವನು. ಓಕೆ ಸೊ ಹಾಗಾಗಿ ಇನ್ಶಾಲ್ಲಾ ಹೇಳೋದು ಒಂದೊಂದು ಕೆಲಸಕ್ಕೆ ಮುಂಚೆ ಕೂಡ ಇನ್ಶಾಲ್ಲಾ ಇರಬೇಕು. ಹ್ಮ್ ಹ್ಮ್ ಆದ್ರೆ ಇವತ್ತು ಏನಾಗ್ಬಿಟ್ಟಿದ್ದಾರೆ, ಒಬ್ಬ ವ್ಯಕ್ತಿ ಇನ್ಶಾಲ್ಲಾ ಹೇಳಿದ್ರೆ ಅವನು ಕಾಸು ಕೊಡಲ್ಲ ಕಣೋ ಅಂತ ಆ ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ದಾರೆ. ಕರೆಕ್ಟ್. ಒಬ್ಬನ ಹತ್ರ ಹೋಗ್ಬಿಟ್ಟು ಪೈಸಾ ದಿಯೋ ಅಂತ ಕೇಳಿದ್ರೆ ಇನ್ಶಾಲ್ಲಾ ಸಭಾ ಜಾವ್ ಅಂತ ಹೇಳ್ಬಿಡ್ತಾರೆ, ನಾಳೆ ಬಂದ್ಬಿಡುತ್ತೆ ಅಂದ್ರೆ ಆ ಇನ್ಶಾಲ್ಲಾ ಬರೋದೇ ಇಲ್ಲ. ನಾಳೆ 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 ಅಂತ ಅಂದ್ರೆ ಅವನ ಮನಸ್ಸಲ್ಲಿ ಸರಿಯಾದ ರೀತಿಯಲ್ಲಿ ನಿಯತ್ತಿದ್ರೆ, ಓಕೆ ಅವನು ಸರಿಯಾದ ರೀತಿಯಲ್ಲಿ ಅವನ ಉದ್ದೇಶ ಸರಿಯಾಗಿದ್ರೆ ಆ ಇನ್ಶಾಲ್ಲಾಗೆ ಬೆಲೆ ಇರ್ತಿತ್ತು. ಓಕೆ ಬಟ್ ಅವನು ಹೇಳೋದೇ ಬೇರೆ, ಮನಸ್ಸೊಳನೆ ಬೇರೆ ಇದ್ರೆ ಅದು ಇನ್ಶಾಲ್ಲಾ ಕಂಪ್ಲೀಟ್ ಆಗೋದಿಲ್ಲ. ಸೊ ಅದೇ ರೀತಿ ಮಾಶಾಲ್ ಅಂದ್ರೆ ಒಂದು ಒಳ್ಳೆ ವಸ್ತು ನೋಡ್ತೀರಾ, ಹಾ ಒಂದು ಯಾರ ಹತ್ರನೋ ಯಾವ್ದೋ ಒಳ್ಳೇದು ನೋಡ್ತೀರಾ, ಅವರು ಬಹಳ ಅತಿ ಸುಂದರವಾಗಿದ್ದಾರೆ, ಇಲ್ಲ ಅವ್ರ ಹತ್ರ ಕಾಸು ಜಾಸ್ತಿ ಇದೆ, ಇಲ್ಲ ಅವ್ರ ಹತ್ರ ಏನೋ ಒಂದು ಚೆನ್ನಾಗಿದೆ, ಅವ್ರ ಮನೆ ತುಂಬಾ ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತ ನೋಡುವಾಗ ನೀವು ಮಾಶಾ ಅಲ್ಲ ಅಂದ್ರೆ ದೇವನ ಇಚ್ಛೆಯಿಂದ ನಡೆದಿದೆ. ಓಕೆ ಅಂದ್ರೆ ದೇವನ ಇಚ್ಛೆಯಿಂದ ನಡೆದಿದೆ ಅಂದ್ರೆ ಸದಾ ಮೈಂಡ್ ಎಲ್ಲಿ ಹೋಗ್ಬೇಕಂದ್ರೆ ನಮ್ಮ ಶಕ್ತಿಗಿಂತ ಅವನ ಶಕ್ತಿ ವೆರಿ ವೆರಿ ಪವರ್ಫುಲ್, ಅವನಿಂದನೇ ಇದೆಲ್ಲ ನಡೀತಿದೆ ಅಂತ. ಓಕೆ ಸುಬಾನ್ ಅಂದ್ರೆ ಗ್ಲೋರಿ ಬೀಟು ಅಲ್ಲ, ಓಕೆ ಸರ್ವಸ್ತುತಿ ದೇವನಿಗೆ ಅಂತ ಹೇಳ್ಕೊಳ್ಳುವಾಗ ಹ್ಮ್ ಹ್ಮ್ ಗ್ಲೋರಿ ಅವನು ಎಲ್ಲರಿಂದು ಅವನು ಏನೋ ಹಿ ಡಸನ್ ಹ್ಯಾವ್ ಎನಿ ವೀಕ್ನೆಸ್, ಓಕೆ ಹೀಸ್ ಪರ್ಫೆಕ್ಟ್, ಹ್ಮ್ ಹ್ಮ್ ಪರ್ಫೆಕ್ಟ್ ಆಗಿದ್ದಾನೆ. ಯಾವ ಮನುಷ್ಯರಲ್ಲಿ ಪರ್ಫೆಕ್ಷನ್ ಇಲ್ಲ. ಓಕೆ ನಾವು ಎಷ್ಟೇ ಮಾಡಿದ್ರು ಎಕ್ಸಲೆನ್ಸ್ ಕಡೆಗೆ ಹೋಗ್ಬೋದು, ಎಕ್ಸಲೆಂಟ್ ಆಗಿ ಮಾಡ್ಬೋದು, ವಿ ವಿಲ್ ಟ್ರೈ ಟು ಡೂ ಅವರ್ ಬೆಸ್ಟ್. ಬಟ್ ಪರ್ಫೆಕ್ಷನ್ ಬಂದು ದೇವನಿಗೆ ಮಾತ್ರ, ಅವನೇ ಪರ್ಫೆಕ್ಟು. ಸೊ ಸುಭಾನಲ್ಲ ಅಂದ್ರೆ ಹಿ ಈಸ್ ದ ಮೋಸ್ಟ್ ಪರ್ಫೆಕ್ಟ್, ಹಿ ಈಸ್ ಫ್ರೀ ಫ್ರಮ್ ಇಂಪರ್ಫೆಕ್ಷನ್ ಅಂತ ಹೇಳುವ ಅರ್ಥದಲ್ಲಿ ಬರುತ್ತೆ. ಓಕೆ ಸರ್, ಈಗ ಮಾಡುವಂತಹ ಒಳ್ಳೆಯ ಕೆಲಸ ಮತ್ತು ಕೆಟ್ಟ ಕೆಲಸಗಳನ್ನ ಅದರ ಲೆಕ್ಕವನ್ನ ಇಡೋದಕ್ಕೆ ಯಾರಾದರೂ ಇರ್ತಾರ ಇಸ್ಲಾಮಲ್ಲಿ? ಹೌದು, ನಾವು ಕಿರಾಮನ್ ಕಾತಿಬೀನ್ ಅಂತ ಹೇಳ್ಕೊತೀವಿ. ಓಕೆ, ಇವಾಗ ಇವೆಲ್ಲವೂ ನೀವು ಹಿಂದೂ ಸ್ಕ್ರಿಪ್ಚರ್ಸ್ ಅಲ್ಲಿ ನೋಡಿದ್ರು ಕೂಡ ಇದರ ಬಗ್ಗೆ ಅಲ್ಲೂ ಕೂಡ ಉಲ್ಲೇಖವಾಗಿದೆ. ನಾವು ಮಾಡುವ ಕೆಟ್ಟ ಕಾರ್ಯ, ಒಳ್ಳೆ ಕಾರ್ಯ ಇವೆಲ್ಲವೂ ಒಂದು ಪುಸ್ತಕದಲ್ಲಿ ಬರೆದಿಟ್ಟಿದ್ದಾರೆ ಅಂತ ಅವರು ಕೂಡ ನಂಬಿದ್ದಾರೆ. ನಾವು ನಂಬ್ತಾ ಇದೀವಿ. ಏನಂತ, ನಮ್ಮ ಜೊತೆ ಇರುವ ಏನೋ ದೇವದೂತರು, ಕಣ್ಣಿಗೆ ಕಾಣಿಸದೇ ಇರುವ ದೇವದೂತರು ಕಿರಾಮನ್ ಕಾತಿಬೀನ್ ಅಂತಿದ್ದಾರೆ. ಅವ್ರು ಯಾವಾಗಲೂ ನಾವು ಏನೇನೋ ಕೆಲಸ ಮಾಡ್ತಿರೋ ಅದೆಲ್ಲ ಸದಾ ಬರಿತಾನೆ ಇರ್ತಾರೆ. ಸದಾ ನೀವು ಏನ್ ನೋಡಿದಿರಿ, ಏನ್ ಮಾತಾಡಿದಿರಿ, ಏನ್ ಯೋಚನೆ ಮಾಡ್ತಿದ್ದೀರಿ, ಇವೆಲ್ಲವೂ ದೇವನು ಬರಿತಾನೆ ಇರ್ತಾನೆ. ಸೊ ಈ ದೇವನ ಮೂಲಕ ಅವ್ರು ಬರೀತಾರೆ, ಅಂದ್ರೆ ಅವ್ರಿಗೆ ಆಜ್ಞೆ ಕೊಟ್ಟಿದ್ದಾರೆ ದೇವನು ಕಿರಾಮನ್ ಕಾತಿಬೀನ್ಗೆ. ಸೊ ಅವ್ರು ಬರಿತಾನೆ ಇರ್ತಾರೆ. ಮತ್ತೆ ನಾವು ಸತ್ತು ಒಂದಿನ ಭೂಮಿ ಬಿಟ್ಟು ಹೋಗುವಾಗ ಮತ್ತೆ ಆಕಾಶದಲ್ಲಿ ಹೋಗಿ ಆ ಆತ್ಮವನ್ನು ದೇವನು ತಗೊಂಡು ಹೋಗ್ತಾನೆ. ಅದಕ್ಕೂ ದೇವದೂತರ ಮೂಲಕ ಅಲ್ಲಿ ಬರೀಲಾಗತ್ತೆ. ಇಲ್ಲಿ ಇವನಂತ ಪುಸ್ತಕದಲ್ಲಿ ಬರೆಯಲಾಗತ್ತೆ, ಇವನು ಒಳ್ಳೆ ವ್ಯಕ್ತಿ ಅಂದ್ರೆ ಇಲ್ಲಿ ಇವನಂತ ಪುಸ್ತಕದಲ್ಲಿ ಆ ರಿಜಿಸ್ಟರ್ ನಲ್ಲಿ ಬರೆಯಲಾಗತ್ತೆ. ಕೆಟ್ಟ ವ್ಯಕ್ತಿ, ಕೆಟ್ಟ ಆತ್ಮ ಅಂದ್ರೆ ಸಿಜ್ಜೀನ್ ಅಂತ ಒಂದು ಪುಸ್ತಕ ಇದೆ, ಅಲ್ಲಿ ಬರೆಯಲಾಗತ್ತೆ. ಸೊ ಅದರ ನಂತರ ಪ್ರಳಯದ ನಂತರ ಅವನಿಗೆ ಪುನಃ ದೇವನು ಜೀವ ಕೊಡ್ತಾನೆ. ಅದ ನಂತರ ಒಂದು ಟ್ರಾವೆಲಿಂಗ್ ಇದೆ, ಅದು ಲಾಂಗ್ ಸ್ಟೋರಿ. ಒಂದೊಂದು ಸಬ್ಜೆಕ್ಟ್ ಕೂಡ ಒಂದೊಂದು ಲಾಂಗ್ ಸ್ಟೋರಿ ಇದೆ. ಬಟ್ ಏನಂದ್ರೆ ನಾವು ಮಾಡುವಂತಹ ಎಲ್ಲಾ ವಿಚಾರಗಳು ಕೂಡ ದೇವನು ರೆಕಾರ್ಡ್ ಮಾಡ್ತಾ ಇದ್ದಾನೆ. ಓಕೆ, ನೀವು ರೆಕಾರ್ಡ್ ಮಾಡ್ತಿರ್ತಾನೆ, ಇವಾಗ ರೆಕಾರ್ಡಿಂಗ್ ಆಗ್ತಿದೆ, ಕ್ಯಾಮ್ರಾ ರೆಕಾರ್ಡ್ ಆಗಿ ಮಾಡ್ತಿದೆ, ಸೌಂಡ್ ರೆಕಾರ್ಡಿಂಗ್ ಆಗ್ತಿದೆ. ಅದೇ ರೀತಿ ನಾವು ಮಾಡುವಂತ ಎಲ್ಲಾ ಕೆಲಸವೂ ರೆಕಾರ್ಡ್ ಆಗ್ತಿದೆ. ಅದ್ರ ಜೊತೆ ಈ ಕೈಗಳಿವೆಲ್ಲ, ಕೈಗಳು ಕೂಡ ಆ ದಿನ ಅಂದ್ರೆ ನಿರ್ಣಾಯಕದ ದಿನದಲ್ಲಿ ನಮ್ಮ ಕೈಗಳು ಮಾತಾಡತ್ತೆ. ಓಕೆ, ಕೇಳ್ಬೋದು, ಹೆಂಗ್ರಿ ಅದು ಕೈ ಹೆಂಗ್ರಿ ಮಾತಾಡತ್ತೆ ಅಂತ ಪ್ರಶ್ನೆ ಮಾಡ್ಬೋದು ಅಲ್ಲ? ಹೌದು, ಅದೇಂಗೆ ಕೈ ಮಾತಾಡತ್ತೆ? ನಾವು ಬೇರೆ ರೀತಿಯಲ್ಲಿ ಕ್ವಶನ್ ಮಾಡ್ಬೇಕಾಗತ್ತೆ. ನಾಲ್ಗೆ ಹೆಂಗ್ ಮಾತಾಡ್ತಿದೆ? ಓಕೆ, ನಾಲ್ಗೆ ಏನು? ಅದು ಒಂದು ತುಂಡು, ಮಾಂಸದ ತುಂಡು. ನಿಮ್ಮ ಮೂಗು ಮಾತಾಡ್ತಿಲ್ಲ, ಕಣ್ಣು ಮಾತಾಡ್ತಿಲ್ಲ, ನಿಮ್ ಕೈಗಳು ಮಾತಾಡ್ತಿಲ್ಲ, ಕಾಲುಗಳು ಮಾತಾಡ್ತಿಲ್ಲ. ಬಟ್ ನಾಲಿಗೆ ಮಾತಾಡ್ತಿದೆ ಅಂದ್ರೆ ಆ ಶಕ್ತಿ ಯಾರು ಕೊಟ್ರು? ಅಂದ್ರೆ ದೇವನು ಈ ಮಾಂಸದ ತುಂಡುವನ್ನು ಮಾತಾಡಿಸಕ್ಕೆ ಅವನಿಗೆ ಈಸಿ ಆಗ್ಬಿಟ್ಟಿದ್ರೆ ಕೈಗಳನ್ನು ಕೂಡ ಮಾತಾಡ್ಸೋದು ಅವನಿಗೆ ಬಹಳ ಈಸಿ. ಅಂದ್ರೆ ಕೈಗಳನ್ನು ಮಾತಾಡ್ಸಕ್ಕೆ ಏನಂದ್ರೆ ಈ ಕೈಗಳು ಏನೇನ್ ಮಾಡುತ್ತೋ ಅದೆಲ್ಲ ಆ ದಿನ ಹೇಳ್ಕೊಳುತ್ತೆ. ಓಕೆ, ಆದ್ರೆ ದೇವನ ಹತ್ರ ನಾವು ಈ ಭೂಮಿನಲ್ಲಿ ಕ್ಷಮಾಪಣೆ ಕೇಳ್ಕೊಂಡ್ರೆ ಈ ಭೂಮಿನಲ್ಲಿ ದೇವನೇ ನಾನು ಏನೋ ತಪ್ಪ ಮಾಡ್ಬಿಟ್ಟಿದ್ದೇನೆ, ನನ್ನನ್ನು ಕ್ಷಮಿಸ್ಬಿಡು, ಇನ್ನ ಮುಂದೆ ಅದನ್ನ ಮಾಡೋದಿಲ್ಲ, ಇನ್ನ ಮುಂದೆ ನಾನು ಅದನ್ನು ಮಾಡೋದಿಲ್ಲ. ಮತ್ತೆ ಅದಕ್ಕೆ ಪರಿಹಾರವಾಗಿ ನಾನು ಯಾರಿಗೆಲ್ಲ ಅನ್ಯಾಯ ಮಾಡಿದನೋ ಅವರಿಗೆಲ್ಲ ನನಗೆ ಏನಾದ್ರು ಮೂಲಕ ಅವ್ರಿಗೆ ಸಹಾಯ ಮಾಡಿ ನನ್ನನ್ನು ನೀನು ಕ್ಷಮಿಸುವಂತ
ದೇವನ ಹತ್ರ ನಾವು ಕ್ಷಮಾಪಣೆ ಕೇಳ್ಕೊಂಡ್ರೆ ದೇವನು ಕ್ಷಮಿಸ್ತಾನೆ. ಓಕೆ. ಎಷ್ಟೇ ದೊಡ್ಡ ಪಾಪ ಮಾಡಿದ್ರು ಕೂಡ, ನೀವು ಎಷ್ಟೇ ದೊಡ್ಡ ಪಾಪಿಯಾಗಿದ್ರು ಕೂಡ ನೀವು ದೇವನ ಹತ್ರ ಕ್ಷಮಾಪಣೆ ಕೇಳ್ಕೊಂಡ್ರೆ ದೇವನು ಕ್ಷಮಿಸ್ತಾನೆ. ಓಕೆ ಸರ್, ಆತ್ಮ, ಡೆಸ್ಟಿನಿ ಮತ್ತು ಡೆತ್, ಇದ್ರ ಬಗ್ಗೆ ಏನು ಹೇಳುತ್ತೆ ಖುರಾನ್ ಅಂತ? ಡೆಸ್ಟಿನಿ, ಇದು ಬಹಳ ಡೀಪ್ ಕ್ವಶನ್ ನೀವು ಕೇಳಿದ್ದು. ಡೆಸ್ಟಿನಿ ಅಂದರೆ ವಿಧಿ ಅಂತ ನಾವು ಅನುವಾದ ಮಾಡ್ತೀವಿ. ಇವಾಗ 6 ವಿಷಯಗಳನ್ನು ನಂಬಿರಬೇಕು ಒಬ್ಬ ಮುಸ್ಲಿಂ. ಓಕೆ. ಅದರಲ್ಲಿ ದೇವನು, ಮತ್ತೆ ದೇವದೂತರು, ನಾವು ಕಣ್ಣಿಗೆ ಕಾಣಿಸದೇ ಇರುವ ದೇವದೂತರು, ಅಂದ್ರೆ ಮತ್ತೆ ದೇವನ ಪುಸ್ತಕಗಳು. ಕೊನೆಗೆ ಬಂದಿರೋದು ಕುರಾನ, ಅದಕ್ಕೆ ಮುಂಚೆ ಬಂದಿರೋದು ಜಬೂರು, ಮತ್ತೆ ತೌರಾತು, ಇಂಜೀಲು, ಮತ್ತೆ ಅದಕ್ಕೆ ಮುಂಚೆ ಕೂಡ ಎಷ್ಟೋ ಪುಸ್ತಕಗಳು ಬಂದಿದ್ವಿ, ದೇವನ ಪುಸ್ತಕಗಳು. ಅವೆಲ್ಲವೂ ನಂಬಬೇಕಾಗಿರುತ್ತೆ. ಮತ್ತೆ ಮತ್ತೆ ಪ್ರವಾದಿಗಳನ್ನು ನಂಬಬೇಕಾಗಿರುತ್ತೆ. ಎಲ್ಲಾ ಪ್ರವಾದಿಗಳನ್ನು ನಂಬಬೇಕು. ಮತ್ತೆ ಅದರ ನಂತರ ಪರಲೋಕವನ್ನು ನಂಬಬೇಕಾಗಿರುತ್ತೆ. ಅಂದ್ರೆ ನಾವು ಸತ್ ಬೂದಿ ಆದ ನಂತರ ಬೇರೆ ಒಂದು ಪ್ರಪಂಚ ಇದೆ, ಬೇರೆ ಒಂದು ಲೈಫ್ ಇದೆ, ಸ್ವರ್ಗ ಇದೆ, ನರಕ ಇದೆ ಅಂತ ನಂಬಬೇಕಾಗಿರುತ್ತೆ. ಅದರ ನಂತರ 6ನೇ ವಿಷಯ ವಿಧಿಯನ್ನು ನಂಬಬೇಕಾಗಿರುತ್ತೆ. ವಿಧಿ ಅಂದ್ರೆ ಇವತ್ತು ನಾನು ನಿಮ್ ಜೊತೆ ಕೂತ್ಕೊಳ್ಬೇಕಾಗಿರೋದು ವಿಧಿ, ಹೌದು. ಆದ್ರೆ ನಾನು ಇಲ್ಲಿ ಬರ್ಬೇಕಂತ ಪ್ರಯತ್ನ ಮಾಡಿದೆ, ನೀವು ಕೂಡ ಪ್ರಯತ್ನ ಮಾಡಿದ್ರಿ. ಸೊ ಒಬ್ಬೊಬ್ಬ ವ್ಯಕ್ತಿಗೂ ದೇವನು ಆ ಶಕ್ತಿಯನ್ನು ಕೊಟ್ಟಿದ್ದಾನೆ. ಅದನ್ನ ಫ್ರೀ ವಿಲ್ ಅಂತ ಕರಿತೀವಿ. ದೇವನು ಶಕ್ತಿ ಕೊಟ್ಟಿದ್ದಾನೆ ನಿಮ್ಗೆ. ನೀವು ಇಲ್ಲಿ ಹೋಗ್ಬೋದು, ಇಲ್ಲ ಅಲ್ಲಿ ಹೋಗ್ಬೋದು, ಇಲ್ಲ ಕೂತ್ಕೊಂಡಿರ್ಬೋದು, ನಿಂತ್ಕೊಳ್ಬಹುದು. ಸೊ ಅದ್ರ ಮೇಲೆ ನಿಮ್ಗೆ ಪುಣ್ಯ ಇಲ್ಲ ಪಾಪ ಆಗತ್ತೆ. ಬಟ್ ದೇವನು ಇಚ್ಛೆ ಇಲ್ಲದೆ ಏನು ಆಗೋದಿಲ್ಲ. ಮರದ ಎಲೆ ಕೂಡ ಕೆಳಗೆ ಬೀಳಲ್ಲ ಅಂತ ಕುರಾನ್ ಹೇಳ್ಕೊಳುತ್ತೆ. ಅಂದ್ರೆ ನೀವು ಎಷ್ಟೇ ಬುದ್ಧಿವಂತರ ಇದ್ರು ಕೂಡ ಸಕ್ಸಸ್ ಬಂದು ಅವನ ಕೈನಲ್ಲಿ ಇರೋದು. ಏನೇ ಪ್ಲಾನಿಂಗ್ ಮಾಡಿದ್ರು ಕೂಡ ಸಕ್ಸಸ್ ಅವನ ಕೈನಲ್ಲಿ ಇರೋದು. ಸೊ ಹಾಗಾಗಿ ಈ ವಿಧಿಯನ್ನು ನಂಬಬೇಕಾಗಿರುತ್ತೆ. ಸದಾ ಮನುಷ್ಯನೊಳಗೆ ಆ ಒಂದು ಭಾವನೆ ಇರಬೇಕು. ಆದ್ರೆ ಅದರ ಅರ್ಥ ಹೀಗಿಲ್ಲ, ಹಾಗೆ ಎಲ್ಲ ವಿಧಿ ಪ್ರಕಾರ ನಡೆಯುತ್ತೆ, ನಾವು ಏನ್ ಮಾಡ್ಬೇಕಾಗಿಲ್ಲ, ದೇವನ ಇಚ್ಛೆ ಪ್ರಕಾರ ನಡೆಯುತ್ತೆ ಅಂತ ಹಂಗ್ ಕೂತ್ಕೊಳಕ್ ಆಗೋದಿಲ್ಲ. ಇದಕ್ಕೆ ಒಂದು ಉದಾಹರಣೆ ಕೊಡ್ಬೇಕಂದ್ರೆ, ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೊಟ್ರೆ, ಹೇಗೆ ಒಂದು ಮರದಿಂದ ಏನು ಬರ್ಡ್ಸ್ ಇದಲ್ಲ, ಹಕ್ಕಿಗಳು ಆ ಜಾಗವನ್ನು ಬಿಟ್ಟು ಆಹಾರಕ್ಕೋಸ್ಕರ ಆಚೆ ಹೋಗುತ್ತೆ ಬೆಳಗ್ಗೆ ಹೊತ್ತು, ಮತ್ತೆ ಸಾಯಂಕಾಲ ಹೊತ್ತು ಅದು ಬರುವಾಗ ಅದರ ಹೊಟ್ಟೆ ತುಂಬಿಕೊಂಡು ಮನೆಗೆ ಬರುತ್ತೆ, ಅದರ ಮರದ ಕಡೆಗೆ ಬರುತ್ತೆ. ಹಾಗೆ ದೇವನು ನಿಮ್ಗೂ ಕೂಡ ನಿಮ್ಗೆ ಬೇಕಾಗಿರುವ ಆಹಾರವನ್ನು ಕೊಡ್ತಾನೆ, ನಿಮ್ಗೆ ಬೇಕಾಗಿರುವ ರಿಸ್ಕ್ ಅನ್ನು ಕೊಡ್ತಾನೆ. ನೀವು ಪ್ರಯತ್ನ ಮಾಡಬೇಕು. ಓಕೆ ಸರ್, ಖುರಾನನ್ನ ಪಠಿಸುವಾಗ ಅಥವಾ ಅದನ್ನ ತಿಳಿದುಕೊಳ್ಳುವಂತಹ ಪ್ರಯತ್ನ ಮಾಡುವಾಗ ವ್ಯಕ್ತಿಯಲ್ಲಿ ಆಗುವಂತಹ ಬದಲಾವಣೆ ಏನು ಅನ್ನೋದು ಪ್ರಶ್ನೆ. ಒಳ್ಳೆಯ ಪ್ರಶ್ನೆಯಾಗಿದೆ. ಪ್ರವಾದಿ ಕಾಲದಲ್ಲಿ ಅಲ್ಲಿ ಇದ್ದ ಜನರು ಅವರು ಅನೇಕ ದೇವರನ್ನು ಆರಾಧನೆ ಮಾಡ್ತಿದ್ರು. ಆ ಟೈಮ್ನಲ್ಲಿ 360 ಮೂರ್ತಿ ಪೂಜೆಗಳನ್ನು ಮಾಡ್ತಿದ್ರು. ಅವರು ಹೆಂಡ ಕುಡಿತಿದ್ರು, ಆಲ್ಕೋಹಾಲ್ ಕುಡಿತಿದ್ರು, ಮತ್ತೆ ವ್ಯಭಿಚಾರ ಮಾಡ್ತಿದ್ರು, ಮತ್ತೆ ಬೇರೆ ಜೂಜಾಡ್ತಿದ್ರು, ಬೇರೆ ಅವ್ರಿಗೆ ಆಸ್ಟ್ರಾಲಜಿ ಮೇಲೆ ಜಾಸ್ತಿ ನಂಬಿಕೆ ಇತ್ತು. ಇವೆಲ್ಲವನ್ನು ನಂಬ್ಕೊಂಡು ಅವರು ಒಂದು ರೀತಿಯಲ್ಲಿ ಜೀವನ ಮಾಡ್ತಿದ್ರು. ಬಟ್ ಕುರಾನಿನ ಪಠಣೆ ಮಾಡಿದ ನಂತರ ಅವ್ರಿಗೆ ಗೊತ್ತಾಯ್ತು, ಇದು ದೇವನ ಸಂದೇಶ, ದೇವನು ಹೇಳುವ ರೀತಿಯಲ್ಲಿ ನಾವು ಜೀವನ ಮಾಡಬೇಕು. ಸ್ವರ್ಗ ಇದೆ, ನರಕ ಇದೆ, ಆದ್ದರಿಂದ ನಾವು ಸತ್ತು ಬೂದಿ ಆದ ನಂತರ ದೇವನ ಹತ್ರ ಹೋಗ್ಬೇಕಾಗಿರುತ್ತೆ. ಆ ನಂಬಿಕೆ ಬಂದ ನಂತರ ಅವ್ರಿಗೆ ಭಯ ಉಂಟಾಯ್ತು. ಮತ್ತೆ ಯಾವುದನ್ನ ದೇವನು ತಡೆ ಮಾಡಿದ್ನೋ ಅದರಿಂದ ದೂರ ಆದ್ರು, ನಿಷೇಧಿಸಿದನು ದೇವನು, ಅದರಿಂದ ದೂರ ಆದ್ರು. ಯಾವುದನ್ನ ದೇವನು ಮಾಡಕ್ ಹೇಳಿದ್ನೋ ಅದನ್ನ ಮಾಡಕ್ಕೆ ಪ್ರಾರಂಭಿಸಿದ್ರು. ಸೊ ಒಬ್ಬ ಮನುಷ್ಯನಲ್ಲಿ ಈಮಾನ್ ಇದ್ರೆ ಅವನು ಮಾಡುವಂತ ಕೆಲಸ ಹೇಗಿರ್ಬೇಕಂದ್ರೆ, ದೇವನು ಯಾವುದನ್ನ ಮಾಡಕ್ ಹೇಳಿದ್ನೋ, ಫರ್ದ್ ಅಂತ ಹೇಳ್ಕೊಳ್ತೀವಿ, ಅವು ಎಲ್ಲವನ್ನು ಮಾಡಬೇಕಾಗಿರುತ್ತೆ. ಮತ್ತೆ ಸುನ್ನತ್ತು ಕೆಲವುದು ಮಾಡಿದ್ರೆ ಒಳ್ಳೆಯದು, ಮಾಡದೇ ಇದ್ರು ನಡೆಯುತ್ತೆ. ಮುಬಾ ಅದು ನಿಮ್ಗೆ ಬಿಟ್ಟಿದ್ದು, ಮಾಡದೇ ಇದ್ರು ಕೂಡ ನಡೆಯುತ್ತೆ. ಅಂದ್ರೆ ಒಬ್ಬ ಮನುಷ್ಯನಿಗೆ 2 ಮದುವೆ ಮಾಡಬಹುದಾ, 3 ಮದುವೆ ಮಾಡ್ಬೇಕಂದ್ರೆ ಅದು ಮುಬಾ ಬರುತ್ತೆ, ಮುಬಾ ಕ್ಯಾಟಗರಿ. ಅಂದ್ರೆ ಅದು ಒಂದು ಕಡ್ಡಾಯ ಅಲ್ಲ, ಅದು ನಿಮ್ಗೆ ಸುನ್ನತೆ ಮೋಕದ ಕೂಡ ಇಲ್ಲ. ಇಟ್ ಈಸ್ ಮುಬಾ, ಅಂದ್ರೆ ಮಾಡೋರು ಮಾಡ್ಲಿ, ಬಿಡೋರು ಬಿಡ್ಲಿ ಅಂತ ಆ ಒಂದು. ಬಟ್ ಅದರಲ್ಲಿ ಕಂಡೀಷನ್ ಇದೆ. ಹೆಂಗಂದ್ರೆ ನೀವು ಮದುವೆ ಮಾಡ್ಬೇಕಂದ್ರೆ ಎಲ್ಲರಿಗೂ ಈಕ್ವಾಲಿಟಿ ಕೊಡ್ಬೇಕು. ಒಬ್ರಿಗೆ ಮನೆ ಕೊಟ್ರೆ ಇನ್ನೊಬ್ರಿಗೂ ಮನೆ ಕೊಡ್ಬೇಕು. ಒಬ್ಬರ ಹತ್ರ ನೀವು 2 ದಿನ ಕಾಲ ಕಲಿದ್ರೆ ಅಲ್ಲಿ ಕೂಡ 2 ದಿನ ಕಾಲ ಕಲಿಬೇಕಾಗಿರುತ್ತೆ. ಸೊ ಟೈಮ್ ಆಗ್ಲಿ, ನಿಮ್ಗೆ ಅವ್ರು ಕೊಡ್ಬೇಕಾಗ್ಯದ ವೆಲ್ತ್ ಆಗ್ಲಿ, ಮನೆ ಆಗ್ಲಿ, ಎಲ್ಲದ್ರಲ್ಲೂ ನೀವು ಈಕ್ವಾಲಿಟಿ ಮಾಡಬೇಕು, ಸಮಾನತೆ ತೋರಿಸ್ಬೇಕಾಗಿರುತ್ತೆ. ಸೊ ಆ ಒಂದು ಷರತ್ತಿದೆ ಇಸ್ಲಾಂನೊಳಗೆ. ಸೊ ಹೀಗೆ ಜೀವನ ಹೇಗಿರುತ್ತೆ ಅಂದ್ರೆ, ಕುರಾನು ಮತ್ತೆ ಪ್ರವಾದಿಯ ವಚನದ ಪ್ರಕಾರ ಅವನ ಜೀವನ ಇರುತ್ತೆ. ಹಾಗೆ ಮಾಡುವಾಗ ಒಳಿತಿನ ಕಡೆಗೆ ಹೋಗ್ತಾನೆ, ಮತ್ತೆ ಕೆಡುಕಿಂದ ದೂರ ಆಗ್ತಾನೆ. ಸರ್, ಈಗ
ನಿಮ್ಮ ಧರ್ಮವನ್ನ ಪ್ರೀತಿಸಬೇಕು ಮತ್ತು ಬೇರೆ ಧರ್ಮಗಳನ್ನ ಗೌರವಿಸಬೇಕು ಅನ್ನುವಂತಹ ಕಾನ್ಸೆಪ್ಟ್ನ ನಾವೆಲ್ಲರೂ ಕೂಡ ನಂಬ್ಕೊಂಡು ಬಂದಿದ್ದೀವಿ. ಇಸ್ಲಾಮಿನಲ್ಲಿ ಅದಕ್ಕೆ ಅವಕಾಶ ಇದೆಯಾ? ಲಕುಂ ದೀನಕುಂ ವಲಿಯ ದೀನ್ ಅನ್ನುವಂಥದ್ರ ಕಾನ್ಸೆಪ್ಟ್ ಏನು ಅಂತ? ನೋಡಿ, ನಿಮ್ಮ ಧರ್ಮವನ್ನು ಪ್ರೀತಿಸಬೇಕು, ಬೇರೊಬ್ಬರ ಧರ್ಮಗಳನ್ನ ಗೌರವಿಸಬೇಕಂತ ಹೇಳುವ ಸಿದ್ಧಾಂತ ಇಲ್ಲಿ ಸ್ವಲ್ಪ ಡಿಫರೆಂಟ್ ಆಗಿದೆ. ಓಕೆ. ನಿಮ್ಮ ಧರ್ಮವನ್ನು ಪಾಲಿಸಿ, ಓಕೆ, ಬೇರೆ ಜನರಿಗೂ ಅದನ್ನ ಬೋಧಿಸಿ, ಅದರ ನಂತರ ಅವ್ರು ಬಂದು ಅವ್ರಿಗೆ ಇಷ್ಟ ಆಗಿಲ್ಲ ನಿಮ್ ಧರ್ಮ ಅಂದ್ರೆ ಆ ವೇಳೆಯಲ್ಲಿ ಲಕುಂ ದೀನುಕುಂ ವಲಿಯ ದೀನ್, ನಿಮ್ಮ ಧರ್ಮ ನಿಮಗೆ, ನಮ್ಮ ಧರ್ಮ ನಮಗೆ ಅಂತ. ಅಂದ್ರೆ ಇದ್ರಲ್ಲಿ ಏನು ಒಂದು ಇಂಪಾರ್ಟೆಂಟ್ ಇರೋದಂದ್ರೆ, ಇಸ್ಲಾಂ ಬಂದು ಈ ಧರ್ಮವನ್ನು ಎಲ್ಲರಿಗೂ ಹೋಗಿ ನೀವು ತಲುಪಿಸಬೇಕಂತ ಉದ್ದೇಶ ಇದೆ. ಅಂದ್ರೆ ಅವ್ರಿಗೆ ಹಿಡಿಸ್ಲಿ ಇಲ್ಲ ಹಿಡಿಸದೆ ಹೋಗ್ಲಿ, ಅವ್ರಿಗೆ ಇಷ್ಟ ಆಗ್ಲಿ ಇಷ್ಟ ಆಗದೆ ಹೋಗ್ಲಿ, ಬಟ್ ನಿಮ್ಮ ಕರ್ತವ್ಯ ಇದೆ ಏನಂತ, ಉದ್ಉ ಇಲಾ ಸಬೀಲಿ ರಬ್ಬಿಕ ಬಿಲ್ ಹಿಕ್ಮಾ ವಲ್ ಮೌಇಜತಿಲ್ ಹಸನ ವಜಾದಿಲ್ಹುಂ ಬಿಲ್ಲತಿ ಹಿಯ ಅಹ್ಸನ್. ಇದರ ಅರ್ಥ ಅಂದ್ರೆ ಹೋಗಿ ಎಲ್ಲರಿಗೂ ದೇವನ ಬಗ್ಗೆ ಆಹ್ವಾನಿಸಿ, ದೇವನ ಕಡೆ ನೀವು ಆಹ್ವಾನಿಸಿ, ದೇವನ ಕಡೆ ಆಹ್ವಾನಿಸಿ. ಉದು ಇಲಾ ಸಬೀಲಿ ರಬ್ಬಿಕ ಬಿಲ್ ಹಿಕ್ಮಾ ವಲ್ ಮೌಇಜತಿಲ್ ಹಸನ ಅಂದ್ರೆ ಒಂದು ಒಳ್ಳೆಯ ಸ್ಟೈಲ್ ನಲ್ಲಿ ನೀವು ಅವ್ರ ಹತ್ರ ಮಾತಾಡಿ, ಒಳ್ಳೆಯ ಶೈಲಿಯಲ್ಲಿ ಮಾತಾಡಿ, ಅವ್ರ ಮನಸ್ಸನ್ನು ನೋಯಿಸೋ ರೀತಿಯಲ್ಲಿ ಮಾತಾಡಬೇಡಿ, ಒಳ್ಳೆಯ ರೀತಿಯಲ್ಲಿ ಮಾತಾಡಿ. ವಜಾದಿಲ್ಹುಂ ಬಿಲ್ಲತಿ ಹಿಯ ಅಹ್ಸನ್. ಒಂದ್ ವೇಳೆ ವಿವಾದ ಮಾಡಿದ್ರು ಕೂಡ ಅದನ್ನ ಕೂಡ ಬಹಳ ಸಂತೋಷದಿಂದ ಬಹಳ ಮರ್ಯಾದೆಯನ್ನು ಕೊಟ್ಟು ನೀವು ವಿವಾದ ಮಾಡಿ, ತರ್ಕ ಮಾಡಿದ್ರು ಕೂಡ ಮರ್ಯಾದೆಯನ್ನು ಕೊಟ್ಟು ತರ್ಕ ಮಾಡಿ. ಬಟ್ ಅವ್ರಿಗೆ ಒಪ್ಪಿಗೆ ಇಲ್ಲ, ಅವ್ರಿಗೆ ಇಷ್ಟ ಆಗಿಲ್ಲ, ಅವ್ರ ನಂಬಿಕೆ ತರೋದಿಲ್ಲ ಅಂದ್ರೆ ಲಕುಂ ದೀನುಕುಂ ವಲಿಯ ದೀನ್, ನಿಮ್ಮ ಧರ್ಮ ನಿಮಗೆ, ನಮ್ಮ ಧರ್ಮ ನಮಗೆ. ಸೊ ವಲಕದ್ ಕರ್ರಮ್ನ ಬನಿ ಆದಮ್ಮ ಅಂತ ಕುರಾನಲ್ಲಿ ಒಂದು ಸೂಕ್ತ ಇದೆ. ಅಂದ್ರೆ ಒಬ್ಬೊಬ್ಬ ಆದಮಿನ ಮಕ್ಕಳು ಕೂಡ ಅವರಿಗೆ ದೇವನು ಗೌರವಿಸುತ್ತಾನೆ. ಅವರು ಏಕದೇವ ವಿಶ್ವಾಸಿಯಾಗಿದ್ರು ಕೂಡ, ಬಹುದೇವ ಆರಾಧಕರಾಗಿದ್ರು ಕೂಡ, ಇಲ್ಲ ನಾಸ್ತಿಕರಾಗಿದ್ರು ಕೂಡ ದೇವನು ಎಲ್ಲರನ್ನು ಗೌರವಿಸುತ್ತಾನೆ. ಸೊ ಆ ಗೌರವ ಅವ್ರಿಗಿದೆ, ಅವ್ರು ಕೊಡ್ಬೇಕಾಗಿರೋ ಮರ್ಯಾದೆ ಕೊಡ್ಲೇಬೇಕಾಗಿರುತ್ತೆ. ಬಟ್ ಸಿದ್ಧಾಂತ ಅಂತ ಬರುವಾಗ ಇದು ಸತ್ಯ, ಪ್ರವಾದಿ ಯೇಸು ಕ್ರಿಸ್ತು ಹೇಳಿದ್ದು ಸತ್ಯ, ತೌರಾತ್ ನಲ್ಲಿ ಬಂದಿರೋ ವಿಚಾರಗಳು ಎಲ್ಲವೂ ಸತ್ಯ, ಬರೀ ಕುರಾನ್ ನಲ್ಲಿ ಬರೋದು ಮಾತ್ರ ಸತ್ಯ ಅಂತ ನಾವು ಹೇಳಿಲ್ಲ. ಇಂಜಿಲ್ ನಲ್ಲಿ ಬಂದಿರೋದು ಸತ್ಯ, ತೌರಾತ್ ನಲ್ಲಿ ಬಂದಿರೋದು ಸತ್ಯ, ಯೇಸು ಕ್ರಿಸ್ತುಗೆ ಬಂದಿರೋದು ಸತ್ಯ, ಮತ್ತೆ ಪ್ರವಾದಿ ಮೋಸಸ್ಗೆ ಬಂದಿರೋದು ಸತ್ಯ. ಎಲ್ಲಾ ಪ್ರವಾದಿಗಳು ಬಂದಿರುವ ಸಂದೇಶ ಒಂದಾಗಿತ್ತು ಅಂತ ಹೇಳೋದ್ರಲ್ಲಿ ನಾವು ಹಿಂಜರುಗುದಿಲ್ಲ. ಬಟ್ ಎಲ್ಲವೂ ಒಂದೇ ಅಂತ ಹೇಳುವಾಗ, ಇದು ಅದು ಎಲ್ಲವೂ ಒಂದೇ ಅಂತ ಹೇಳುವಾಗ ನಾವು ಹೇಳ್ತೀವಿ ಇಲ್ಲಪ್ಪ. ನಾನು ಒಂದು ಉದಾಹರಣೆ ಕೊಡ್ತೀನಿ. ಇವಾಗ ನಾನು ರಿಷಿಕೇಶು ಹರಿದ್ವಾರ್ಗೆ ಹೋಗಿದ್ದೀನಿ. ಹರಿದ್ವಾರ್ಗೆ ಹೋಗಿದ್ದೀನಿ, ಅದು ಸುಮಾರು 25 ವರ್ಷ ಮುಂಚೆ ಹೋಗಿರೋದು. ಅವಾಗಲೇ ಹೋಗಿದ್ದೀನಿ ನೋಡಕ್ಕೆ, ಎಲ್ಲ ಕಡೆ ಹೋಗಿದ್ದೀನಿ, ಚರ್ಚ್ಗೂ ಎಲ್ಲ ಹೋಗಿದ್ದೀನಿ, ಟೆಂಪಲ್ಸ್ ಒಳಗೆ ಹೋಗಿದ್ದೀನಿ. ಇಲ್ಲಿ ತಮಿಳ್ನಾಡಿನಲ್ಲಿ ಇಲ್ಲಿರತಕ್ಕಂಥ ಮೀನಾಕ್ಷಿ ಕೋಯಿಲ್ ಟೆಂಪಲ್ಗೆ ಹೋಗಿದ್ದೀನಿ, ಮುರುಗನ್ ಕೋಯಿಲ್ಗೆ ಹೋಗಿದ್ದೀನಿ ತಿರುಚೆಂದೂರಿನಲ್ಲಿ, ಮತ್ತೆ ವೇಲಾಂಕಣಿ ಚರ್ಚ್ಗೆ ಹೋಗಿದ್ದೀನಿ, ಎಲ್ಲ ಹೋಗಿದ್ವಿ ನಾವು. ವೆರಿ ವೆರಿ ಪ್ರೋಗ್ರೆಸಿವ್ ಥಿಂಕಿಂಗ್. ಸೊ ಹೋಗಿರುವಾಗ ನಾವು ನೋಡಿರೋದು ಅಲ್ಲಿ ಬಹಳಷ್ಟು ನೋಡಿದ್ದೀವಿ. ಹರಿದ್ವಾರ್ ರಿಷಿಕೇಶ್ಗೂ ಹೋಗಿದ್ದೀನಿ. ಅಲ್ಲಿ ರಾಮ್ ಝೂಲಾ, ಲಕ್ಷ್ಮಣ್ ಝೂಲಾ ಎಲ್ಲ ನೋಡಿದ್ದೀನಿ. ಹರಿದ್ವಾರ್ ರಿಷಿಕೇಶ್ನಲ್ಲಿ ನೀವು ನೋಡಬೇಕಾಗಿರೋದು, ಅಲ್ಲಿ ಬಂದು ಅಗೋರಿ ಬಾಬಾಗಳನ್ನು ನೋಡ್ಬೋದು. ಅಗೋರಿ ಬಾಬಾ ನೋಡುವ ನಾಗಾ ಬಾಬಾ ಅಂತ ಕರ್ಕೊಳ್ತಾರೆ. ಅವರು ಬಂದು ಏನಂದ್ರೆ ರುದ್ರನನ್ನು ಆರಾಧನೆ ಮಾಡ್ತಾರೆ. ಅಂದ್ರೆ ಶಿವನ ಒಂದು ರೂಪದಲ್ಲಿ ರುದ್ರ ಅಂತ ಹೇಳ್ಕೊಳ್ಳುವ ಆ ಒಂದು ಅವತಾರ ಅಂತ ಅವ್ರು ಕರ್ಕೊಂಡು ಅದನ್ನ ಆರಾಧನೆ ಮಾಡ್ತಾರೆ. ಸೊ ಅವರ ನಂಬಿಕೆ ಏನಂದ್ರೆ ಅಹಂ ಬ್ರಹ್ಮಾಸ್ಮಿ, ನಾನೇ ದೇವನು. ಅಲ್ಲಿ ಅವ್ರನ್ನ ನೋಡಕ್ ಹೋದ್ರೆ ಅವರಲ್ಲಿ ಇರತಕ್ಕಂತ ಒಂದು ಮೈಂಡ್ ಸೆಟ್ಟಿಂಗ್ ಇದೆ ಅಂದ್ರೆ, ನನ್ನನ್ನ ಪ್ರಶ್ನೆ ಮಾಡಕ್ ನೀನ್ ಯಾರು, ಅಹಂ ಬ್ರಹ್ಮಾಸ್ಮಿ, ನಾನೇ ದೇವನು ಅಂತ ಹೇಳ್ಕೊಳ್ಳುವ ಆ ಒಂದು ನಂಬಿಕೆ ಸಿದ್ಧಾಂತದಲ್ಲಿ ಇದ್ದಾರೆ. ಆ ಸಿದ್ಧಾಂತದ ರಿಸಲ್ಟ್ ಏನಂತ ನೋಡಕ್ ಹೋದ್ರೆ ಅವರಲ್ಲಿ ಇರತಕ್ಕಂಥ ನಂಬಿಕೆ ಏನಂದ್ರೆ, ಒಳ್ಳೇದು ಕೆಟ್ಟದು ಅಂತ ಏನು ಇಲ್ಲಪ್ಪ, ಒಳ್ಳೇದು ಕೆಟ್ಟದು ಅಂತ ಏನು ಡಿಫ್ರೆಂಟ್ ಮಾಡಬೇಡಿ, ಎಲ್ಲವೂ ಒಂದೇ. ಒಳ್ಳೇದು ಕೆಟ್ಟದು ಅಂತ ಡಿಫ್ರೆಂಟ್ ಮಾಡಬೇಡಿ, ನೀವು ವರ್ಗೀಕರಣ ಮಾಡಬೇಡಿ, ಎಲ್ಲವೂ ಒಂದೇ. ಸೊ ಹಾಗಾಗಿ ಯಾವುದೆಲ್ಲ ನೀವು ಅಸಹ್ಯ ಅಂತ ಹೇಳ್ಕೊತಿರೋ ಆ ಅಸಹ್ಯದ ಆ ಒಂದು ಫೀಲಿಂಗ್ ಇಂದ ನಾವು ಆಚೆ ಬರ್ತೀವಿ. ಯಾವುದನ್ನ ನಿಮ್ಗೆ ಅಸಹ್ಯ ಅನ್ಸತ್ತೋ, ಒಂದ್ ಲೋಟ ಹಾಲು ಕೊಟ್ರೆ ನೀವು ಕುಡಿತೀರಾ? ಅಲ್ಲ, ಯಾರು ಕುಡಿತೀವಿ? ಒಂದು ಲೋಟ ಹಾಲಿನಲ್ಲಿ ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ಕೊಟ್ರೆ ಎಲ್ಲರೂ ಖುಷಿ ಆಗ್ತೀವಿ, ನಾವು ಚೆನ್ನಾಗಿದೆಪ್ಪ. ಇವಾಗ ಒಂದು ಲೋಟದಲ್ಲಿ ಮೂತ್ರ ತಗೊಂಡ್ ಬಂದ್ರೆ, ಇಲ್ಲಿ ಒಂದು ನಾವು ಕೂತ್ಕೊಂಡಿರುವಾಗ ಎಲ್ಲರಿಗೂ ತಗೊಳ್ರಿ ಲೆಟ್ಸ್ ಡ್ರಿಂಕ್ ಯೂರಿನ್ ಅಂತ ಎಲ್ಲರಿಗೂ ಕೊಟ್ರೆ ನಮ್ಗೆ ಹೆಂಗೆ ಅನ್ಸುತ್ತೆ? ಏನಪ್ಪ ಇದು, ಏನ್ ಮಾಡ್ತೀರಾ ಇಲ್ಲಿ,
ನಾನು ತಪ್ಪಾಗಿ ಈ ಜಾಗಕ್ಕೆ ಬಂದ್ಬಿಟ್ಟೆ ಅಂತ ನಮ್ ಫೀಲಿಂಗ್ ಆಗತ್ತಲ್ವಾ. ಓಕೆ. ಆ ಅಸಹ್ಯ ಅಂತ ಅನ್ಸತ್ತಲ್ಲ, ಆ ಅಸಹ್ಯ ಅನ್ನುವ ಆ ಫೀಲಿಂಗ್ ಇಂದ ಆಚೆ ಬನ್ನಿ ಅಂತ ಅವರ ಕರೆ ಇರುತ್ತೆ. ಓಕೆ. ಯಾಕಂದ್ರೆ ಒಳ್ಳೇದು ಕೆಟ್ಟದು ಅಂತ ವರ್ಗೀಕರಣ ಮಾಡಬೇಡಿ, ಎಲ್ಲವೂ ಒಂದೇ ಅಂತ ಹೇಳುವಾಗ ನೀವು ಏನೇ ಎಲ್ಲ ಓಕೆ. ಹಾಗಾಗಿ ಅವ್ರು ಏನ್ ಮಾಡ್ತಾರೆ ಅಲ್ಲಿರೋರು, ಅವರು ಮೂತ್ರ ವಿಸರ್ಜನೆ ಮಾಡಿದ ನಂತರ ಅದನ್ನೇ ಕುಡಿತಾರೆ. ಓಕೆ. ಯಾಕೆ? ಅಸಹ್ಯ ಅನ್ನುವ ಫೀಲಿಂಗ್ ನಮ್ಮ ಮೈಂಡ್ನಲ್ಲಿ ಇರಬಾರ್ದು. ಅಹಂ ಬ್ರಹ್ಮಾಸ್ಮಿ, ನಾನೇ ದೇವನು ಅಂತ ಹೇಳ್ಕೊಳ್ಳುವ ಸಿದ್ಧಾಂತ. ಈಗ ಉಡುಪು ಹಾಕೊಳ್ಳದೆ, ಡ್ರೆಸ್ಸು ಹಾಕೊಳ್ಳದೆ, ಅವರ ಪದ್ಧತಿ ಹಾಗಿದೆ. ಉಡುಪು ಹಾಕೊಳ್ಳಲ್ಲ, ಡ್ರೆಸ್ ಹಾಕೊಳ್ಳಲ್ಲ, ಮತ್ತೆ ಸತ್ತೋಗಿರುವ ಮಾಂಸ ಇದಲ್ಲ, ಮಾಂಸದ ತುಂಡು ಅದನ್ನ ತಿಂತಾರೆ. ಏನಕ್ಕೆ ತಿಂತಾರೆ? ಅಸಹ್ಯ ಅನ್ಸಬಾರದು. ಯಾವುದೆಲ್ಲ ನಿನಗೆ ಅಸಹ್ಯ ಅನ್ಸುತ್ತೋ ಅದೆಲ್ಲ ಬಿಟ್ಟು ನೀನು ಅದರ ಬಿಟ್ಟು ಆಚೆ ಬರಬೇಕು. ಅಂದ್ರೆ ಇದೆಲ್ಲ ನೀನು ಮಾಡು ಅಂತ ಒಂದು ಸಿದ್ಧಾಂತ ಇದೆ. ನಾವು ಹೇಳ್ತೇವೆ ಈ ಸಿದ್ಧಾಂತ ನಮ್ದಿಲ್ಲ, ಇದನ್ನ ನಾವು ಪಾಲಿಸುವುದಿಲ್ಲ, ಇದಕ್ಕೆ ನಾವು ಒಪ್ಪಿಗೆಯನ್ನು ಕೊಡೋದಿಲ್ಲ, ಇದು ದೇವನು ಮೆಚ್ಚುವ ಧರ್ಮನೂ ಇಲ್ಲ. ಹೀಗೆ ಇದು ಓಪನ್ ಆಗಿ ಮಾತಾಡ್ತೀವಿ. ಆದ್ರೆ ನಿಮ್ಮನ್ನ ಗೌರವಿಸ್ತೀವಿ. ಮನುಷ್ಯರಾಗಿ ನೀವು ನಿಮ್ಮೆಲ್ಲರನ್ನು ದೇವನೇ ಸೃಷ್ಟಿ ಮಾಡಿದ್ದಾನೆ, ನಿಮ್ಮನ್ನ ಗೌರವಿಸ್ತೀವಿ. ಆದ್ರೆ ಯಾವ ದಾರಿ ಬಂದು ದೇವನಿಗೆ ಹಿಡಿಸದೇ ಇರುವ ದಾರಿಯೋ ಅದಕ್ಕೆ ನಾವು ಒಪ್ಪಿಗೆ ಕೊಡುವುದಿಲ್ಲ. ಸೊ ಇದು ಸ್ಟ್ಯಾಂಡ್ ತಗೊಳ್ತೀವಿ ನಾವು. ಕೆಲವ್ರು ಹೇಳ್ಕೊತಾರೆ, ಏನ್ರಿ ಉಮರ್ ಶರೀಫ್ ಯಾವಾಗ ನೋಡಿದ್ರು ನೀವು ಎಲ್ಲರೂ ಮನವೊಲಿಸಕ್ಕೆ ನೀವು ಏನೇನೋ ಮಾತಾಡ್ತೀರಾ, ಎಲ್ಲರ ಹತ್ರನು ವಾವಾ ಅಂತ ತಾರೀಫ್ ನೀವೇನೋ ತಕ್ಯ ಮಾಡ್ತಿದ್ದೀರಾ ಅಂತ. ತಕ್ಯ ಮಾಡ್ಬೇಕಂದ್ರೆ ಇಲ್ಲಿ ತಕ್ಯ ಮಾಡ್ಬೇಕಿತ್ತು ನಾವು. ತಕ್ಯ ಅಂದ್ರೆ ಅವ್ರ ಪ್ರಕಾರ ಏನಂದ್ರೆ, ನೀವು ತೋರ್ಸ್ಕೊಳ್ಳೋದೊಂದು ಮನಸ್ಸೊಳಗೆ ಒಂದು ಇಟ್ಕೊಳ್ತೀರಾ ಅಂತ. ನಾನು ಒಂದ್ ವೇಳೆ ತಕ್ಯ ಮಾಡ್ಬೇಕಂದ್ರು ಕೂಡ ಇಲ್ಲಿ ತಕ್ಯ ಮಾಡ್ಬೇಕಿತ್ತು, ಎಲ್ಲವೂ ಒಂದೇ ಅಂತ ಹೇಳ್ಬೇಕಾಗಿತ್ತು. ನಾನು ಹೇಳ್ತಿಲ್ಲ ಹಂಗೆ. ಒಂದೇ ದಾರಿ ಇರೋದು, ಒಂದೇ ದಾರಿ ಸ್ವರ್ಗಕ್ಕೆ ಕರ್ಕೊಂಡು ಹೋಗೋ ದಾರಿ ಅಂತಾನೆ ನಾವು ಘೋಷಿಸ್ತೀವಿ. ನಮ್ಮ ನಂಬಿಕೆ ಅದೇ ಇರೋದು. ಪ್ರವಾದಿ ಯೇಸು ಕ್ರಿಸ್ತುವಿನ ದಾರಿನೇ ನಮ್ಮ ದಾರಿ, ಪ್ರವಾದಿ ಮೋಸಸ್ಸಿನ ದಾರಿಯೇ ನಮ್ಮ ದಾರಿ, ನೂಹಿನ ದಾರಿನೇ ನಮ್ಮ ದಾರಿ. ಬರೀ ಪ್ರವಾದಿ ಮೊಹಮ್ಮದ್ ಅವರ ದಾರಿ ಅಲ್ಲ, ಎಲ್ಲಾ ಪ್ರವಾದಿಗಳ ದಾರಿಯನ್ನು ನಾವು ಪಾಲಿಸ್ತಿದ್ದೀವಿ ಅಂತ ಹೇಳ್ಕೊಳ್ಳುವ ಸಿದ್ಧಾಂತವನ್ನು ನಾವು ನಂಬಿದ್ದೀವಿ. ಇಸ್ಲಾಂ. ದೇವನಿಗೆ ಶರಣಾಗು. ಇದರಲ್ಲಿ ಏನು ಕಷ್ಟ ಇದೆ? ದೇವನಿಗೆ ಶರಣಾಗು ಅಂತ ಹೇಳೋದು ಈ ಒಂದು ವಿಚಾರದಲ್ಲಿ ಯಾರಿಗೇನು ಕಷ್ಟ ಇದೆ? ನಾನೇನು ಉಮರ್ ಶರೀಫ್ಗೆ ಶರಣಾಗು ಅಂತ ಹೇಳಿಲ್ಲ, ನಾನೇನು ಯಾರು ನಮ್ಮ ಖಮೇನಿಗೆ ಶರಣಾಗು ಅಂತ ಹೇಳಿಲ್ಲ. ನೀನು ಒಳಿತಿನ ಕಡೆಗೆ ಬಾ, ಮದ್ಯಪಾನವನ್ನು ಬಿಡು, ವಿಪಚಾರವನ್ನು ಬಿಡು, ಜೂಜನ್ನು ಬಿಡು, ದೇವನ ಸ್ಮರಣೆಯೊಂದಿಗೆ ಜೀವನ ಮಾಡು, ದೇವನನ್ನ ಆರಾಧನೆ ಮಾಡು, ಸಹಾಯ ಮಾಡು. ಇದು ಯಾರಿಗೂ ಕಷ್ಟ ಆಗೋದಿಲ್ಲಲ್ಲ, ಯಾರಿಗ ತೊಂದರೆ ಆಗತ್ತೆ ಈ ಒಂದು ಸಿದ್ಧಾಂತ. ಯಾವ್ದಾದ್ರು ಒಂದು ವಿಷಯ ಈ ಒಂದು ಸಿದ್ಧಾಂತ ಮೂಲಕ ಜನರಿಗೆ ತೊಂದರೆ ಆಗ್ತಿದೆ, ಈ ಒಂದು ಸಿದ್ಧಾಂತ ಮೂಲಕ ಈ ಇಸ್ಲಾಮಿನ ಈ ಒಂದು ಸಿದ್ಧಾಂತದ ಒಂದು ವಿಚಾರದಲ್ಲಿ ಜನರಿಗೆ ಕಷ್ಟ ಆಗ್ತಿದೆ ಅಂತ ಯಾವುದೇ ಒಂದು ವಿಷಯ ಹೇಳಿದ್ರೆ ಅವಾಗ ಅದ್ರ ತಕ್ಕಂತೆ ನಾವು ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡಬಹುದು. ಓಕೆ ಸರ್, ಸಾಕಷ್ಟು ಪ್ರಶ್ನೆಗಳಿದೆ, ತುಂಬಾ ಶಾರ್ಟ್ ಆಗಿ ತಗೊಂಡು ಹೋಗ್ತಾ ಇರೋಣ. ಮೊದಲನೇದಾಗಿ ಹಲಾಲ್ ಅನ್ನುವಂತಹ ಕಾನ್ಸೆಪ್ಟ್ ಏನದು? ಹಲಾಲ್ ಅಂತಂದ್ರೆ ದೇವನು ಅನುಮತಿ ನೀಡಿರುವ ಒಂದು ವಸ್ತು ಆಗ್ಲಿ, ಒಂದು ಪದ್ಧತಿ ಆಗ್ಲಿ, ಅದಕ್ಕೆ ಹಲಾಲ್. ಅದಕ್ಕೆ ಆಪೋಸಿಟ್ ಯಾವುದನ್ನ ದೇವನು ನಿಷೇಧಿಸಿದನೋ ಅದು ಹರಾಮ್. ಅಂದ್ರೆ ಎಲ್ಲಾ ವಿಚಾರದಲ್ಲೂ ಕೂಡ ಹಲಾಲ್ ಇದೆ, ಹರಾಮ್ ಇದೆ. ಊಟ ಮಾಡೋದ್ರಲ್ಲಿ ರೈಟ್ ಹ್ಯಾಂಡ್ ಉಪಯೋಗ ಮಾಡೋದು ಹಲಾಲ್, ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡೋದು ಊಟ ಮಾಡುವಾಗ ಇದು ಹರಾಮ್. ಅದೇ ರೀತಿ ಮದುವೆ ಮಾಡ್ಕೊಳ್ಬೇಕು, ಮದುವೆ ಮಾಡ್ಕೊಂಡು ಲೈಂಗಿಕ ಸಂಬಂಧ ಇಟ್ಕೊಳ್ಳೋದು ಹಲಾಲು. ಮದುವೆ ಮಾಡ್ಕೊಳ್ಳದೆ ಬೇರೊಬ್ಬ ಹೆಂಗಸರ ಜೊತೆಗೆ ಲೈಂಗಿಕ ಸಂಬಂಧ ಇಟ್ಕೊಳ್ಳೋದು ಅದು ಹರಾಮು. ವ್ಯಾಪಾರ ಮಾಡುವಾಗ ಯಾರಿಗೂ ಮೋಸ ಮಾಡದೆ ವ್ಯಾಪಾರ ಮಾಡಿದ್ರೆ ಅದು ಹಲಾಲು, ಮೋಸ ಮಾಡಿದ್ರೆ ಹರಾಮ್. ಅಂದ್ರೆ ಹಲಾಲ್ ಹರಾಮ್ ಅಂದ್ರೆ ಕೆಲವರು ಏನ್ ಅನ್ಕೊಂಡ್ಬಿಟ್ಟಿದ್ರೆ, ಹಲಾಲ್ ಅಂದ್ರೆ ನೀವು ಹಲಾಲ್ ಊಟ ಮಾಡ್ತಿದ್ದೀರಾ, ನೀವು ಜಬಿಹಾ ಮಾಡಿದ ನಂತರ ಊಟ ಮಾಡುವ ಇದು ಮಾತ್ರ ಹಲಾಲ್ ಅಂತ ಅನ್ಕೊಂಡಿದ್ದಾರೆ. ಎಲ್ಲದ್ರಲ್ಲೂ ಹಲಾಲ್ ಇದೆ. ಹಲಾಲ್ ಅಂದ್ರೆ ಯಾವುದನ್ನ ಮಾಡಬೇಕು ಅಂತ ದೇವನ ಅನುಮತಿ ನೀಡಿದಾನೋ ಅವು ದೇವನ ಸಮ್ಮತಿ, ಸೊ ಅವನ ಒಪ್ಪಿಗೆ, ಅದರ ಜೊತೆಗೆ ನಾವು ಅದನ್ನ ಕೆಲಸ ಮಾಡುವಾಗ ಅದು ಹಲಾಲ್ ರೀತಿಯಲ್ಲಿ ಮಾಡ್ತಿದ್ವಿ. ಹರಾಮಾಗಿ ಮಾಡುವುದಂದ್ರೆ ದೇವನಿಗೆ ಇಷ್ಟವಿಲ್ಲದ ಕೆಲಸವನ್ನು ಮಾಡುವುದು, ದೇವನು ನಿಷೇಧಗೊಳಿಸಿದ ವಿಷಯವನ್ನು ಮಾಡುವುದು, ಅದೆಲ್ಲ ಹರಾಮ್ ಆಗತ್ತೆ. ಓಕೆ ಸರ್, ಈಗ ಹೆಣ್ಮಕ್ಳು ಬುರ್ಕಾ ಹಾಕಿಕೊಳ್ತಾರೆ, ಹಿಜಾಬ್ ಹಾಕಿಕೊಳ್ತಾರೆ, ಅವ್ರ ಮುಖ ತೋರಿಸಲ್ಲ ಅನ್ನುವಂಥದ್ದು ಒಂದು ಕಡೆ. ಮತ್ತೊಂದು ಕಡೆ ಗಂಡು ಮಕ್ಕಳು ಗಡ್ಡ ಬಿಡ್ತಾರೆ, ಅವ್ರು ಸೆಂಟ್ ಹಾಕತಾರೆ, ಪರ್ಫ್ಯೂಮ್ ಹಾಕತಾರೆ. ಯಾಕಿದು ಅನ್ನುವಂತಹ ಗೊಂದಲ ಬಹಳಷ್ಟು ಜನರಿಗಿದೆ. ಇವಾಗ ಹಿಜಾಬ್ ಬಂದು ಹೆಂಗಸರು ಹಾಕೊಳ್ಳೋದ್ರಲ್ಲಿ ಕೆಲವರು ಹೇಳ್ಕೊತಾರೆ ಅವಳಿಗೆ ಫ್ರೀಡಮ್ ಇಲ್ಲ ಅಂತ. ಏನೋ ಅವಳಿಗೆ ಫ್ರೀಡಮ್ ಇಲ್ಲ.
ಓಕೆ. ಅವಳಿಗೆ ಸ್ವಾತಂತ್ರ್ಯ ಇಲ್ಲ ಅಂತ. ಹ್ಮ್ ಹ್ಮ್ ಇವಾಗ ಒಂದು ಉದಾಹರಣೆ ಕೊಡ್ತೀನಿ. ಒಬ್ಬ ಹೆಂಗಸು ಬಂದು ವ್ಯಾಪಾರ ಮಾಡಕ್ಕೆ ಹೋಗ್ತಾಳೆ. ಹ್ಮ್ ಹ್ಮ್ ವ್ಯಾಪಾರ ಮಾಡುವಾಗ ಅವಳು ಏನೋ ಒಂದು ಸೇಲ್ ಮಾಡಕ್ಕೆ ಹೋಗ್ತಾಳೆ. ಅವಳು ಸೇಲ್ಸ್ ವುಮನ್ ಅಂತ ಇಟ್ಕೊಳ್ಳಿ. ಹ್ಮ್ ಒಂದು ಅಂಗಡಿಗೆ ಹೋಗ್ಬಿಟ್ಟು ಸೀರೆ ಎಲ್ಲ ಮಾರಾಟ ಮಾಡಕ್ಕೆ ಹೋಗ್ತಾಳೆ. ಹ್ಮ್ ಹ್ಮ್ ಅಲ್ಲಿ ಸೇಲ್ ಮಾಡ್ಬಿಟ್ಲು. ಆದ್ರೆ Okay. ನಿಕಾಬ್ ಹಾಕೊಂಡಿದ್ದಾಳೆ, ಹ್ಮ್ ಫುಲ್ ಆಗಿ ಕವರ್ ಮಾಡ್ಕೊಂಡಿದ್ದಾಳೆ. ವ್ಯಾಪಾರ ಮಾಡಬೇಕಾಗಿತ್ತು, ಒಂದು ಪ್ರಾಡಕ್ಟ್ ಕೊಟ್ಲು, ಅಮೌಂಟ್ ಸಿಕ್ತು, ಬರ್ತದೆ. ಇದರಲ್ಲಿ ಈ ಹೆಂಗಸು ಅಲ್ಲಿ ಒಬ್ಬನನ್ನ ನೋಡಿದ್ಲು. ಹ್ಮ್ ಹ್ಮ್ ಅವನ ಮುಖವನ್ನು ನೋಡಿದ್ಲು. ಹ್ಮ್ ಯಾರು ಅಲ್ಲಿ ಕುತ್ಕೊಂಡಿದ್ದಾನೋ ಅಲ್ಲಿ ಓನರ್ನ ಮುಖನೆಲ್ಲ ನೋಡಿದಳೆ. ಹ್ಮ್ ಹ್ಮ್ ಇವಳಿಗೆ ಸ್ವಾತಂತ್ರ್ಯ ಇದೆ ಅವನನ್ನು ನೋಡಕ್ಕೆ. ಹ್ಮ್ ಈಗ ಈ ಮನುಷ್ಯ ಆ ಹೆಂಗಸಿನ ಮುಖವನ್ನು ನೋಡಿಲ್ಲ. ಹ್ಮ್ ಇವನಿಗೆ ಸ್ವಾತಂತ್ರ್ಯ ಇಲ್ಲ ಅವಳನ್ನು ನೋಡಕ್ಕೆ. ಓಕೆ. ಸೊ ಯಾರಿಗೆ ಸ್ವಾತಂತ್ರ್ಯ ಇದೆ? ಹ್ಮ್ ಹ್ಮ್ ಹೆಂಗಸಿಗೆ ಸ್ವಾತಂತ್ರ್ಯ ಇದೆ ಆ ಗಂಡಸನ್ನು ನೋಡಕ್ಕೆ. ಹ್ಮ್ ಆದ್ರೆ ಗಂಡಸಿಗೆ ಸ್ವಾತಂತ್ರ್ಯ ಇಲ್ಲ ಆ ಹೆಂಗಸನ್ನು ನೋಡಕ್ಕೆ. ಓಕೆ. ಸೊ ಸ್ವಾತಂತ್ರ್ಯ ಯಾರಿಗೆ ಇದೆ ಅಂದ್ರೆ ಇಟ್ ಈಸ್ ರಿಲೇಟಿವ್. ಓಕೆ. ಈ ಸ್ವಾತಂತ್ರ್ಯ ಯಾರಿಗೆ ಅಂತ ನಾವು ಚರ್ಚೆ ಮಾಡುವಾಗ ಜಸ್ಟ್ ಒಂದು ಪರ್ಸ್ಪೆಕ್ಟಿವ್ ಕೊಡ್ತಾ ಇದೀನಿ ಅಷ್ಟೇ. ಹ್ಮ್ ಹ್ಮ್ ಬಟ್ ಆಕ್ಚುಲಿ ಅಂದ್ರೆ ಮುಖವನ್ನು ಯಾವಾಗಲೂ ಕವರ್ ಮಾಡಬೇಕಾಗಿ ಅವಶ್ಯಕತೆ ಇಲ್ಲ, ಓಕೆ. ನನ್ನ ನಿಲುವು. ಹ್ಮ್ ಹ್ಮ್ ಯಾಕಂತ ಹೇಳಿದ್ರೆ ಎರಡು ಸ್ಕೂಲ್ ಆಫ್ ಥಾಟ್ ಇದೆ. ಹ್ಮ್ ಹ್ಮ್ ಫೇಸ್ ಬಂದು ಯಾವಾಗಲೂ ಕವರ್ ಮಾಡಬೇಕಾಗಿರುವ ಅವಶ್ಯಕತೆ ಇಲ್ಲ. ಓಕೆ. ಬಟ್ ಕಂಡೀಷನ್ಸ್ ಅಪ್ಲೈ. ಹ್ಮ್ ಹ್ಮ್ ಕೆಲವು ಜಾಗ ಇದೆ ಅಲ್ಲೆಲ್ಲ ರೌಡಿಗಳು ಪುಂಡ್ರು ಎಲ್ಲ ಇರ್ತಾರೆ. ಹ್ಮ್ ಹ್ಮ್ ಆ ಟೈಮ್ನಲ್ಲಿ ಆ ಜಾಗಕ್ಕೆ ಹೋಗುವಾಗ ಎಲ್ಲರೂ ನೋಡೋದೇ ಹಂಗೆ ಹಿಂಗೆ ಗುರಾಯಿಸ್ಕೊಂಡು ನೋಡೋರಾಗಿದ್ರೆ ಆ ಜಾಗದಲ್ಲಿ ನೀವು ಮುಖವನ್ನು ಕವರ್ ಮಾಡೋದ್ರಲ್ಲಿ ಏನ್ ತೊಂದರೆ ಇಲ್ಲ, ಮಾಡಿ. ಓಕೆ. ಇದು ಯಾರು ಮಾಡ್ತಾರೆ ಗೊತ್ತಾ? ಈಗಿನ ಕಾಲದಲ್ಲಿ ಟೂ ವೀಲರ್ ನಲ್ಲಿ ಹೋಗ್ತಿರುವ ನಾನ್ ಮುಸ್ಲಿಂ ವಿಮೆನ್, ಹ್ಮ್. ಅಂದ್ರೆ ಮುಸ್ಲಿಮೇತರರು ಹೆಂಗಸರು ಏನ್ ಮಾಡ್ತಾರೆ, ಈ ಒಳ್ಳೆ ಒಳ್ಳೆ ದೊಡ್ಡ ಕಂಪನಿಯಿಂದ ಆಚೆ ಬರುವಾಗ ಕವರ್ ಮಾಡ್ಕೊಳ್ತಾರೆ, ಮುಖವನ್ನು ಕವರ್ ಮಾಡ್ಕೊಳ್ತಾರೆ. ಎರಡು ಕಾರಣಕ್ಕೋಸ್ಕರ. ಹ್ಮ್. ಒಂದು ಐಡೆಂಟಿಟಿ ಕವರ್ ಮಾಡೋದು, ಹ್ಮ್ ಹ್ಮ್ ಇನ್ನೊಂದು ಇಲ್ಲಿ ಡಸ್ಟ್ ಜಾಸ್ತಿ ಇದೆ, ಪೊಲ್ಯೂಷನ್ ಜಾಸ್ತಿ ಇದೆ, ಮುಖಕ್ಕೆ ಬಹಳ ಸ್ಕಿನ್ ಅಲರ್ಜಿ ಆಗ್ತಿದೆ ಅಂತ ಅದನ್ನ ಕವರ್ ಮಾಡ್ತಾರೆ. ಸೊ Okay. ನಿಮ್ಗೆ ಇದರಿಂದ ಬೆನಿಫಿಟ್ ಆಗ್ತಿದೆ ಅಂದ್ರೆ ಅದನ್ನ ನೀವು ಮಾಡ್ತೀರಾ. ಓಕೆ. ಸೊ ಮುಖವನ್ನು ಕವರ್ ಮಾಡೋದಕ್ಕೆ ಕಾರಣ ಏನಂದ್ರೆ ನಿಮ್ಮ ಐಡೆಂಟಿಟಿಯನ್ನ ನೀವು ಪ್ರಿಸರ್ವ್ ಮಾಡ್ಬೇಕಂತ. ಹ್ಮ್ ಹ್ಮ್ ಆದ್ರೆ ಇವತ್ತು ಯಾರ ಐಡೆಂಟಿಟಿನೂ ಪ್ರಿಸರ್ವ್ ಆಗೋದಿಲ್ಲ. Okay. ಎಐ ಕಾಲದಲ್ಲಿ ಹ್ಮ್ ಹ್ಮ್ ಎಐ ಕಾಲದಲ್ಲಿ ನಿಮ್ಮ ಫೋಟೋ ಇಟ್ಕೊಂಡು ಮತ್ತೊಬ್ಬನ ಫೋಟೋ ಇಟ್ಕೊಂಡು ಇಬ್ಬರನ್ನು ಕಿಸ್ ಮಾಡೋ ರೀತಿಯಲ್ಲಿ ಕೂಡ ಆಪ್ಸ್ ಇದೆ. ಓಕೆ. ಅದು ಫ್ರೀಯಾಗಿ ಅಡ್ವರ್ಟೈಸ್ಮೆಂಟ್ ಕೂಡ ಮಾಡ್ತಾರೆ, ನೀವು ನೋಡಿರ್ತೀರಾ ಅನ್ಸುತ್ತೆ. ಹ್ಮ್ ಹ್ಮ್ ಸೊ ಎಷ್ಟೇ ಒಳ್ಳೆಯವರಾಗಿದ್ರು ಕೂಡ ಅವ್ರ ಮುಖ ಕೂಡ ಇವತ್ತು ಕರೆಕ್ಟ್ ಮಾಡಕ್ಕೆ ಬಹಳ ಸುಲಭ ಇವತ್ತು. ಓಕೆ. ಸೊ ಪ್ರಿಸರ್ವಿಂಗ್ ಒನ್ ಥಿಂಗ್. ಇವಾಗ ಹಿಜಾಬಿನ ಉದ್ದೇಶ ಏನಂದ್ರೆ, ಒಬ್ಬ ವ್ಯಕ್ತಿ, ಒಬ್ಬ ಹೆಂಗಸು ಆಚೆ ಹೋಗ್ತಿರುವಾಗ ಅವಳನ್ನ ನೋಡುವಾಗ ಅವಳಿಗೆ ಮರ್ಯಾದೆ ಕೊಡಬೇಕಾಗಿರುತ್ತೆ, ಅವಳನ್ನು ನೋಡುವಾಗ ಅವಳಿಗೆ ಗೌರವ ಕೊಡಬೇಕಾಗಿರುತ್ತೆ, ಮತ್ತೆ ಅವಳ ಗುರುತು ಬಂದು ಇವಳು ಒಬ್ಬ ಮುಸ್ಲಿಂ ಅಂತ ಕಾಣಿಸ್ಕೊಳ್ಬೇಕಾಗಿರುತ್ತೆ. ಓಕೆ. ಎರಡು ಕಾರಣ ಇದೆ. ಒಂದು, ಅವಳಿಗೆ ಮರ್ಯಾದೆ ಸಿಗಬೇಕು, ಮತ್ತೆ ಅವರಿಗೆ ಬೇರೆ ರೀತಿಯಲ್ಲಿ ಅವರಿಗೆ ಏನಾಗಬಾರ್ದು, ಪ್ರಚೋದನೆಗೆ ಯಾರು ಕೊಡಬಾರ್ದು. ಅದೇ ರೀತಿ ಹ್ಮ್ ಅವಳು ತನ್ನನ್ನ ಮುಸ್ಲಿಂ ಅಂತ ತೋರಿಸ್ಕೊಳ್ಬೇಕಾಗಿರುತ್ತೆ. ಇದು Okay. ಐಡೆಂಟಿಟಿಯನ್ನ ತೋರಿಸ್ಕೊಳ್ಳೋಕೆ. ಹ್ಮ್ ಸೊ ಯಾಕಂತ ಹೇಳಿದ್ರೆ ಒಬ್ಬ ಮನುಷ್ಯ ಹೋಗ್ತಾನೆ, ಒಂದು ಕಾಲೇಜ್ ಹೋಗ್ತಾನೆ, ಹ್ಮ್ ಹೋಗ್ತಿರುವಾಗ ಅವನು ಮುಸ್ಲಿಂ ಇಲ್ಲ ಅಂತ ನೋಡಿದ್ರೆ ಓಕೆ. ಕಮಾನ್ ಮೇಲೆ ಲೆಟ್ಸ್ ಗೋ ಟು ಪಬ್ ಅಂತ ಕರೀತಾನೆ. ಹ್ಮ್ ಹ್ಮ್ ಇವಾಗ ನಾನು ಬಂದು ಕಾಲೇಜ್ ಹೋಗ್ತೀನಿ, ನೀಟ್ ಶೇವ್ ಮಾಡ್ಕೊಂಡಿದ್ದೀನಿ, ಟೈಟ್ ಜೀನ್ಸ್ ಹಾಕೊಂಡಿದ್ದೀನಿ, ಎಲ್ಲ ಒಂದು Okay. ರೀತಿಯಲ್ಲಿ ಮುಸ್ಲಿಂ ಅಂತಾನೆ ಕಾಣಿಸ್ಕೊಳ್ಳಲ್ಲ. ಹ್ಮ್. ಅವಾಗ ಬನ್ರಿ ಸ್ಯಾಟರ್ಡೇ ಎಲ್ಲೋಗೋಣ, ಬನ್ನಿ ಪಬ್ಗೆ ಹೋಗೋಣ ಅಂತ ಕರೀತಾರೆ. ಹ್ಮ್ ಈಗ ನಾನು ಗಡ್ಡ ಬಿಟ್ಕೊಂಡಿದ್ದೀನಿ, ಹ್ಮ್ ಟೋಪಿ ಹಾಕೊಂಡಿದ್ದೀನಿ, ರಾತ್ರಿ ಹೊತ್ತು ನಾನು ಗಾಡಿ ತಗೊಂಡು ಹೋಗ್ತೀನಿ, ಸ್ಯಾಟರ್ಡೇ ನೈಟು ಹೋಗ್ತಿರುವಾಗ ಅಲ್ಲಿ ಪೊಲೀಸವ್ರು ನಿಲ್ಲಿಸ್ತಾರೆ, ಯಾರೆಲ್ಲ ಡ್ರಂಕ್ ಅಂಡ್ ಡ್ರೈವಿಂಗ್ ಮಾಡಿದಿರ ಅಂತ ನೋಡ್ತಾರೆ. ಹ್ಮ್ ಬ್ಯಾಂಗ್ಳೂರ್ ಸಿಟಿ ಒಳಗೆ ಯಾರು ಕುಡುಕರು ಇದ್ದಾರೋ ಅವ್ರನ್ನ ಫೈನ್ ಮಾಡೋದಕ್ಕೋಸ್ಕರ. ಇವಾಗ ನಾನು ಹೋಗ್ತಿರುವಾಗ ಏನು ಮಾಡ್ತಾರೆ ಗೊತ್ತಾ, ಸಾಹೇಬ್ರೆ ಸುಮ್ಮನೆ ಹೋಗ್ರಿ, ಮುಂದೆ ಹೋಗ್ರಿ ಅಂತ ನಾ ಬಿಟ್ಬಿಡ್ತಾರೆ. ಯಾಕೆ? ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಓಕೆ. ಇವನು ಎಷ್ಟೇ ಮೋಸವಾಗಿರ್ಬೋದು ಆದ್ರೆ ಹೆಂಡ ಕುಡಿಯಲ್ಲ ಅಂತ ಅವ್ರಿಗೆ ಗೊತ್ತಾಗಿದೆ. ಓಕೆ. ಸೊ ಹಾಗಾಗಿ ಈ ಒಂದು ಇದು ಮಾಡ್ಕೊಂಡಿದ್ದಲ್ಲ, ಮುಸ್ಲಿಂ ಅಂದ್ರೆ ಹೀಗಿರ್ಬೇಕು, ಹ್ಮ್ ಹ್ಮ್ ಹೆಂಗಸರಲ್ಲಿ ಹೀಗಿರ್ಬೇಕು ಅಂತ, ಇದು ಅವ್ರನ್ನ ಸೇಫ್ ಗಾರ್ಡ್ ಮಾಡಕ್ಕೋಸ್ಕರ, ಹ್ಮ್ ಹ್ಮ್ ಅವ್ರನ್ನ ಐಡೆಂಟಿಫೈ ಮಾಡಕ್ಕೋಸ್ಕರ, ಹ್ಮ್ ಹ್ಮ್ ಭೇದವನ್ನು ಉಂಟು ಮಾಡಕ್ಕೋಸ್ಕರ ಅಲ್ಲ. ಓಕೆ. ಮತ್ತೆ ಅದರಲ್ಲಿ ನ್ಯಾಚುರಲ್ ಆಗಿರೋದು, ಬಿಯರ್ಡ್ ಬಂದು ನ್ಯಾಚುರಲ್, ಶೇವಿಂಗ್ ಇಸ್ ಅನ್ಯಾಚುರಲ್. ಓಕೆ. ಬಟ್ ಆ ಬಿಯರ್ಡ್ ಅನ್ನು ಕೂಡ ಕ್ಲೀನ್ ಆಗಿ ಟ್ರಿಮ್ ಮಾಡಿ ಇಟ್ಕೊಳ್ಬೇಕಾಗಿರುತ್ತೆ, ನೀಟಾಗಿ ಇಟ್ಕೊಳ್ಬೇಕಾಗಿರುತ್ತೆ. ಓಕೆ. ಸೊ ಕಂಡೀಷನ್ ಏನಂದ್ರೆ, ಸ್ವಾಮೀಜಿಗಳು ಆಗ್ಲಿ, ಮತ್ತೆ ಜೀಸಸ್ ಕ್ರೈಸ್ಟ್ ಆಗಲಿ, ಹ್ಮ್ ಮೋಸಸ್ ಆಗಲಿ, ಅವರೆಲ್ಲ ಬಂದು ಗಡ್ಡ ಬಿಟ್ಕೊಂಡಿದ್ರು. ಓಕೆ. ಇವತ್ತು ಕೂಡ ಮುನಿಗಳು, ಋಷಿಗಳು ಹ್ಮ್ ಹ್ಮ್ ಗಡ್ಡ ಬಿಟ್ಕೊಳ್ಳೋದು ಅದು ಒಂದು ಧಾರ್ಮಿಕ ನಂಬಿಕೆಗೆ ಕನೆಕ್ಟಿವಿಟಿ ಆಗಿ ಇದೆ. ಸರ್, ಬಹಳ ಜನರಿಗೆ ಇರುವಂತಹ ಪ್ರಶ್ನೆ, ಮಸೀದಿಗಳಲ್ಲಿ ಏನಿರುತ್ತೆ, ಮದ್ರಸಾಗಳಲ್ಲಿ ಏನಿದೆ, ಅಲ್ಲಿ ಮಕ್ಕಳಿಗೆ ಧಾರ್ಮಿಕ ಅಥವಾ ಮತದ ಕುರಿತಾಗಿ ಒಂದು ವಿಷಬೀಜ ಬಿತ್ತುವಂತ ಫ್ಯಾಕ್ಟ್ರಿ ಇದೆ ಅನ್ನೋದಿದೆ. ಏನ್ ನಡೆಯುತ್ತೆ ಆಕ್ಚುಲಿ ಮಸೀದಿಗಳಲ್ಲಿ, ಮದ್ರಸಾಗಳಲ್ಲಿ? ಆಕ್ಚುಲಿ ಅನ್ನಲ್ ಮಸಾಜಿದಲ್ಲಿಲ್ಲ ಫಲಾ ತದ್ಉ ಮಅಲ್ಲಾಹಿ ಅಹದ, ಕುರಾನಿನ ಸೂಕ್ತ. ಹ್ಮ್
ಅನ್ನಲ್ಲಿ ಮಸಾಜಿದ್ ಇಲ್ಲ. ನಮಾಜ್ ಮಾಡುವ ಜಾಗ ಮಸ್ಜಿದ್ ಆಗಿದೆ. Okay. ದೇವನನ್ನು ಆರಾಧನೆ ಮಾಡುವ ಜಾಗ ಮಸ್ಜಿದ್ ಆಗಿದೆ. ಒನ್ನಲ್ಲಿ ಮಸಾಜಿದಲ್ಲಿಲ್ಲ. ಫಲಾ ತದ್ಉ ಮಅಲ್ಲಾಹಿ ಅಹದ, ಅಲ್ಲಿ ಬೇರೆ ಯಾರನ್ನು ಆರಾಧನೆ ಮಾಡಬೇಡಿ ಅಂತ ಒಂದು ಸಂದೇಶ ಇದೆ. ಸೊ ಮಸ್ಜಿದ್ ಏನಂದ್ರೆ ದೇವನನ್ನು ಆರಾಧನೆ ಮಾಡುವಂತಹ ಒಂದು ಜಾಗ. ಅದು ಏನಿರುತ್ತೆ ಅಲ್ಲಿ, ಬರೀ ಗೋಡೆಗಳಿರುತ್ತೆ ಅಷ್ಟೇ, ಬರೀ ಗೋಡೆಗಳು. ಈ ಕಡೆ ವಾಲು, ಆ ಕಡೆ ವಾಲು, ಎಲ್ಲ ಕಡೆ ಬಂದು ಎಲ್ಲ ಅಸೆಂಬಲ್ ಆಗಿ ನಮಾಜ್ ಮಾಡ್ಕೊಂಡು ಹೋಗಿ ಆಚೆ ಅಷ್ಟೇ ಇರುತ್ತೆ. ಬಟ್ ಇದರಲ್ಲಿ ಮುಖ್ಯವಾಗಿ ಒಂದು ವಿಷಯ ಏನಂದ್ರೆ, ಈ ಮಸೀದಿನಲ್ಲಿ ಏನ್ ನಡೆಯುತ್ತೆ ಅಂತ ಒಂದು ಪ್ರಶ್ನೆ ಬರುತ್ತೆ. ಈ ಮಸೀದಿ ಒಳಗೆ ಯಾರೆಲ್ಲ ಬರಬಹುದು ಅಂತ ಇನ್ನೊಂದು ಪ್ರಶ್ನೆ ಬರುತ್ತೆ. ಈಗಿನ ಕಾಲದಲ್ಲಿ ಅನೇಕ ಇಂಡಿಯಾನಲ್ಲಿ ಇರತಕ್ಕಂಥ ಮಸೀದಿಗಳಲ್ಲಿ ಹೆಂಗಸರಿಗೆ ಒಳಗೆ ಅವಕಾಶ ಇಲ್ಲ ಬರಕ್ಕೆ. ಓಕೆ, ನೀವು ನೋಡಿರ್ತೀರಾ. ಬಟ್ ಮಕ್ಕಾ ಆಗ್ಲಿ ಮದೀನಾ ಆಗ್ಲಿ, ಅಲ್ಲಿ ಹೋಗುವಾಗ ನಾವು ಜಾತ್ರೆಗೆ ಅಂತ ಹೋಗ್ತೀವಲ್ಲ, ಅಲ್ಲಿ ಹೋಗುವಾಗ ಮಕ್ಕಾಗ್ ಹೋಗುವಾಗಲೂ ಕೂಡ ಹೆಂಗಸರು ಅಲ್ಲಿ ಬರ್ತಾರೆ, ಅಲ್ಲಿ ತವಾಫ್ ಮಾಡ್ತಾರೆ, ಅಲ್ಲಿ ನಮಾಜು ಮಾಡ್ತಾರೆ. ಮದೀನಾ ಒಳಗೆ ಕೂಡ ನಮಾಜ್ ಮಾಡ್ತಾರೆ. ಮತ್ತೆ ಮಲೇಷಿಯಾನಲ್ಲಿ ಅಲ್ಲಿ ಮಸೀದಿನಲ್ಲಿ ಅಲ್ಲಿ ಸುರಾ ಅಂತ ಜಾಗ ಇದೆ. ಸಿಂಗಾಪುರ್ನಲ್ಲಿ ಮಸೀದಿನಲ್ಲಿ ಹೆಂಗಸರು ಕೂಡ ಅಲ್ಲಿ ನಮಾಜ್ ಮಾಡ್ತಾರೆ. ಮಿಡ್ಲ್ ಈಸ್ಟ್ ನಲ್ಲಿ ಹೆಂಗಸರು ನಮಾಜ್ ಮಾಡ್ತಾರೆ ಮಸೀದಿನೊಳಗೆ. ಅಂದ್ರೆ ಜೆಂಟ್ಸ್ ಫ್ರಂಟ್ ರೋ ಅಂದ್ರೆ ಲೇಡೀಸು ಹಿಂದೆ ನಮಾಜ್ ಮಾಡ್ತಾರೆ. ಯಾಕೆ ಭಾರತದಲ್ಲಿ ಹಂಗೆ ನಡೆಯೋದಿಲ್ಲ? ಭಾರತದಲ್ಲಿ ಬರೀ ಕೆಲವು ಜಾಗದಲ್ಲಿ ಮಾತ್ರ ಹೆಂಗಸರಿಗೆ ಒಳಗೆ ನಮಾಜ್ ಮಾಡಕ್ಕೆ ಅನುಮತಿ ನೀಡ್ತಾರೆ. ಯಾಕೆ ಹಿಂಗ್ ಮಾಡ್ತಾ ಇದಾರೆ? ಯಾಕೆ ಇಸ್ಲಾಂ ಅಲ್ಲಿ ಬೇರೆ ಇಸ್ಲಾಮ, ಇಲ್ಲಿ ಬೇರೆ ಇಸ್ಲಾಮ? ಹೇಗೆ ಕುರಾನ್ ಅವ್ರಿಗೆ ಬೇರೆ ಇದೆಯಾ, ಇವ್ರಿಗೆ ಬೇರೆ ಇದೆಯಾ? ಮತ್ತೆ ನಾವು ಹೆಂಗೆ ಸಮಾನತೆಯನ್ನು ಪಾಲಿಸ್ತಿದ್ದೀವಿ ಅಂತ ಹೇಳಕ್ಕಾಗತ್ತೆ? ಯಾವ ವೇಳೆಯಲ್ಲಿ ನಾವು ಹೆಂಗಸರಿಗೆ ಕೊಡ್ಬೇಕಾಗಿರುವ ಆ ಮರ್ಯಾದೆಯನ್ನು ಕೊಡ್ಲಿಲ್ವೋ, ಅವರು ಕೂಡ ಈಕ್ವಲ್ ಅಂತ ನಾವು ನಂಬಿಲ್ವೋ, ಇಂಥ ಕೆಲಸ ಎಲ್ಲ ಮಾಡಕ್ ಹೋಗ್ತೀವಿ. ಓಕೆ. ಸೊ ಮುಸ್ಲಿಂ ಸಮಾಜ ಬಹಳ ದೂರ ಇದೆ. ಓಕೆ, ಏನೇ ವ್ಯಾಖ್ಯಾನ ಕೊಟ್ಟರು ಕೂಡ ಇದಕ್ಕೆ ಒಪ್ಪಿಗೆ ಕೊಡಕ್ಕಾಗೋದಿಲ್ಲ. ಯಾಕಂದ್ರೆ ಪ್ರವಾದಿ ಕಾಲದಲ್ಲಿ ಅವರ ಹೆಂಡತಿಗಳು ನಮಾಜಿಗೆ ಬರ್ತಿದ್ರು. ಪ್ರವಾದಿ ಕಾಲದಲ್ಲಿ ಮುಸ್ಲಿಂ ಹೆಂಗಸರು ನಮಾಜಿಗೆ ಬಂದು ನಮಾಜ್ ಮಾಡ್ತಿದ್ರು. ಕೈನಲ್ಲಿ ಮಕ್ಕಳನ್ನು ಕರ್ಕೊಂಡು ಬರ್ತಿದ್ರು, ಅವ್ರನ್ನ ಅಲ್ಲೇ ಮಲಗಿಸ್ತಿದ್ರು. ಓಕೆ, ಬೇಗ ಅವರು ಅಂದ್ರೆ ಮಗು ಅಲಕ್ ಶುರು ಆದ್ರೆ ಪ್ರವಾದಿ ನಮಾಜನ್ನು ಬೇಗ ಮುಗಿಸ್ತಿದ್ರು. ಯಾಕಂದ್ರೆ ಆಕೆಗೆ ಕಷ್ಟ ಕೊಡಬಾರ್ದಂತ ಹದೀಸ್ನಲ್ಲಿ ಉಲ್ಲೇಖವಾಗಿದೆ. ಓಕೆ, ಪ್ರವಾದಿ ನಮಾಜ್ ಮಾಡ್ತಿರುವಾಗ ಕೆಲವು ಮಕ್ಕಳು ಅವ್ರ ಮೇಲೆ ಬಂದು ಕೂತ್ಕೊಂಡ್ಬಿಡ್ತಾರೆ. ಹಸನ್ ಹುಸೇನ್ ಅನ್ನುವ ಅವರ ಅಂದ್ರೆ ಮೊಮ್ಮಗ ಮಕ್ಕಳು ಅವ್ರು ಬಂದು ನಮಾಜ್ ಮಾಡುವ, ಮತ್ತೆ ಬೇರೆ ಇನ್ನೂ ಹಲವಾರು ವಿಚಾರಗಳು ಇವೆ. ಓಕೆ, ನಮಾಜ್ ಮಾಡುವಾಗ ಮಗುವನ್ನ ಹಾಗೆ ಕೈನಲ್ಲಿ ಇಟ್ಕೊಂಡು ನಮಾಜ್ ಮಾಡ್ಬಿಟ್ಟು ಆಮೇಲೆ ಕೆಳಗೆ ಬಿಡ್ತಿದ್ರು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಇವೆಲ್ಲವೂ ಪ್ರವಾದಿ ತೋರ್ಸ್ಕೊಟ್ರಲ್ಲ ನಮ್ಗೆ. ಯಾಕೆ ಮುಸ್ಲಿಂ ಸಮಾಜ ಇದನ್ನ ಮಾಡಲ್ಲ? ಈಗ ಒಂದು ಹುಡುಗ, ಚಿಕ್ಕ ಮಗು ನಮಾಜ್ಗೆ ಅಂತ ಬಂದ್ಬಿಟ್ಟ, ಫ್ರಂಟ್ ರೋ ನಲ್ಲಿ ಸಫ್ ನಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಾನೆ, ಬೇಗ ಬಂದಿದ್ದಾನೆ. ಇವಾಗ ಅವ್ನು ನಮಾಜ್ ಬಂದ ಮೇಲೆ ಅವನಿಗೆ 8 ವಯಸ್ಸು ಇರ್ಬೋದು. ಆದ್ರೆ ನಮಾಜ್ ವೇಳೆಯಲ್ಲಿ ಅವ್ನು ನಿಂತ್ಕೊಂಡಿರುವಾಗ ಒಬ್ಬ ವಯಸ್ಸಾದ ಮುದುಕ ಬೆಂಗಳೂರಿನಲ್ಲಿ ನೀವು ನೋಡ್ಬೋದು, ಪೀಚೆ ಜಾವ್ ಅಂತ ಆಚೆ ಹಿಂದೆ ಕಳಿಸ್ತಾರೆ. ಪೀಚೆ ಜಾವ್ ಹಿಂದೆ ಹೋಗಿ ಮಕ್ಕಳು ಇಲ್ಲೆಲ್ಲ ಮುಂದೆ ನಿಂತ್ಕೊಳ್ಬಾರ್ದು. ಯಾರು ಕೊಟ್ರು ಇವ್ರಿಗೆ ಅನುಮತಿ ಹಿಂಗ್ ಮಾಡಕ್ಕೆ? ಓಕೆ, ಏನ್ ಪ್ರಶ್ನೆ ಮಾಡ್ತೀನಿ ಅಂದ್ರೆ, ಮಸೀದಿ ಚೆನ್ನಾಗಿದೆ, ಆದ್ರೆ ಪ್ರವಾದಿ ಜೀವನದ ಪ್ರಕಾರ ಅಲ್ಲಿ ಮಸೀದಿಯನ್ನ ನಾವು ಫಾಲೋ ಮಾಡ್ತಿದೀವಾ, ಅದನ್ನ ಕನ್ಸ್ಟ್ರಕ್ಟ್ ಮಾಡಿದೀವಾ, ಅದನ್ನ ಉಪಯೋಗ ಮಾಡ್ತಿದೀವಾ ಅಂತ ಪ್ರಶ್ನೆ ಬಂದ್ರೆ ಎಲ್ಲಾದ್ರಲ್ಲೂ ಉಲ್ಟಾ ಮಾಡ್ತಿದೀವಿ ನಾವು. ಸರಿಯಾದ ರೀತಿಯಿಂದ ಮಾಡ್ತಿಲ್ಲ. ಹೆಂಗಸರಿಗೆ ಮಸೀದಿ ಪ್ರವೇಶ ಅನುಮತಿ ನೀಡಲೇಬೇಕು. ಅವ್ರಿಗೆ ಕಡ್ಡಾಯ ಅಲ್ಲ ಮಸೀದಿಗೆ ಬಂದು ನಮಾಜ್ ಮಾಡಿ ಅಂತ. ಬಟ್ ಪ್ರವಾದಿ ಏನ್ ಹೇಳಿದ್ರು, ಅವರನ್ನ ತಡೆ ಮಾಡಬೇಡಿ, ಮಸೀದಿಗೆ ಬರೋದನ್ನ ತಡೆ ಮಾಡಬೇಡಿ ಅಂತ ಪ್ರವಾದಿಯ ವಚನ ಉಲ್ಲೇಖವಾಗಿದೆ. ಓಕೆ. ಸೊ ಹಾಗಾಗಿ ನಾವು ಪ್ರವಾದಿಯನ್ನ ಪಾಲಿಸ್ತಿದೀವಾ, ಇಲ್ಲ ಬೇರೆ ಮೌಲ್ವಿಗಳನ್ನು ನಾವು ಪಾಲಿಸ್ತಿದೀವಾ, ಓಕೆ, ಇಲ್ಲ ಬೇರೆ ಒಂದು ಪಂಡಿತರುಗಳನ್ನು ಪಾಲಿಸ್ತಿದೀವಾ? ಆ ಪ್ರಶ್ನೆ ನಾವೆಲ್ಲರಿಗೂ ನಾವೇ ಕೇಳ್ಕೊಳ್ಬೇಕಾಗಿರುತ್ತೆ. ಓಕೆ, ಇದು ಒಂದು. ಎರಡನೇದು, ನಾನ್ ಮುಸ್ಲಿಂಗಳು ಪ್ರವಾದಿಯ ಕಾಲದಲ್ಲಿ ಬೇರೆ ಅನ್ಯ ಧರ್ಮೀಯದವರು ಅವರು ಕೂಡ ಬರ್ತಿದ್ರು ಮಸೀದಿಗೆ. ಓಕೆ, ಅವ್ರ ಹತ್ರ ಮಾತುಕತೆ ನಡೆಸ್ತಿದ್ರು. ಪ್ರವಾದಿ ಎಲ್ಲಾ ವಿಚಾರಗಳಿಗೂ ಮಸೀದಿ ಮೂಲಕ ಅವ್ರು ಬಂದು ಕೆಲವು ಸೋಷಿಯಲ್ ಸರ್ವಿಸ್ ಎಲ್ಲ ಮಾಡ್ತಿದ್ರು. ಸೊ ಅಂತಹ ಕೆಲಸ ನಾವು ಮಾಡ್ಬೇಕಾಗಿರುತ್ತೆ. ನಮ್ಮ ರೋಡ್ ನಲ್ಲಿ ಏನೋ ಪ್ರಾಬ್ಲಮ್ ಇದೆ, ಎಲೆಕ್ಟ್ರಿಸಿಟಿ ಇಲ್ಲ, ಅಲ್ಲಿ ಏನೋ ಯುವಕರು ಇದ್ದಾರೆ ಸುಮ್ನೆ ಅಲ್ಲಿ ಏನೋ ವೀಲಿ ಮಾಡ್ಕೊಂಡಿದ್ದಾರೆ, ಅವ್ರಿಗೆಲ್ಲ ಒಂದು ಶಿಕ್ಷಣ ಕೊಡ್ಬೇಕು, ಅವ್ರಿಗೆ ಒಂದು ತರಬೇತಿ ಕೊಡ್ಬೇಕು. ಕೊಟ್ಟ ನಂತರ ಅಲ್ಲಿ ರೋಡ್ ಹೆಂಗ್ ಕ್ಲೀನ್ ಆಗಿ ಇಟ್ಕೊಳ್ಬೇಕು, ಮತ್ತೆ ಈ ಏರಿಯಾನಲ್ಲಿ ಏನೇನು ಸಮಸ್ಯೆ ಇದೆ ಅದೆಲ್ಲ ದೂರ ಮಾಡ್ಬೇಕಾಗಿರುತ್ತೆ. ಇದೆಲ್ಲವೂ ಮಸೀದಿಯಿಂದ ನಾವು ಮಾಡ್ಬೇಕಾಗಿರುತ್ತೆ. ಓಕೆ, ಇದು ಒಂದು ಕೇಂದ್ರ ಸ್ಥಳ, ಇಟ್ಸ್ ಮೇನ್ ಸೆಂಟ್ರಲ್ ಏರಿಯಾ. ಓಕೆ, ಇಟ್ಸ್ ಅ ಚಾರಿಟಬಲ್ ಪ್ಲೇಸ್. ಓಕೆ, ಇದನ್ನ ಸರಿಯಾದ ರೀತಿ. ಸೊ ಹೆಂಗಸರು, ಮಕ್ಕಳು, ಮತ್ತೆ ಬೇರೆ ಧರ್ಮೀಯರು ಎಲ್ಲರೂ ಬರುವಂತ ಜಾಗವನ್ನ ನಾವು ಬರೀ ರೆಸ್ಟ್ರಿಕ್ಟ್ ಮಾಡ್ಕೊಂಡು ಇವರು ಬರಬೇಕು ಹಿಂಗೆ ನಡ್ಸ್ಕೊಂಡು ಹೋಗ್ಬೇಕಂತ ಮಾಡುವಾಗ ಏನಾಗುತ್ತೆ, ನಾವು ಜನರನ್ನ ದೂರ ಇಡ್ತಿದ್ವಿ. ಓಕೆ, ಒಬ್ಬ ಹೆಂಗಸು ಬಂದು ಕಾಲೇಜ್ ಹೋಗ್ತಾಳೆ, ಅವಳು ಮೂವಿ ಥಿಯೇಟರ್ಗೂ ಹೋಗ್ತಾಳೆ, ಶಾಪಿಂಗ್ ಮಾಲ್ಗೆ ಹೋಗ್ತಾಳೆ, ರೋಡ್ ನಲ್ಲಿ ವಾಕಿಂಗ್ ಹೋಗ್ತಾಳೆ, ಜಿಮ್ಗೆ ಹೋಗ್ತಾಳೆ, ಎಲ್ಲಾ ಕಡೆ ಹೋಗಕ್ಕೆ ಅವಳಿಗೆ ಅನುಮತಿ ಇರುವಾಗ ಯಾಕೆ ಮಸೀದಿನಲ್ಲಿ ಬರಕ್ಕೆ ತಡೆ ಇದೆ?
ಯಾಕೆ ತಡೆ ಇದೆ? ನಮ್ಮ ಸಮುದಾಯದಲ್ಲಿ ಹೆಂಗಸು ಬಂದು ವಲಿಮಾಗ್ ಹೋಗ್ತಾರೆ, ಯಾರಿಗೋ ಮದುವೆ ಆದ್ರೆ ಅಲ್ಲಿ ಹೋಗ್ತಾರೆ, ಅಲ್ಲಿ ಹೋಗಿ ಅಟೆಂಡ್ ಆಗ್ತಾರೆ, ಓಕೆ. ಅಲ್ಲಿ ಕೂಡ ಹೋಗ್ತಾ ಇರ್ತಾರೆ. ಹ್ಮ್. ಎಲ್ಲಾದ್ರೂ ತಡೆ ಮಾಡ್ತೀವ? ಓಕೆ. ಯಾಕೆ ಮಸೀದಿನಲ್ಲಿ ತಡೆ ಆಗ್ತಿದೆ? ಹ್ಮ್. ಈ ಪ್ರಶ್ನೆ ನಾನು ಕೇಳ್ತಾ ಇದೀನಿ. ಈ ಭಾರತದ ಮುಸ್ಲಿಂ ಸಮಾಜಕ್ಕೆ ಈ ಪ್ರಶ್ನೆ ಓಕೆ. ಒಂದು. ಎರಡನೇದು ಮದ್ರಸಾ ಬಗ್ಗೆ ಹೇಳಿದ್ವಿ. ಹ್ಮ್. ಸೌದಿ ಅರೇಬಿಯಾ ಆಗಲಿ, ಇರಾನ್ ಆಗಲಿ, ಎಲ್ಲೆಲ್ಲಿ ಅರಬಿಕ್ ಭಾಷೆ ಗೊತ್ತಿದೆಯೋ ಅಲ್ಲಿ ಮದ್ರಸಾ ಅಂತ ಹೇಳಿದ್ರೆ ಇಟ್ ಈಸ್ ನಾಟ್ ರೆಸ್ಟ್ರಿಕ್ಟೆಡ್ ಟು ಓನ್ಲಿ ಕುರಾನಿಕ್ ಸಬ್ಜೆಕ್ಟ್. ಅಂದ್ರೆ ಬರೀ ಕುರಾನನ ಪಠಣೆ ಮಾಡುವ ಜಾಗ ಆದ್ರೆ ಮಾತ್ರ ಅದನ್ನ ಮದ್ರಸಾ ಅಂತ ಕರೆಯಲ್ಲ. ಒಂದು ಸ್ಕೂಲಿಗೆ ಅವ್ರು ಕೊಡುವಂತ ಹೆಸರು ಮದ್ರಸಾ. ಓಕೆ. ಸೊ ಇಲ್ಲಿ ಮಿಡ್ಲ್ ಈಸ್ಟ್ ನಲ್ಲಿ CBSE ಸ್ಕೂಲ್ ಇದೆ, ಅದನ್ನ ಮದ್ರಸಾ ಅಂತ ಕರೀತಾರೆ. ಓಕೆ. ನಾವು ಏನ್ ಮಾಡಬೇಕಾಗಿತ್ತು? ನಾವು ಕೂಡ ಮದ್ರಸಾ ಅಂತ ಹೇಳುವಾಗ ಅಲ್ಲಿ ಸೈನ್ಸು, ಮ್ಯಾಥ್ಸು, ಸೋಷಿಯಲ್ ಸ್ಟಡೀಸು, ಕುರಾನಿನ ಪಠಣೆ, ಪ್ರವಾದಿಯ ವಚನ, ಓಕೆ, ಬಸವಣ್ಣ ಬಗ್ಗೆ ಹಿಸ್ಟ್ರಿ, ರಾಮನ ಕಥೆ, ಮತ್ತೆ ಕ್ರೈಸ್ತರ ಬಗ್ಗೆ ನಾಲೆಡ್ಜು ಎಲ್ಲವನ್ನು ಕಲಿಸುವ ಒಂದು ಜಾಗವಾಗಿರ್ಬೇಕಿತ್ತು. ಓಕೆ. ಅದು ನಾವೇನ್ ಮಾಡಿದೀವಿ? ಇಷ್ಟೇ ಸಾಕು, ಬೇರೆ ಏನು ಬೇಕಿಲ್ಲ ಅಂತ ಆ ಒಂದು ನಿರ್ಧಾರ ತಗೊಂಡಿದ್ವಿ. ಸೊ ಏನ್ ಮಾಡ್ತೀವಿ? ಪ್ರವಾದಿಯ ಕಾಲದಲ್ಲಿ ಇದ್ದ ಆ ವೈಬ್ರೆಂಟ್ ಸೊಸೈಟಿ ಇವತ್ತಿಗೆ ಇಲ್ಲ. ಓಕೆ. ಪ್ರವಾದಿ ಕಾಲದ ನಂತರ ಇತಿಹಾಸದಲ್ಲಿನೇ ಒಂದು ಬ್ಯೂಟಿಫುಲ್ ಲೈಫ್ ಸ್ಟೈಲ್ ಇತ್ತು. ಅದಕ್ಕೆ ಬೈತುಲ್ ಹಿಕ್ಮಾ ಅಂತ ಹೇಳ್ತಾರೆ, ಯೂನಿವರ್ಸಿಟಿ. ಆ ಯೂನಿವರ್ಸಿಟಿಯಲ್ಲಿ ಯಹೂದಿಗಳಿದ್ರು, ಕ್ರೈಸ್ತರು ಇದ್ರು, ಮುಸಲ್ಮಾನರು ಇದ್ರು. ಅಂದ್ರೆ ಇವತ್ತಿಂದ 1200 ವರ್ಷಗಳ ಮುಂಚೆ ನಾನು ಹೇಳ್ತಿರೋದು. ಅಬ್ಬಾಸಿ ಖಿಲಾಫನಲ್ಲಿ ಇದ್ದ ಒಂದು ಜಾಗ ಬಂದು ದಿ ಬೈತುಲ್ ಹಿಕ್ಮಾ, ಹೌಸ್ ಆಫ್ ವಿಸ್ಡಮ್ ಅಂತ ಹೇಳ್ಬೋದು. ಅಲ್ಲಿಂದ ಸೈಂಟಿಸ್ಟ್ಗಳು ತಯಾರಾದ್ರು, ಚಿಂತಕರು ತಯಾರಾದ್ರು, ಒಳ್ಳೆ ಒಳ್ಳೆ ಅಡ್ಮಿನಿಸ್ಟ್ರೇಟರ್ಸ್ ತಯಾರಾದ್ರು, ಲಿರಿಸಿಸ್ಟ್ ತಯಾರಾದ್ರು, ಎಲ್ಲರೂ ಆ ಇನ್ವೆನ್ಷನ್ಸ್ ಮಾಡಿದ್ರು. ಸೊ ಆ ಕಾಲ ಎಲ್ಲಿ ಹೋಗ್ಬಿಡ್ತು? ಇವತ್ತು ನಾವು ಯಾಕೆ ಹಿಂಗಾಗ್ಬಿಡ್ತೀವಿ ಅಂತ ನೋಡಕ್ ಹೋದ್ರೆ ನಾವು ರಿಸ್ಟ್ರಿಕ್ಟ್ ಮಾಡ್ಕೊಂಡಿದೀವಿ. ಮದ್ರಸಾ ಅಂದ್ರೆ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ಅರ್ರಹ್ಮಾನಿರ್ ರಹೀಮ್ ಮಾಲಿಕಿ ಯೌಮಿದ್ದೀನ್ ಇಯ್ಯಾಕ ನಅಬ್ದು ವ ಇಯ್ಯಾಕ ನಸ್ತഈನ್ ಇಹ್ದಿನಸ್ ಸಿರಾತಲ್ ಮುಸ್ತಖೀಮ್ ಸಿರಾತಲ್ ಲಝೀನ ಅನ್ಅಮ್ತ ಅಲೈಹಿಮ್ ಗೈರಿಲ್ ಮಗ್ದೂಬಿ ಅಲೈಹಿಮ್ ವಲದ್ದಾಲ್ಲೀನ್ ಆಮೀನ್. ಓಕೆ. ಹಿಂಗೆ ಮೆಮರೈಸ್ ಮಾಡು, ಕಂಠಪಾಠ ಮಾಡು, ಆಮೇಲೆ ಅಲ್ಲಿಂದ ಆಚೆ ಹೋಗ್ಬಿಡು. ಅದರ ಅರ್ಥ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋತ್ತಿಲ್ಲ. ಓಕೆ. ಹೆಂಗೆ ಅದನ್ನ ಉಚ್ಚಾರಣೆ ಮಾಡಬೇಕು, ಇದರ ಏನು ಅಪ್ಲಿಕೇಶನ್ ಹೆಂಗ್ ಮಾಡ್ಬೇಕಾಗಿರುತ್ತೆ. ಸೊ ಎಲ್ಲದ್ರಲ್ಲೂ ನಾವು ಒಂದ್ ರೀತಿ ಏನ್ ಮಾಡ್ಕೊಂಡ್ ಬಿಟ್ಟಿದ್ವಿ, ವಿ ಹ್ಯಾವ್ ಬಿಕಮ್ ವೆರಿ ಚೂಸಿ. ಓಕೆ. ಇವಾಗ ನಾನು ಇದನ್ನ ಮಾತಾಡದೆ ಇರ್ಬೋದು, ಇಲ್ಲ ರೀ ಮದ್ರಸಾ ಚೆನ್ನಾಗಿದೆ, ಮಸೀದಿ ಸರಿಯಾಗಿದೆ ಅಂತ ಮಾತಾಡಿದ್ರೆ ನಮ್ಮ ಸಮಾಜದಲ್ಲಿ ಎಲ್ಲರೂ ಬಹಳ ಖುಷಿ ಆಗ್ಬಿಡ್ತಾರೆ. ಬಟ್ ಅವರಿಗೆ ಅರ್ಥ ಮಾಡಿಸ್ಬೇಕಾಗಿರುವ ಜಾಗದಲ್ಲಿ ನಾವು ಇದೀವಿ. ಇಲ್ಲಿ ಇದೆಲ್ಲ ತಪ್ಪು ನಡೀತಿದೆ, ಸರಿಪಡಿಸ್ಕೊಳ್ಳಿ, ಸರಿ ಮಾಡ್ಕೊಳ್ಳಿ. ಇನ್ನೂ ಒಂದು 10 ವರ್ಷ ನೀವು ಸರಿ ಮಾಡಿದ್ರೆ ಎಲ್ಲ ಸಮಾಜವೇ ಸರಿಯಾಗಿ ಬಂದ್ಬಿಡುತ್ತೆ, ಸುಧಾರಿಸ್ಕೊಳ್ಬಹುದು ಅಂತ ಆ ಒಂದು ಉದ್ದೇಶದಿಂದ ನಾನು ಹೇಳ್ಕೊಳ್ಳೋದು. ಇಲ್ಲಾಂದ್ರೆ ಅವರು ತಪ್ಪನ್ನು ನಾನು ಘೋಷಿಸ ಮೂಲಕ ನನ್ಗೇನ್ ಲಾಭ ಸಿಗುತ್ತೆ? ಕರೆಕ್ಟ್. ಏನ್ ಲಾಭ ಸಿಗುತ್ತೆ? ಸರಿಯಾದ ರೀತಿಯಿಂದ ಮಾಡಿದ್ರೆ ಗೌರವ ಸಿಗುತ್ತೆ, ಎಲ್ಲರೂ ಮರ್ಯಾದೆ ಕೊಡ್ತಾರೆ, ನಾವು ಸರಿಯಾದ ದಾರಿಯಲ್ಲಿ ಹೋಗ್ತೀವಿ ಅಂತ. ಜಿಹಾದ್ ಅಂದ್ರೆ ಏನು ಅಂತ? ಜಿಹಾದ್ ಅಂದ್ರೆ ಶ್ರಮ ಪಡೋದು, ಅದರ ಅರ್ಥನೇ ಶ್ರಮ ಪಡೋದು. ಆದ್ರೆ ಜಿಹಾದ್ ಫೀ ಸಬೀಲಿಲ್ಲಾ ಅಂತ ಹೇಳುವಾಗ ಯುದ್ಧದಲ್ಲಿ ನಮ್ಮ ಶತ್ರುಗಳನ್ನು ನಾವು ಯುದ್ಧದಲ್ಲಿ ಫೈಟ್ ಮಾಡ್ತೀವಲ್ಲ, ಅದನ್ನ ಜಿಹಾದ್, ಅದೇ ಜಿಹಾದ್. ಬಟ್ ಜಿಹಾದ್ ಶ್ರಮ ಪಡೋದು ಅಂತ ಹೇಳುವಾಗ ಜಿಹಾದು ನಫ್ಸ್ ಅಂತಿದೆ, ಬಹಳ ಉನ್ನತವಾದ ಜಿಹಾದು ನಫ್ಸ್ ಅಂದ್ರೆ ನಿಮ್ಮ ಆತ್ಮದ ಜೊತೆಗೆ ನೀವು ಜಿಹಾದ್ ಮಾಡ್ತಿದ್ರ. ಅದು ಎಂತ ಜಿಹಾದ್ ಅಂದ್ರೆ ವಿದ್ಯೆಯನ್ನು ಕಲಿಯೋದು, ಅದು ಜಿಹಾದ್ ಆಗತ್ತೆ. ನೀವು ಒಂದು ಸೈನ್ಸ್ ಆಗ್ಲಿ, ಸೋಷಿಯಲ್ ಸ್ಟಡೀಸ್ ಆಗ್ಲಿ, ಹಿಸ್ಟ್ರಿ ಆಗ್ಲಿ, ಇಲ್ಲ ಕುರಾನ್ ಆಗ್ಲಿ, ಯಾವುದೇ ಒಂದು ವಿಚಾರ ಬಗ್ಗೆ ಅಧ್ಯಯನ ಮಾಡಕ್ ಹೋಗ್ತಿದ್ರ, ದಟ್ ಈಸ್ ಜಿಹಾದು ನಫ್ಸ್. ಜಿಹಾದ್ ಬಿಲ್ ಕಿತ್ತಾಲ್ ಅಂತ ಹೇಳಿದ್ರೆ ಬೈ ಫೈಟಿಂಗ್ ಅಂದ್ರೆ ಅದು ವಾರ್. ಅಂದ್ರೆ ಯುದ್ಧದ ಕಾಲದಲ್ಲಿ ನಿಮ್ಮ ಶತ್ರುಗಳ ಜೊತೆಗೆ ನೀವು ಮಾಡುವಂತಹ ಯುದ್ಧ, ಅದು ಜಿಹಾದ್ ಆಗತ್ತೆ. ಸೊ ಯುದ್ಧದ ಕಾಲದಲ್ಲಿ ಯುದ್ಧ ಮಾಡೋದು ಶ್ರೇಷ್ಠ ಕೆಲಸ ಆಗತ್ತೆ. ಉದಾಹರಣೆಗೆ ಬಾಂಗ್ಲಾದೇಶ ಆಗ್ಲಿ, ಪಾಕಿಸ್ತಾನದಿಂದ ಆಗ್ಲಿ ನಮ್ಮನ್ನ ದಾಳಿ ಮಾಡಕ್ಕೆ ಬಂದ್ರೆ ಅವಾಗ ಇಲ್ಲಪ್ಪ ನಾನು ಶಾಂತಿ ಬೋಧನೆ ಮಾಡ್ತೀನಿ ಅಂತ ಹೇಳ್ಕೊಂಡು ಅವನ ಹತ್ರ ನಾವು ಶಾಂತಿ ಮಾತಾಡಕ್ಕಾಗಲ್ಲ. ಅವನು ಯುದ್ಧಕ್ಕಂತ ತಯಾರಾಗ್ಬಿಟ್ಟು ಒಳಗೆ ಬಂದ್ಬಿಟ್ರೆ ನಾವು ಯುದ್ಧದಲ್ಲಿ ಅವನ್ನ ಫೈಟ್ ಮಾಡಬೇಕಾಗಿರುತ್ತೆ. ಸೊ ಆ ಫೈಟ್ ಮಾಡೋದು ಆ ವೇಳೆಯಲ್ಲಿ ಶ್ರೇಷ್ಠದ ಕೆಲಸ. ಬಟ್ ಒಡಂಬಡಿಕೆ ಆಗಿದ ನಂತರ, ಉದಾಹರಣೆಗೆ ಯುದ್ಧ ಆಯ್ತು, ಒಡಂಬಡಿಕೆ ಮಾಡ್ಕೊಂಡ್ಬಿಟ್ಟಿದ್ವಿ ಪಾಕಿಸ್ತಾನ ಜೊತೆಗೆ, ಏನ್ ಬೇಡಪ್ಪ ನೀನು ಯುದ್ಧ ಮಾಡ್ಬೇಡ, ನಾನು ಯುದ್ಧ ಮಾಡಲ್ಲ. ಆಮೇಲೆ ಒಂದಿನ ಪಾಕಿಸ್ತಾನಿ ಒಬ್ಬ ಮಹಿಳೆ ಇಲ್ಲಿ ಬರ್ತಾಳೆ, ಇಲ್ಲ ಒಂದು ಫ್ಯಾಮಿಲಿ ಬರುತ್ತೆ, ಅಲ್ಲಿ ಹೋಗ್ಬಿಟ್ಟು ಅವ್ರನ್ನ ಕತ್ತರಿಸ್ಬಿಟ್ರೆ ಅದು ಅನ್ಯಾಯ ಆಗತ್ತೆ, ಪಾಪದ ಕೆಲಸ ಆಗತ್ತೆ. ಅಂದ್ರೆ ಒಡಂಬಡಿಕೆ ಮಾಡೋದು ಕೂಡ ಇಸ್ಲಾಂನಲ್ಲಿ ಹೇಳಲಾಗಿದೆ. ಯುದ್ಧದ ಕಾಲದಲ್ಲಿ ಯುದ್ಧ ಮಾಡಕ್ ಕೂಡ ಇಸ್ಲಾಂ ಹೇಳಲಾಗಿದೆ.
ಓಕೆ. ಅದು ಯಾವ ಕೆಲಸ ಯಾವಾಗ ಮಾಡಬೇಕಾಗಿರುತ್ತೆ ಹ್ಮ್. ಅದನ್ನ ಅರ್ಥ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ Okay. ನಾವು ದ್ವೇಷಿಸುವರಲ್ಲ, ಹ್ಮ್. ಯುದ್ಧ ಮಾಡಕ್ಕೆ ಬಂದವರನ್ನ ನಾವು ಯುದ್ಧ ಮಾಡಕ್ಕೆ ತಯಾರಾಗಿರ್ತೀವಿ. ಸೊ Okay. ಅದೇ ಇಸ್ಲಾಮಿನ ಹೇಳ್ಕೊಳುತ್ತೆ. ಸೊ ಇದರಲ್ಲಿ ಹಲವಾರು ಜನರು ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ, ಒಂದೇ ಒಂದು ನಿಮಿಷ ಮಾತಾಡ್ತೀನಿ. ಹಲವಾರು ಜನರು ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ಮುಸ್ಲಿಮೇತರನ್ನು ಕೊಂದು ಹಾಕೋದು ಅದು ಜಿಹಾದ್ ಅಂತ ನಂಬಿದ್ದಾರೆ. ಕೆಲವರು ನಂಬಿದ್ದಾರೆ, ಅದರ ಅರ್ಥ ಮಾಡ್ಕೊಂಡಿದ್ದಾರೆ. ಬಟ್ ಪ್ರವಾದಿ ಏನು ಕೊಡಿದ್ದಾರೆ, ಮನ್ ಕತಲ ಮುಆಹಿದನ್ ಲಮ್ ಯರಹ್ ರಾಯತುಲ್ ಜನ್ನ. ಇದು ಪ್ರವಾದಿಯ ವಚನ, ಸಹೀಹ್ ಬುಖಾರಿನಲ್ಲಿ ಬರುತ್ತೆ. ನಾನು ಅದಕ್ಕೆ ಅರಬಿನಲ್ಲಿ ಕೊಡ್ತೇನೆ. ಯಾವ ಒಬ್ಬ ವ್ಯಕ್ತಿ ಮುಸ್ಲಿಂ ಏತರನ್ನು ಕೊಂದಾಕ್ತಾನೋ ಅವನಿಗೆ ಸ್ವರ್ಗದ ಪರಿಮಳ ಕೂಡ ಮುಟ್ಟಲ್ಲ, ಅವನ ಸ್ವರ್ಗದ ವಾಸನೆ ಕೂಡ ಅವನಿಗೆ ಮುಟ್ಟಲ್ಲ. ಅವನು ನಮಾಜಿ ಆಗಿರ್ಬೋದು, 5 ಬಾರಿ ನಮಾಜ್ ಮಾಡ್ತಾನೆ, ಒಂದು ಗಡ್ಡ ಬಿಟ್ಕೊಂಡಿದ್ದಾನೆ, ಹಜ್ ಹೋಗ್ತಾನೆ, ಎಲ್ಲ ಮಾಡ್ತಾನೆ. ಅನ್ಯಾಯವಾಗಿ ಒಬ್ಬ ಮುಸ್ಲಿಂ ಏತರನ್ನು ಕೊಂದು ಹಾಕಿದ್ರೆ ಸ್ವರ್ಗದ ವಾಸನೆ ಕೂಡ ಅವನಿಗೆ ಮುಟ್ಟಲ್ಲ ಅಂತ ಹೇಳ್ಕೊಳ್ಳುವ ಪ್ರವಾದಿಯನ್ನ ನಾವು ಫಾಲೋ ಮಾಡುವುದು. ಮತ್ತೆ ಇಂತಹ ಕೆಲಸ ಮಾಡ್ತಾರಲ್ಲ, ಅಲ್ಲಿ ಹೋಗ್ಬಿಟ್ಟು ಬಾಂಬ್ ಇಡೋದು, ಇಲ್ಲಿ ಹೋಗಿ ಬಾಂಬ್ ಇಡೋದು, ಯುದ್ಧ ಮಾಡದೆ ಬಾಂಬ್ ಇಡೋದು ಹೇಡಿಯ ಕೆಲಸ. ಈ ಕೆಲಸ ಮಾಡೋರ ಬಗ್ಗೆ ಪ್ರವಾದಿ ಏನ್ ಹೇಳಿದ್ದಾರೆ ಅಂದ್ರೆ, ಹುಮ್ ಕಿಲಾಬುನ್ನಾರ್, ಇವರು ನರಕದ ನಾಯಿಗಳು. ಮುಸ್ಲಿಂಗಳೇ ಆಗಿರ್ಬೋದು, ಅವರು ನರಕದ ನಾಯಿಗಳು ಅಂತಾನೆ ಪ್ರವಾದಿ ಹೇಳಿದ್ದಾರೆ. ಇದು ಮುಸ್ಲಿಂಗಳ ಕುರಿತು ಹೇಳಿರೋದು, ಡೈರೆಕ್ಟ್ ಆಗಿ ಪ್ರವಾದಿ ಹೇಳಿದ್ದಾರೆ. ಇವರು ಕಂಠಪಾಠ ಮಾಡಿರ್ತಾರೆ, ಕುರಾನಿನ ಪಾಠ ಚೆನ್ನಾಗಿ ಅಧ್ಯಯನ ಮಾಡಿರ್ತಾರೆ. ಅವ್ರು ನೋಡಿದ್ರೆ ನೀವು ನಿಮ್ ನಮಾಜ್ ಬಂದು ಏನೇ ಇಲ್ಲ ಅಂತ ಅನ್ಸುತ್ತೆ, ಅವ್ರ ಉಪವಾಸ ನೋಡಿದ್ರೆ ನಮ್ಮ ಉಪವಾಸ ಏನೂ ಇಲ್ಲ ಅಂತ ಅನ್ಸುತ್ತೆ ಅಂತವ್ರು. ಆದ್ರೆ ಅವ್ರ ಧರ್ಮವನ್ನು ಬಹಳ ವೇಗವಾಗಿ ಅದನ್ನ ಬಿಟ್ಟು ಆಚೆ ಹೋಗ್ತಾರಂತ ಪ್ರವಾದಿ ಹೇಳಿದ್ದಾರೆ. ಧರ್ಮದಿಂದ ಅವ್ರು ಆಚೆ ಹೋಗ್ಬಿಡ್ತಾರೆ, ಬಹಳ ವೇಗವಾಗಿ ಆಚೆ ಹೋಗ್ಬಿಡ್ತಾರೆ ಅಂತ ಪ್ರವಾದಿ ಹೇಳಿರುವ ಮಾತು ಯಾರ ಬಗ್ಗೆ ಅಂದ್ರೆ, ಇವತ್ತಿನ ಕಾಲದಲ್ಲಿ ನಾವು ನೋಡ್ತಿದ್ವಲ್ಲ, ಅಲ್ಲಿ ಹೋಗಿ ಬಾಂಬ್ ಬಿಡೋದು, ಇಲ್ಲಿ ಹೋಗಿ ಬಾಂಬ್ ಬಿಡೋದು, ಇಸ್ಲಾಂ ಇದನ್ನ ಹೇಳ್ಕೊಳತ್ತಂತ ಮಾಡೋದು, ಇವರು ಎಲ್ಲರೂ ಧರ್ಮ ಬಿಟ್ಟು ಆಚೆ ಹೋದವರು ಅಂತ ನಾವು ಘೋಷಿಸಬೇಕಾಗಿರುತ್ತೆ. ಬಟ್ ಇಂಥವ್ರನ್ನ ವಿರೋಧಿಸುವಂತ ಕೆಲಸಗಳು ಯಾಕೆ ಮುಸ್ಲಿಂ ಸಮಾಜದಿಂದ ಆಗೋದಿಲ್ಲ ಅಂತ? ಯಾಕೆಂತಂದ್ರೆ ಅಲ್ಲೆಲ್ಲೋ ಯಾರೋ ಸತ್ರು ಅಂತಂದ್ರೆ ಇಲ್ಲಿ ಶೋಕಾಚರಣೆ ಮಾಡೋದಕ್ಕೆ ಇರುವಂತಹ ಇಂಟ್ರೆಸ್ಟ್, ಅಲ್ಲೆಲ್ಲೋ ಇನ್ನೊಂದಷ್ಟು ಹಿಂದೂಗಳನ್ನ ಕೊಂದಾಕಿದ್ರು. ಬಾಂಗ್ಲಾದೇಶದಲ್ಲಿ ಆದಂತಹ ಘಟನೆಗಳ ಸಂದರ್ಭದಲ್ಲಿ ಯಾಕೆ ಶೋಕವನ್ನ ವ್ಯಕ್ತಪಡಿಸೋದಿಲ್ಲ ಇನ್ನೊಂದು ಧರ್ಮದವರಿಗೆ ಅನ್ಯಾಯ ಆದಂತಹ ಸಂದರ್ಭದಲ್ಲಿ? ನೀವು ನಿಮ್ಮ ಪ್ರಶ್ನೆ ಸರಿಗಿದೆ. ಹೇಗೆ ಎಲ್ಲಾದ್ರೂ ಒಂದ್ ಕಡೆ ಮುಸ್ಲಿಂಗೆ ಅನ್ಯಾಯ ಆದ್ರೆ ರೋಡ್ಗಿಳಿದು ನಾವು ಬಂದು ಪ್ರತಿಭಟನೆ ಮಾಡ್ತೀವೋ, ಅದಕ್ಕಿಂತ ಜಾಸ್ತಿ ಎಲ್ಲಾದ್ರೂ ಒಂದ್ ಕಡೆ ಮುಸ್ಲಿಂ ಕೈಯಿಂದ ಮುಸ್ಲಿಮೇತರಿಗೆ ಅನ್ಯಾಯ ಆದ್ರೆ ಅದಕ್ಕಿಂತ ಜಾಸ್ತಿ ಪ್ರತಿಭಟನೆ ಮಾಡ್ಬೇಕು ನಾವು. ಅದ್ರ ಬಗ್ಗೆ ಜಾಸ್ತಿ ಮಾತಾಡಬೇಕು, ತಿಳುವಳಿಕೆ ನೀಡಬೇಕು. ಹಂಗ ಮಾಡಿದ್ರೆ ಮಾತ್ರ ನಾವು ಪ್ರವಾದಿಯ ಅನ್ವಯಗಳಾಗಕ್ಕೆ ಸಾಧ್ಯ ಆಗತ್ತೆ. ಬಟ್ ಮಾಡದೇ ಇರೋರಿಗೆ ನಾವು ಏನ್ ಮಾಡ್ಬೇಕು, ಅವರಿಗೆ ನಾವು ಗೈಡೆನ್ಸ್ ಕೊಡ್ಬೇಕಾಗಿರುತ್ತೆ. ಈ ವೇಳೆಯಲ್ಲಿ ಯಾಕ್ರಿ ಮಾಡ್ತಿಲ್ಲ ಅಂತ ನಾವು ಪ್ರಶ್ನೆ ಮಾಡಬೇಕು. ಅವ್ರನ್ನ ಕೂಡ ನಾವು ಆಚೆ ಕರ್ಕೊಂಡು ಬರ್ಬೇಕಾಗಿರುತ್ತೆ. ಇಂಥ ಕೆಲಸ ಮಾಡಕ್ಕೆ ಸಿದ್ಧವಾಗಿರಿ ಅಂತ ಮಾಡ್ಬೇಕು. ಅಂದ್ರೆ ಯಾರು ಕೂಡ, ಕೆಲವರು ಕನ್ಫ್ಯೂಷನ್ ಅಲ್ಲಿ ಇರ್ಬೋದು. ಹೆಂಗಂದ್ರೆ ಕಾಶ್ಮೀರ್ನಲ್ಲಿ ನಡೆಯುವಂತಕ್ಕಂತಹ ಒಂದು ಗೊಂದಲ ಇದಲ್ಲ, ನಾವು ಯಾರ ಪರವಾಗಿ ನಿಂತ್ಕೊಳ್ಬೇಕು ಅಂತ ಆ ಒಂದು ಕನ್ಫ್ಯೂಷನ್ ಅಲ್ಲಿ ಕೆಲವರು ಇರ್ಬೋದು. ನಾನು ಹೇಳ್ಕೊಳ್ತೇನೆಂದ್ರೆ, ನಾವು ಭಾರತೀಯರು, ಇದು ನಮ್ಮ ಗುರುತು. ಇಸ್ಲಾಂ ನಮ್ಮ ಧರ್ಮ, ಭಾರತೀಯ ಅನ್ನೋದು ನನ್ನ ಗುರುತು. ಒಂದು ನೀನು ಭಾರತೀಯ ಆಗಿರೋ, ಇಲ್ಲ ಪಾಕಿಸ್ತಾನಿ ಆಗ್ಬಿಡು, ಇಲ್ಲ ನೀನು ಬಂದು ಬಾಂಗ್ಲಾದೇಶಿ ಆಗ್ಬೇಕಾ, ಹಂಗೆ ಆಗ್ಬಿಡು. ಅದು ಏನ್ ಮಾಡ್ಬೇಕು, ಫಾರ್ಮ್ ತಗೊಂಡ್ಬಿಡು, ಹೋಗ್ಬಿಟ್ಟು ಐ ವಾಂಟ್ ಟು ಕ್ಯಾನ್ಸಲ್ ಮೈ ಸಿಟಿಸನ್ಶಿಪ್ ಅಂತ ಇಲ್ಲಿ ಕ್ಯಾನ್ಸಲ್ ಮಾಡ್ಕೊ. ಅಲ್ಲಿ ಒಂದ್ ವೇಳೆ ನಿಮ್ಗೆ ಏನೋ ಸಿಟಿಸನ್ಶಿಪ್ ಕೊಟ್ರೆ ಅಲ್ಲಿ ಹೋಗಿ ನೀನು ಸಿಟಿಸನ್ ಆಗ್ಬಿಡು. ಬಟ್ ಇಲ್ಲಿ ಸಿಟಿಸನ್ ಆಗಿ ಇದ್ಕೊಂಡು ಇಲ್ಲಿ ನೀನು ಗದ್ದಾರಿ ಕೆಲಸ ಮಾಡಬಾರ್ದು. ಇದು ಕ್ಲಾರಿಟಿ ಕೆಲವರಿಗೆ ಕೊಡಬೇಕಾಗಿರೋ ಅವಶ್ಯಕತೆನೂ ಇದೆ. ಅದು ಬಂದು 1% ಇರ್ಬೋದು, 1% ಇರ್ಬೋದು ಮುಸ್ಲಿಂ ಸಮಾಜದಲ್ಲಿ. ಆ 1% ಇರ್ಬೋದು, ಆದ್ರೆ ಆ 1% ಕೂಡ ಕ್ಯಾನ್ಸರೇ. ಸರ್, ಈಗ ಬೇರೆ ಧರ್ಮದವರು ಮುಸಲ್ಮಾನರ ಹಬ್ಬ ಹರಿದಿನಗಳಲ್ಲಿ ಬಂದು ವಿಶ್ ಮಾಡುವಂತಹ ಪ್ರಕ್ರಿಯೆಗಳಿದೆ. ಮತ್ತು ಇನ್ಫ್ಯಾಕ್ಟ್ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳೇ ಬಂದು ಟೊಪ್ಪಿ ಹಾಕತ್ತಾರೆ, ನಮಾಜ್ ಮಾಡುವಂಥ ಸಂದರ್ಭದಲ್ಲಿ ಜೊತೆಯಲ್ಲಿ ನಿಂತ್ಕೋತಾರೆ. ಮುಸ್ಲಿಮರಿಂದ ಯಾಕೆ ಆ ಥರದ ಪ್ರಯತ್ನಗಳು ಆಗ್ತಾ ಇಲ್ಲ? ಪೂಜೆಗಳು ನಡೆಯುವಂಥ ಸಂದರ್ಭದಲ್ಲಿ ಅಥವಾ ಯಾವುದೋ ಒಂದು ಮೆರವಣಿಗೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಕಲ್ಲೆಸೆಯೋದು, ಚಪ್ಪಲಿ ಎಸೆಯೋದು, ಈ ಥರದ ಘಟನೆಗಳು ಪದೇ ಪದೇ ಯಾಕೆ ನಡೆಯುತ್ತೆ? ಇದು ಬಹಳ ಸ್ಟ್ರಾಂಗ್ ಕ್ವಶನ್ನು. ಇದು ಇಂಥ ಕೆಲಸ ಮಾಡೋರು ನನ್ನ ಪ್ರಕಾರ ಏನಂದರೆ, ಅವರ ಅಪ್ಬ್ರಿಂಗಿಂಗ್ ಭಾಳ ಕೆಟ್ಟದಾಗಿರುತ್ತೆ. ಅವರ ತಂದೆ ತಾಯಿ ಸರಿಯಾದ ರೀತಿಯಲ್ಲಿ ಅವ್ರನ್ನ ಬೆಳೆಸಿಲ್ಲ, ಮತ್ತೆ ಅವರ ಮಸೀದಿನಲ್ಲಿ ಸರಿಯಾಗಿ ಪಾಠ ಕಲಿಸಲಿಲ್ಲ, ಅವರ ಪಂಡಿತರು
ಅವ್ರಿಗೆ ದಾರಿ ತಪ್ಪಿ ದೂರ ಇಸ್ಲಾಂ ಬಿಟ್ಟು ದೂರ ಕಳಿಸ್ಬಿಟ್ಟಿದ್ದಾರೆ. ನೋಡಿ, ಇದು ಬಹಳ ಸ್ಟ್ರಿಕ್ಟ್ ಆಗಿ ಮಾತಾಡಬೇಕಾಗಿರೋ ವಿಷಯ ಇದು. ಹೌದು. ನೋಡಿ, ಕೆಲವು ಆಚಾರ ವಿಚಾರದಲ್ಲಿ ನಮಗೂ ಅವ್ರಿಗೂ ಬೇರೆ ಭಿನ್ನಾಭಿಪ್ರಾಯ ಇರ್ಬೋದು. ಆದರೂ ಕೂಡ ಒಂದು ಸಮಸ್ಯೆ ಉಂಟಾದರೆ, ಉದಾಹರಣೆಗೆ ನಾನು ಇಲ್ಲಿ ನಮಾಜ್ ಮಾಡ್ತಿದ್ದೀನಿ, ಅಲ್ಲಿ ಏನೋ ಒಂದು ಸೌಂಡ್ ಭಜನೆ ನಡೀತಿದೆ, ನಿಮ್ಗೇನೋ ಸಮಸ್ಯೆ ಆಗ್ಬಿಟ್ಟಿದೆ. ಇದನ್ನ ಹೆಂಗೆ ನಾವು ಸರಿ ಮಾಡೋಕ್ಕಾಗತ್ತೆ? ಅಲ್ಲಿರೋ ದೊಡ್ಡವ್ರ ಹತ್ರ ಹೋಗಿ ಮಾತಾಡ್ಬೇಕು, ಸ್ವಲ್ಪ ಸೌಂಡ್ ಕಡಿಮೆ ಮಾಡ್ಕೊಳ್ಳಿ. ಓಕೆ, ಅವ್ರು ರಿಕ್ವೆಸ್ಟ್ ಮಾಡ್ಬೋದು. ಇಲ್ಲ ಅವ್ರು ಬೇಕಂತಾನೆ ಸೌಂಡ್ ಜಾಸ್ತಿ ಮಾಡಿದ್ರೆ ನೆಕ್ಸ್ಟ್ ಪೊಲೀಸ್ ಸ್ಟೇಷನ್ ಇದೆ. ಪೊಲೀಸ್ ಸ್ಟೇಷನ್ ಹೋಗ್ಬಿಟ್ಟು ನೋಡಿ, ಅವ್ರು ಸುಮ್ಮನೆ ನಮ್ಗೆ ತೊಂದರೆ ಕೊಡ್ತಾರೆ, ಸ್ವಲ್ಪ ನೋಡಿ. ಇದು ಪ್ರೊಸೀಜರ್ ಇರುತ್ತೆ. ಇದು ನನ್ಗೆ ಮಾತ್ರ ಇಲ್ಲ, ಅವ್ರಿಗೂ ಅದಷ್ಟೇ. ಇವಾಗ ನಾವೇನೋ ಸೌಂಡ್ ಜಾಸ್ತಿ ಅಲ್ಲಿ ಲೌಡ್ ಸ್ಪೀಕರ್ ನಲ್ಲಿ ಜಾಸ್ತಿ ಇಟ್ಕೊಂಡ್ಬಿಟ್ಟು ಕವಾಲಿ ಮಾಡೋದು, ಇಲ್ಲ ಅಜಾನ್ ಲೆವೆಲ್ಗಿಂತ ಜಾಸ್ತಿ ಡೆಸಿಬಲ್ ಇಟ್ಕೊಂಡು ಮಾಡಿದ್ರು, ಅವ್ರಿಗೆ ತೊಂದರೆ ಆದ್ರೆ ಅವ್ರು ನಮ್ಮ ಹತ್ರ ಬಂದು ರಿಕ್ವೆಸ್ಟ್ ಮಾಡ್ಬೋದು, ಇಲ್ಲಾಂದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೋದು, ಕಾನೂನುಬದ್ಧವಾಗಿ ಕೆಲಸ ಮಾಡ್ಬೋದು. ಕಳ್ತುರಾಟ ಮಾಡೋದು ಯಾರು ಮಾಡ್ತಾರೆ? ಒಳ್ಳೆ ಸಂಸ್ಕಾರ ವಿಚಾರ ತಿಳಿದಿರುವ ಮನೆಯಲ್ಲಿ ಯಾರು ಮಾಡೋದಿಲ್ಲ, ನಾವು ಮಾಡೋದಿಲ್ಲ. ಕಳ್ಳಿ ತೂರಾಟ ಮಾಡುತ್ತೆ, ಏನದು ಕಳ್ತುರಾಟ ಮಾಡೋದು? ಅವ್ರು ಯಾವ ಸಮಾಜದಲ್ಲಿ ಇದ್ದಾರೆ? ಇದು ಮುಸ್ಲಿಂ ಸಮಾಜನ? ಮುಸ್ಲಿಂ ಸಮಾಜ ಹಿಂಗಂದ್ರೆ ನನ್ ಕೇಳಕ್ಕೆ ಆಸೆ ಆಗ್ತಿದೆ. ನಾನು ಒಂದ್ ವೇಳೆ ಇಸ್ಲಾಂ ಎಲ್ಲ ನಾನು ಪಠಣೆ ಮಾಡದೇ ಇರುವಾಗ ಇಂಥವ್ರನ್ನ ನೋಡಿದ್ರೆ ಇಸ್ಲಾಂ ಬಿಟ್ಟು ದೂರ ಇರ್ತಿದ್ದೆ. ಏನ್ರಿ ಇದಲ್ಲ, ಇವರೆಲ್ಲ ಮನುಷ್ಯನ್ರಿ ಅಂತ ಆ ಭಾವನೆಗೆ ನಾನು ಬರ್ತಿದ್ದೆ. ಸೊ ಇಂಥವ್ರನ್ನ ಏನು ಮಾಡಬೇಕು? ಫಸ್ಟು ಸಮಾಜ ನಾವು ಸರಿಯಾದ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಇವ್ರಿಗೆ ಪೊಲೀಸ್ ಬಂದು ಪಾಠ ಕಲಿಸ್ಬೇಕಾಗಿಲ್ಲ, ನಾವು ಕಲಿಸ್ಬೇಕಾಗಿತ್ತು. ಕರೆಕ್ಟ್. ಅವ್ರಿಗೆ ಫಸ್ಟು ನಾವು ಚಾಟಿಯಿಂದ ನಾವು ಹೊಡಿಬೇಕಾಗಿತ್ತು. ಪಬ್ಲಿಕ್ನಲ್ಲಿ ಕರ್ಕೊಂಡು ಬಂದು ಎಲ್ಲರ ಮುಂದೆ ನಿಲ್ಲಿಸ್ಬಿಟ್ಟು ಅವ್ರನ್ನ ಹೊಡಿಬೇಕಾಗಿತ್ತು. ನಾವು ಮಾಡ್ತಿದ್ವಾ? ಮಾಡ್ತಿಲ್ಲ. ಇದರಿಂದ ಏನಾಗುತ್ತೆ? ಇನ್ನೂ ಡಿವಿಷನ್ ಜಾಸ್ತಿನೇ ಆಗತ್ತೆ. ಕರೆಕ್ಟ್. ಬಟ್ ಪ್ರವಾದಿ ಹಿಂಗ್ ಮಾಡಕ್ ಕೇಳಿದ್ರ? ಇಲ್ಲ. ಇಸ್ಲಾಂ ಹಿಂಗ್ ಮಾಡಕ್ ಕೇಳ್ದ? ಇಲ್ಲ. ಮತ್ತೆ ಇವ್ರು ಹಿಂಗಿದ್ದಾರೆ? ಇಶ್ಯೂಸ್, ಇಟ್ಸ್ ಅನ್ ಇಶ್ಯೂ ವಿಚ್ ಹ್ಯಾಸ್ ಟು ಬಿ ಡೆಲ್ಟ್. ಇದನ್ನ ಸಾಲ್ವ್ ಮಾಡಬೇಕಾಗಿರುತ್ತೆ. ರೋಡ್ ನಲ್ಲಿ ನಿಂತ್ಕೊಂಡು ನಮಾಜ್ ಮಾಡಂಗಿಲ್ಲ. ಅನ್ಲೆಸ್ ಯು ಆರ್ ಟೇಕಿಂಗ್ ಪರ್ಮಿಷನ್. ಎಲ್ಲೋ ಒಂದು ಇಂಪಾರ್ಟೆಂಟ್ ಫಂಕ್ಷನ್ ಇದೆ, ಅಲ್ಲಿ ಏನೋ ಒಂದು ರೋಡ್ ಬ್ಲಾಕ್ ಮಾಡಬೇಕು, ಪರ್ಮಿಷನ್ ತಗೊಳ್ತೀವಿ ಪೊಲೀಸ್ ಹತ್ರ, ಆಮೇಲೆ ನಾವು ಅದನ್ನ ಮಾಡ್ಬೋದು. ಓಕೆ. ಬಟ್ ಒಂದೊಂದು ನಮಾಜ್ನಲ್ಲಿ ಕೂಡ ಫ್ರೈಡೇ ನಮಾಜು ರೋಡ್ ಬ್ಲಾಕ್ ಮಾಡೋದು, ಅಲ್ಲಿ ಹೋಗ್ಬಿಟ್ಟು ನಾವು ರೋಡ್ ಬ್ಲಾಕ್ ಮಾಡ್ಕೊಂಡು ಅಲ್ಲಿ ಪಾರ್ಕಿಂಗ್ ಜಾಗ ಎಲ್ಲ ಯೂಸ್ ಮಾಡದೆ ಎಲ್ಲೆಲ್ಲೋ ರೋಡ್ ನಲ್ಲಿ ಪಾರ್ಕ್ ಮಾಡ್ಕೊಂಡು ಬರೋರು ಹೋಗೋರಿಗೆಲ್ಲ ತೊಂದರೆ ಕೊಡೋದು. ವಾಟ್ ಈಸ್ ದಿಸ್ ಹ್ಯಾಪನಿಂಗ್? ಏನಿದು? ಇದು ಮನುಷ್ಯರ ಕೆಲಸ, ಇದು ಸಿವಿಲಿಯನ್ ಕೆಲಸ ಇಲ್ಲ. ಧರ್ಮ ಬಿಟ್ಬಿಡಿ, ಸೈಡ್ ಇಟ್ಬಿಡಿ. ಇವಾಗ ನಾನು ಧರ್ಮನೇ ಇವಾಗ ನನ್ನ ಡಿಸ್ಕಷನ್ ಇಲ್ಲ. ಇವಾಗ ಈ ವಿಚಾರ ಬರುವಾಗ ಆರ್ ಯು ಅ ಹ್ಯೂಮನ್ ಬೀಯಿಂಗ್ ಅಂತ ಪ್ರಶ್ನೆ ಮಾಡ್ತಿದ್ದೀನಿ. ನೀನ್ ಮನುಷ್ಯನಾ? ಸಿವಿಕ್ ಎಜುಕೇಶನ್ ಇದೆಯಾ? ನೀನು ಸ್ಕೂಲ್ಗೆ ಹೋಗಿದ್ಯಾ? ನಿಮ್ ತಂದೆ ತಾಯಿ ಸರಿಯಾಗಿ ಪಾಠ ಕಲಿಸಿದ್ರಾ? ನಿಮ್ಮ ಪಂಡಿತರು ಮೌಲ್ವಿಗಳು ಏನ್ ಕಲ್ಸ್ಕೊಡ್ತಾರೆ ನಿಮ್ಗೆ? ಊಟಕ್ಕೆ ಏನ್ ತಿಂತೀಯಾ? ಹಿಂಗ್ ಪ್ರಶ್ನೆ ಮಾಡೋಕೆ ಇವರು ಅರ್ಥ ಮಾಡ್ಕೊಳ್ಬೇಕಾಏನಂದ್ರೆ, ಈ ವಿಚಾರಗಳಲ್ಲಿ ಮುಸ್ಲಿಂ ಸಮಾಜ ಕಾಂಪ್ರಮೈಸ್ ಮಾಡಲೇಬಾರದು. ಇನ್ಕ್ಲೂಡಿಂಗ್ ಮೌಲ್ವಿಗಳು ಇವಾಗ ಏನ್ ಮಾಡ್ತಾರೆ ನಂಗೆ ಗೊತ್ತಾಗ್ತಿಲ್ಲ. ನಾನೇನು ಅವ್ರಿಗೆ ಅಗೇನ್ಸ್ಟ್ ಆಗಿಲ್ಲ, ಬಟ್ ಅವ್ರು ಮಾಡೋ ಕೆಲಸ ವಿ ಆರ್ ನಾಟ್ ಸ್ಯಾಟಿಸ್ಫೈಡ್. ಏನ್ ಮಾಡ್ತಿದ್ದೀರಾ? ನಿಮ್ ಸಮಾಜದಲ್ಲಿ ಹಿಂಗ್ ನಡೀತಿದೆ, ಏನ್ ಮಾಡ್ಬೇಕಿತ್ತು? ಇಂಥವ್ರೆಲ್ಲ ಬಹಿಷ್ಕರಿಸಬೇಕಾಗಿರುತ್ತೆ. ಇವರೆಲ್ಲ ನಮ್ಮ ಸಮಾಜದಲ್ಲಿ ಇಲ್ಲ ಅಂತ ಘೋಷಣೆ ಮಾಡ್ಬೇಕು. ಅವ್ರಿಗೆ ಟೋಟಲಿ ಅವ್ರನ್ನ ನಮ್ಮ ಕಮ್ಯುನಿಟಿಯಿಂದ ಆಚೆ ಆಗ್ಬೇಕಾಗಿರುತ್ತೆ. ಅವ್ರಿಗೆ ಮದುವೆ ಮಾಡಿಸ್ಬಾರ್ದು, ಇಂಥ ಸ್ಟೆಪ್ ತಗೊಳ್ಬೇಕಾಗಿರುತ್ತೆ. ಯಾಕಂದ್ರೆ NOC ಕೊಡ್ಬೇಕು ನಾವು. ಒಂದ್ ಜಾಗದಿಂದ ಇನ್ನೊಂದು ಜಾಗಕ್ಕೆ ಒಬ್ರು ಮದುವೆ ಮಾಡ್ಬೇಕಂದ್ರೆ ನಾವು NOC ಕೊಡ್ತೀವಿ. ಈ ಹುಡುಗ ಒಳ್ಳೆ ಹುಡುಗ ಅಂತ ಕೊಡ್ತೀವಿ, ಆಮೇಲೆ ಅಲ್ಲಿ ಮಸೀದಿನಲ್ಲಿ ಒಪ್ಪಿಗೆ ಕೊಡ್ತಾರೆ. ಜನರಲಿ ಎಲ್ಲಾ ಕಡೆನೂ ನಡೆಯುತ್ತೆ. ಇವಾಗ ಇಂಥವ್ರಿಗೆ ಇಂಥ ಕೆಲಸ ಮಾಡಿದ್ರೆ ನಾವು NOC ಕೊಡಲ್ಲ ಅಂತ ಸ್ಟೆಪ್ ತಗೊಳ್ಬೇಕಾಗಿರುತ್ತೆ. ಅಂತವ್ರು ಸತ್ತೋಗ್ಬಿಟ್ರೆ, ತೀರೋಗ್ಬಿಟ್ರೆ ನಾವು ಅವ್ರಿಗೋಸ್ಕರ ಜನಾಜಾ ನಮಾಜ್ ಮಾಡಲ್ಲ ಅಂತ ಸ್ಟೆಪ್ ತಗೊಳ್ಬೇಕಾಗಿರುತ್ತೆ. ಆಮೇಲೆ ಅವನು ಮುಂದೆ ಬರ್ತಾನೆ ನೋಡೋಣ. ಮಾಡ್ತೀವೋ ಇಲ್ವೋ ಬೇರೆ ವಿಷಯ, ಘೋಷಿಸಬೇಕಾಗಿರುತ್ತೆ ಫಸ್ಟ್. ಮುಸಲ್ಮಾನರು ಹೆಚ್ಚೆಚ್ಚು ಮಕ್ಕಳಿಗೆ ಜನ್ಮ ನೀಡುವಂತ ಕೆಲಸ ಆಗುತ್ತೆ, ಯಾಕೆ ಹಿಂಗೆ ಅಂತ? ಇದು ನನ್ ಬಹಳ ಹಾಸ್ಯಾಸ್ಪದ. ಆದ್ರೆ ಒಂದ್ ಕಡೆ ಸತ್ಯನೂ ಇದೆ. ಎಸ್ಪೆಷಲಿ ನಾವು ಈ ಕಡೆ ಕೆಲವು ಕಡೆ ಹೋಗ್ತೀವಿ, ಕೆಲವು ಮುಸ್ಲಿಂ ಲೊಕ್ಯಾಲಿಟಿನಲ್ಲಿ ಹೋಗ್ತಿರುವಾಗ ಕಾಣಿಸ್ಕೊಳ್ತಾರೆ. ಹೆಂಗ್ ಕಾಣಿಸ್ಕೊಳ್ತಾರೆ ಅಂದ್ರೆ, ಒಂದು ಬೈಕ್ನಲ್ಲಿ 4 ಜನರಿಗೆ ಹೋಗ್ತಾರೆ, ಹೆಲ್ಮೆಟ್ ಹಾಕೊಳ್ಳೋದಿಲ್ಲ, ನೋ ಎಂಟ್ರಿ ಇರುತ್ತೆ, ಅಲ್ಲೇ ಗಾಡಿ ಓಡಿಸ್ಕೊಂಡು ಹೋಗ್ತಾನೆ. ಮತ್ತೆ 4 ಜನರು ಕೂಡ ಹೆಲ್ಮೆಟ್ ಹಾಕೊಳ್ಳಲ್ಲ. ಹಿಂಗೆ ಒಂದು ನೋಡಿದ್ರೆ ಹೆಂಗ್ ಅನ್ಸುತ್ತೆ ಅಂದ್ರೆ, ಎಲ್ಲಿದ್ದ ಬರ್ತಾರಪ್ಪ ಇವರು ಅಂತ ಕಾಣಿಸುತ್ತೆ. ಅಂದ್ರೆ ಫಸ್ಟ್ ವಿಷಯ, ಐ ಆಮ್ ಎ ಮುಸ್ಲಿಂ. ಆದ್ರೆ ಇವ್ರನ್ನ ನೋಡುವಾಗ ನನಗೆ ಇಷ್ಟು ಹಾಸ್ಯಾಸ್ಪದವಾಗಿದೆ. 2 ಜನ ಹೋಗ್ಬೇಕಂದ್ರೆ, ಚಿಕ್ಕ ಮಗು ಬೇಕಂದ್ರೆ ಇಟ್ಕೋ, 4 ಯೂತ್ ಒಂದು ಬೈಕ್ ನಲ್ಲಿ ಹೋಗೋದು, ಹೆಲ್ಮೆಟ್ ಇಲ್ಲ, ನೋ ಎಂಟ್ರಿನಲ್ಲಿ ಹೋಗೋದು. ಇದು ಏನಿದು ಮೆಸೇಜ್? ವಾಟ್ ಈಸ್ ದ ಮೆಸೇಜ್? ಅಂದ್ರೆ ಹೂಲಿಗ್ಯಾನಿಸಮ್
ಹೂಲಿಗ್ಯಾನಿಸಮ್ ಅಂತ ಕಾಡು ಮನುಷ್ಯರ ತರ ನಾವು ಕಾಣಿಸ್ಕೊಳ್ತೀವಿ. ಸ್ವಲ್ಪ ಸ್ವಲ್ಪ ಖಾರವಾಗಿನೇ ಇರುತ್ತೆ ನಮ್ಮ ಮಾತು, ಬಟ್ ಅದು ಸತ್ಯದ ಮಾತು. ಎಲ್ಲರಿಗೂ ಕಾನೂನು ಇದ್ರೆ ನಿಮ್ ಮಾತ್ರ ಯಾಕೆ ಕಾನೂನು ಇಲ್ವಾ? ಓಕೆ, ಯಾಕ್ರಿ ಟೋಪಿ ಹಾಕ್ಬಿಟ್ರೆ ಹೆಲ್ಮೆಟ್ ಬೇಡನಾ? ಓಕೆ, ಪ್ರಶ್ನೆ. ಇವಾಗ ಇದರಿಂದ ಯಾರಿಗೆ ಅನ್ಯಾಯ ಆಗ್ತಿದೆ ಅಂದ್ರೆ ಇವ್ರಿಗೆ ಅನ್ಯಾಯ ಆಗ್ತಿದೆ. ಹೆಲ್ಮೆಟ್ ಹಾಕೊಳ್ದೆ ಹೋಗಿ ಆಕ್ಸಿಡೆಂಟ್ ಆದ್ರೆ ಸತ್ತೋಗ್ಬಿಡ್ತಾನೆ. ಅಲ್ಲಿ ಹೆಂಗಸರು ವಿತೌಟ್ ಹೆಲ್ಮೆಟ್ ಹೋದ್ರೆ ಅವಳು ಕೆಳಗೆ ಆಕ್ಸಿಡೆಂಟ್ ಆದ್ರೆ ಅಲ್ಲಿ ಸ್ಪಾಟ್ ಡೆಡ್. ಓಕೆ, ಪ್ರಾಬ್ಲಮ್ ಇರೋದು. ಸೊ ವಾಟ್ ಆಮ್ ಐ ಟ್ರೈನ್ ಟು ಸೇ, ಪಾಪ್ಯುಲೇಷನ್ ಅನ್ನ ಹೇಗೆ ನೀವು ನಂಬರ್ಸ್ ಇಟ್ಟರೆ ಸಾಲದು, ಕ್ವಾಲಿಟಿ ಬೇಕಿದೆ. ಕರೆಕ್ಟ್. ನನ್ನ ಪಾಯಿಂಟ್ ಆಫ್ ಡಿಸ್ಕಷನ್ ಅಂದ್ರೆ ನೀನು 1,000 ಜನರು ಇಟ್ಕೋ ಬೇಕಾಗಿಲ್ಲ, ನೀನು 1,00,000 ನಿಮ್ ಸಮುದಾಯದಲ್ಲಿ ಇರ್ಲಿ, ಬರೀ ವೋಟ್ ಬ್ಯಾಂಕ್ ಆಗ್ತೀರಾ. ಓಕೆ, ದಾವಣಗೆರೆ ಇಶ್ಯೂ ಬಂತು, ನನ್ನ ಸ್ಟೇಟ್ಮೆಂಟ್ ಇದೇ ಇರೋದು. ನೀವು ವೋಟ್ ಬ್ಯಾಂಕ್, ಬರೀ ನೀವು ವೋಟ್ ಬ್ಯಾಂಕ್ ಅಷ್ಟೇ, ಟಿಶ್ಯೂ ನಂಬರ್ಸ್ ಇದೆ. ಕರೆಕ್ಟ್. ಯಾಕಂತ ಹೇಳಿದ್ರೆ ನೀನು ಅಷ್ಟೇ ಕ್ವಾಲಿಟಿ ಇದೆಯಾ? ಓಕೆ, ಯಾಕೆಂದ್ರೆ ನೀನು ಪವರ್ ಸೆಂಟರ್ ಆಗಿಲ್ಲ. ಓಕೆ, ನೀನ್ ಪವರ್ ಸೆಂಟರ್ ಆದ್ರೆ ನೀನ್ ಡೈರೆಕ್ಟ್ ಆಗಿ ಬಂದು ಟಿಕೆಟ್ ಕೊಡೋರು. ಓಕೆ, ನೀನ್ ಪವರ್ ಸೆಂಟರಾ? ಇಲ್ಲ. ನಿನ್ನಲ್ಲಿ ಆ ಒಂದು ಕ್ವಾಲಿಟಿ ಇದೆಯಾ, ನಾಲೆಜ್ ಇದೆಯಾ, ಎಲ್ಲರ ಜೊತೆಗೂ ಬೆರೆತು ಜೀವನ ಮಾಡ್ತಿದ್ಯಾ? ಇಲ್ಲ, ನೀನ್ ಮುಸ್ಲಿಂಗೋಸ್ಕರ ಮಾತ್ರ ಘೋಷಣೆ ಮಾಡ್ತೀಯಾ? ಕರೆಕ್ಟ್. ನನ್ನ ಪ್ರಶ್ನೆ ಏನಂದ್ರೆ, ಈ ಪಾರ್ಟಿ ಆ ಪಾರ್ಟಿ, ಓಕೆ, ಆ ಪಾರ್ಟಿ ಮುಸಲ್ಮಾನರಿಗೋಸ್ಕರ ನಿಂತ್ಕೊಂಡಿದ್ದಾರೆ. ಓಕೆ, ಹೌದು ಸರ್, ನನಗೆ ಈ ಪ್ರಶ್ನೆ ಯಾವಾಗ್ಲೂ ಇರುತ್ತೆ. ಬಿಜೆಪಿ ಅಂದಿದ ತಕ್ಷಣ ಯಾಕೆ ಅಷ್ಟೊಂದು ದೂರ ಮುಸಲ್ಮಾನರು? ಏನ್ ಪ್ರಾಬ್ಲಮ್? ಅದು ಸೆಪರೇಟ್ ಟಾಪಿಕ್ ಇರೋದು. ಬಿಜೆಪಿ ಇಶ್ಯೂ ಅದು ಮಾತಾಡ್ತೀನಿ. ಬಟ್ ನಾನು ಈ ಫ್ಲೋ ನಲ್ಲಿ ಮಾತಾಡುವಾಗ ಏನ್ ಹೇಳಿದ್ರೆ, ನಿನ್ನನ್ನ ಒಂದು ನಮ್ಮವರು ಅಂತ ನಾವು ಅನ್ಸ್ಕೊಳಕ್ಕೆ ನೀನು ಎಲ್ಲಾ ಇಶ್ಯೂಸ್ ನಲ್ಲಿ ನೀನು ಮುಂದೆ ಬರ್ಬೇಕಾಗಿರತ್ತೆ. ಓಕೆ, ಸೊ ಹಿಜಾಬ್ ಇಶ್ಯೂ ನಲ್ಲಿ ಆಚೆ ಬರ್ತೀಯಾ, ಮತ್ತೆ ಬೇರೆ ಏನೋ ಹಲಾಲ್ ಇಶ್ಯೂ ನಲ್ಲಿ ಆಚೆ ಬರ್ತೀಯಾ. ಬಟ್ ಕಲ್ ತೂರಾಟ ಮಸೀದಿಯಿಂದ ಮಾಡಿದ್ರೆ ಅಲ್ಲಿ ನೀನ್ ಡಿಫೆನ್ಸಿವ್ ಆಗಿ ತಗೊಳ್ತೀಯಾ. ನಮ್ಮವ್ರು ಏನ್ ಮಾಡಿಲ್ಲ ಅಂತ ಹೇಳ್ತೀಯಾ, ಇಲ್ಲ ಅವ್ರಿಗೆ ಬೇಲ್ ಕೊಡ್ಸ್ಬೇಕಂತ ಹೋಗ್ತೀಯಾ. ಹಿಂಗ್ ಮಾಡಿದ್ರೆ ನೀನ್ ಹೆಂಗೆ ನಮ್ಮವ ಅಂತ ಹೇಳ್ಕೊಳ್ತಾರೆ ಎಲ್ಲರೂ. ಕರೆಕ್ಟ್. ಶಾಮನೂರ್ ಶಿವಶಂಕರಪ್ಪ ಅವರ ಹಿಸ್ಟ್ರಿ ಏನಿದೆ, 1978 ಅವರು ಗೆದ್ದಿದ್ದಾರೆ, 1983 ನಲ್ಲಿ ಗೆದ್ದಿದ್ದಾರೆ, ಆಮೇಲೆ 1994 ನಲ್ಲಿ ಗೆದ್ದಿದ್ದಾರೆ, ಆಮೇಲೆ 2008 ಇಂದ ಕಂಟಿನ್ಯೂಸ್ ಆಗಿದ್ದಾರೆ. ಏನ್ ಸರ್ವಿಸ್ ಆ ಮನುಷ್ಯಂದು? ನಾನ್ ಕೇಳ್ಕೊಳ್ಳೋದು ಅಷ್ಟೇ, ನಿಮ್ಗೆ ಟಿಕೆಟ್ ಬೇಕಪ್ಪ ಕೊಡ್ಸನಪ್ಪ, ಒಬ್ಬ ಲೀಡರ್ ತೋರ್ಸು, ಆ ವ್ಯಕ್ತಿಯ ಈಕ್ವಲ್ಗೆ ಒಬ್ಬ ವ್ಯಕ್ತಿ ತೋರಿಸ್ಬಿಡು. ಇವಾಗ ಕೆಲವರು ಹೇಳ್ಕೊತಾರೆ ಅದು ಏನೋ ಫ್ಯಾಮಿಲಿ ಪೊಲಿಟಿಕ್ಸ್ ನಡೀತಿದೆ. ಫ್ಯಾಮಿಲಿ ಪೊಲಿಟಿಕ್ಸ್ ಇಲ್ಲ, ಅದು ಗುಡ್ ವಿಲ್. ಕರೆಕ್ಟ್. ಅವ್ರ ತಾತ ಮಾಡಿರೋ ಕೆಲಸಕ್ಕೆ ಮೊಮ್ಮಗನಿಗೆ ಸಿಗ್ತಿದೆ, ಅದು ಗುಡ್ ವಿಲ್. ಅದು ಯಾಕೆ ನೀವು ಡೈನಾಸ್ಟಿ ಪೊಲಿಟಿಕ್ಸ್ ಅಂತ ನೋಡ್ತೀರಾ? ಮತ್ತೆ ರಾಹುಲ್ ಗಾಂಧಿ ಇಲ್ವಾ? ಇಲ್ಲ ಅಮಿತ್ ಶಾ ಮಗ ಇಲ್ವಾ ಇವತ್ತು? ಇಲ್ಲ ಬೇರೆ ಯಾರು ಈ ಕಡೆ ಲಲ್ಲೂ ಪ್ರಸಾದ್ ಯಾದವ್ ಮಗ ಇಲ್ಲನಾ? ಎಲ್ಲರೂ ಇದ್ದಾರೆ. ಇಲ್ಲಿ ಉದಯನಿಧಿ ಸ್ಟಾಲಿನ್ ಇಲ್ಲನಾ? ಎಲ್ಲಾ ಕಡೆ ಇದಾರಲ್ಲ. ಓಕೆ, ಸೊ ವಾಟ್ ಆರ್ ವಿ ಟ್ರೈಂಗ್ ಟು ಸೇ? ಸುಮ್ಮನೆ ಇಲ್ಲಿ ಏನೋ ನೋಡಿ, ಪ್ರಾಬ್ಲಮ್ ಇದೆ ನಮ್ಮ ಸಮುದಾಯದಲ್ಲಿ. ಯಾವಾಗ ಪ್ರಾಬ್ಲಮ್ ಇದೆ ಅಂತ ನಾವು ನಂಬ್ತೀವೋ ಅವಾಗ ಅದಕ್ಕೆ ಪರಿಹಾರ ಹುಡುಕಕ್ಕಾಗತ್ತೆ. ಇರೋ ಪ್ರಾಬ್ಲಮ್ನ ಇಲ್ಲ ಅಂತ ಹೇಳ್ಕೊಟ್ರೆ ಏನು ಮಾಡಕ್ಕಾಗಲ್ಲ. ನಂಬರ್ಸ್ ಬಂದು ನಂಬರ್ಸ್ ಕಡಿಮೆ ಮಾಡಬೇಡಿ, ಮಕ್ಕಳು ಜಾಸ್ತಿ ಇದ್ರೆ ಒಳ್ಳೇದೇ. ಏನಕ್ಕೆ ಇವಾಗ ನೋಡಿ, ಬರ್ತೀನಿ ನಾನು ಟಾಪಿಕ್ಗೆ. ನಮ್ಮ ಮುಸ್ಲಿಂ ರೇಟ್ ಬಂದು 2.6 TFR ರೇಟ್, ಟೋಟಲ್ ಫರ್ಟಿಲಿಟಿ ರೇಟ್ ಅಂತ ಒಂದಿದೆ. TFR ರೇಟ್ ಬಂದು 2.6 ಇದೆ, ವೆರಿ ಹೆಲ್ದಿ. ಮುಸ್ಲಿಮ್ಸ್ ನಲ್ಲಿ 2.6 ಇದೆ. 2.1 ಮೇಂಟೈನ್ ಮಾಡಬೇಕು ಭಾರತ. ಅವಾಗ ನಾವು ಬ್ಯಾಲೆನ್ಸ್ ಆಗಿರ್ತೀವಿ, ಎಕಾನಮಿ ಸರಿಯಾಗಿರುತ್ತೆ. 2.1 ಗಿಂತ ಕಡಿಮೆ ಆದ್ರೆ ನಮ್ಗೆ ಕಷ್ಟ ಕಾಲ ಬರುತ್ತೆ. ಇವತ್ತಿಗೆ ಹಿಂದೂ ಸಮುದಾಯದಲ್ಲೇ 1.9 ಬಂದ್ಬಿಟ್ಟಿದ್ದಾರೆ. ಸಮಸ್ಯೆ ಅಲ್ಲಿ ಉಂಟಾಗಿದೆ. 1.9 ಇಸ್ ಅನ್ಹೆಲ್ದಿ ನಂಬರ್, ಕಡಿಮೆನೆ ಆಗ್ತಾ ಇರುತ್ತೆ. ಸೊ ಆ ಪ್ರಾಬ್ಲಮ್ ಅವ್ರಿಗೆ ಇರೋದಂದ್ರೆ ಭಾರತಕ್ಕೆ ಪ್ರಾಬ್ಲಮ್ ಇದೆ. ಏನಕ್ಕೋಸ್ಕರ ಅಂದ್ರೆ, ಇದು ನಾನು ಹೇಳೋದಲ್ಲ, ಎಕನಾಮಿಸ್ಟ್ಗಳು ಹೇಳ್ತಾರೆ. 2.1 ಯಾಕಿರ್ಬೇಕಂದ್ರೆ, ಒಂದು ವಯಸ್ಸಾದವರು ಇರ್ತಾರೆ, ಕಡಿಮೆ ವಯಸ್ಸಾದವರು ಇರ್ತಾರೆ, ಅದ್ರ ಮಧ್ಯವರ್ಗದಲ್ಲಿ ಇರ್ತಾರೆ. ಇದೆಲ್ಲ ಬ್ಯಾಲೆನ್ಸ್ ಆಗುತ್ತೆ. ಒಂದ್ ವೇಳೆ 2.1 ಗಿಂತ ಕಡಿಮೆ ಆಗ್ಬಿಟ್ರೆ ವಯಸ್ಸಾದ ಮುದುಕರು ಇರ್ತಾರೆ, ಕಡಿಮೆ ವಯಸ್ಸಾದ ಚಿಕ್ಕ ಮಕ್ಕಳು ಇರ್ತಾರೆ, ಮಧ್ಯವರ್ಗದವರು ಇರೋದಿಲ್ಲ. ಸೊ ಹಾಗೆ ಏನಾಗುತ್ತೆ ಅಂದ್ರೆ, ಗವರ್ಮೆಂಟ್ ಉದ್ಯೋಗದಲ್ಲಿ ಕೆಲಸ ಮಾಡಕ್ಕೆ ಜನರು ಸಿಗೋದಿಲ್ಲ, ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡಕ್ಕೆ ಜನರು ಸಿಗೋದಿಲ್ಲ. ಸೊ ಪ್ರಾಬ್ಲಮ್, ಸಮಸ್ಯೆ ಉಂಟಾಗುತ್ತೆ. ಇವಾಗ ರಷ್ಯಾ ಇದೆ, ಜರ್ಮನಿ ಇದೆ, ಇನ್ನೊಂದು ಇತ್ಯಾದಿ ಆಫ್ರಿಕನ್ ಕಂಟ್ರೀಸ್ ಇದೆ. ಅಲ್ಲಿ ಪಾಪ್ಯುಲೇಷನ್ ಕಡಿಮೆ ಆಗೋ ಒಂದು ಕಾರಣಕ್ಕೋಸ್ಕರ ನೀವು ಮದುವೆ ಮಾಡ್ಕೊಳ್ಳಿ, ಮಕ್ಕಳು ಹುಟ್ಟಿಸಿ, ನಿಮ್ಗೆ ಟ್ಯಾಕ್ಸ್ ಎಕ್ಸಂಪ್ಷನ್ ಮಾಡ್ತೀವಿ ಅಂತ ಹೇಳ್ತಾರೆ. ಇನ್ನು ಕೆಲವು ಆಫ್ರಿಕನ್ ಕಂಟ್ರೀಸ್ ನಲ್ಲಿ ಅಧಿಕವಾಗಿ ಮದುವೆ ಮಾಡ್ಕೊಳ್ಳಿ, ಜಾಸ್ತಿ ಮಕ್ಕಳು ಹುಟ್ಟಿಸಿ, ನಿಮ್ಗೆ ಟ್ಯಾಕ್ಸ್ ಎಕ್ಸಂಪ್ಷನ್ ಇದೆ ಅಂತ ಹೇಳ್ಕೊಳ್ತಾರೆ. ಸೊ ದಟ್ ಈಸ್ ಆಲ್ ರಿಲೇಟಿವ್ ಇಶ್ಯೂ. ನನ್ನ ಪ್ರಕಾರ ಏನಂದ್ರೆ, ನೀನು ಎಷ್ಟು ಮಕ್ಕಳು ಇಟ್ಕೊಳ್ಳೋದು ಅದಿಲ್ಲ ಸಮಸ್ಯೆ, ಅವ್ರನ್ನ ಹೇಗೆ ಪಾಲಿಸ್ತಿದ್ಯಾ, ಅವ್ರಿಗೆ ಹೇಗೆ ನೀನು ಪಾಠ ಕಲಿಸ್ತಿದ್ಯಾ,
Okay. ಅವ್ರ ಸಮಾಜದಲ್ಲಿ ಏನ್ ಕೆಲಸ ಮಾಡ್ತಾ ಇದಾರೆ, ಸಮಾಜವನ್ನು ಕಟ್ಟುವ ಕೆಲಸ ಮಾಡ್ತಾ ಇದಾರಾ, ಇಲ್ಲ ಸಮಾಜವನ್ನು ಕೆಡುಕುವ ಕೆಲಸ ಮಾಡ್ತಾ ಇದಾರಾ? ಓಕೆ. ಈ ಪ್ರಶ್ನೆ ಎಲ್ಲಿ ಬರುತ್ತೆ ಅಂದ್ರೆ, ಬೆಂಗಳೂರಿನಲ್ಲಿ ಇರತಕ್ಕಂಥ ಮುಸಲ್ಮಾನರಿಗೆ ಕ್ಲಿಯರ್ ಆಗಿ ಅಂಡರ್ಲೈನ್ ಮಾಡಿ ನಾನು ಮಾತಾಡ್ತಿದ್ದೀನಿ. ಓಕೆ. ಮಂಗಳೂರು ಕಡೆ ಇರುವ ಮುಸಲ್ಮಾನರ ಬಗ್ಗೆ ಮಾತಾಡ್ತಿಲ್ಲ, ತಮಿಳುನಾಡಿನಲ್ಲಿ ಇರುವ ಮುಸಲ್ಮಾನರ ಬಗ್ಗೆ ಮಾತಾಡ್ತಿಲ್ಲ, ಕೇರಳದಲ್ಲಿ ಇರುವ ಮುಸಲ್ಮಾನರ ಬಗ್ಗೆ ಮಾತಾಡ್ತಿಲ್ಲ. ಬೆಂಗಳೂರಿನಲ್ಲಿ ಇರತಕ್ಕಂಥ ಮುಸಲ್ಮಾನರಿಗೆ ಈ ಪ್ರಶ್ನೆ ಅವರಿಗೆ ಅನ್ವಯಿಸುತ್ತೆ. ಓಕೆ. ಏನ್ ಮಾಡ್ತಿದ್ದೀರಾ, ಮಕ್ಕಳನ್ನ ಹೇಗೆ ಪಾಠ ಕಲಿಸ್ಬೇಕು, ಮಾಡ್ತಿದ್ದೀರಾ? ಮಾಡ್ತಾ ಇದ್ದಾರೆ, ಇಲ್ಲ ಅಂತಿಲ್ಲ. ನಾನು ಎಲ್ಲರೂ ಹಂಗೆ ಮಾತಾಡೋಕ್ಕಾಗಲ್ಲ. ಬಟ್ ಮುಸ್ಲಿಂ ಲೊಕ್ಯಾಲಿಟಿ ಅಂತ ಕೆಲವು ಲೊಕ್ಯಾಲಿಟಿ ನಿಮ್ಗೆ ಗೊತ್ತಿರಬೇಕು. ಹೌದು. ಅದು ಹೇಗೆ ಹಿಂಗ್ ಮೇಂಟೈನ್ ಆಗ್ತಿದೆ, ವೈ ಮುಸ್ಲಿಂ ಲೊಕ್ಯಾಲಿಟೀಸ್ ಲೈಕ್ ದಿಸ್ ಅಂತ ಪ್ರಶ್ನೆ ಬಂದಿರಬೇಕಲ್ಲ ನಿಮಗೆ. ಡೆಫಿನೆಟ್ಲಿ. ಯಾಕೆ ಹಿಂಗಿದೆ? ಸ್ಲಮ್ಗಳಲ್ಲಿ ಯಾಕೆ ಜಾಸ್ತಿ ಇರ್ತಾರೆ? ಸ್ಲಮ್ ಕೂಡ ಕ್ಲೀನ್ ಆಗಿ ಇಟ್ಟಿಕೊಂಡಿದ್ದಾರೆ. ಕೆಲವು ಜಾಗದಲ್ಲಿ ನಾನು ನೋಡಿದ್ದೀನಿ, ಸ್ಲಮ್ಗಳು ಕೂಡ ಕ್ಲೀನ್ ಆಗಿ ಮೇಂಟೈನ್ ಮಾಡೋರಿದ್ದಾರೆ. ಓಕೆ. ಯಾಕೆ ಹೀಗಿದೆ, ಯಾಕೆ ಅಲ್ಲಿ ಕಾನೂನಿಲ್ಲ, ಯಾಕೆ ಕಾನೂನು ಬದ್ಧವಾಗಿಲ್ಲ, ಯಾಕೆ ಅಲ್ಲಿ ಜಗಳ ಮಾಡ್ಕೊಂಡಿದ್ದಾರೆ, ಯಾಕೆ ಅಲ್ಲಿ ಏನು ಅನ್ವಯಿಸಲ್ಲ ಅಂತ ಪ್ರಶ್ನೆ ಬರ್ತಿದ್ದಿಲ್ಲ. ಓಕೆ. ವೈ ಇಸ್ ಇಟ್ ಸೋ ಡರ್ಟಿ? ಸೊ ನೀವು ಸುಮ್ಮನೆ ನಾವು ಶ್ರೇಷ್ಠರು ಅಂತ ಹೇಳಿದ್ರೆ ಅದು ಸಾಲದು. ನೀವು ಸ್ವಲ್ಪ ರೋಡಿಗಿಳಿದು ಕೆಲಸ ಮಾಡಿ. ಓಕೆ. ನಾನು ಬ್ರಾಹ್ಮಣರ ಜೊತೆಗೆ ಎಲ್ಲ ಜೀವನ ಮಾಡಿದ್ದೀನಿ. ನಮ್ಮ ವೆರಿ ಕ್ಲೋಸ್ ಥಿಕ್ ಫ್ರೆಂಡ್ಸು ಬ್ರಾಹ್ಮಿನ್ಸ್ ಇವತ್ತಿಗೂ ಕೂಡ. ಓಕೆ. ಓಕೆ, ವಿ ಆರ್ ಆಲ್ ವೆರಿ ಗುಡ್ ಫ್ರೆಂಡ್ಸ್. ಅವ್ರ ಮನೆಗೆ ಹೋದರೆ ಅವ್ರ ಮನೆ ಅಡುಗೆ ಹೋಗ್ಬಿಟ್ಟು ಅಲ್ಲಿ ನಾನು ಹಾಗೆ ಊಟ ಮಾಡ್ತೀನಿ. ಅವ್ನು ನಮ್ಮ ಮನೆಗೆ ಬಂದರೆ ನಮ್ಮ ಅಡುಗೆ ಮನೆಗೆ ಹೋಗ್ಬಿಟ್ಟು ಅವ್ನು ಏನು ಬೇಕಂತ ತೊಗೊಂಡು ತಿಂತಾನೆ. ಓಕೆ. ಸೊ ನಾವು ಹಂಗೆ ಬೆಳೆದಿದ್ವಿ. ಬ್ರಾಹ್ಮಣರ ಏನೋ ಅವ್ರ ಲೈಫ್ ಸ್ಟೈಲ್ ಆಗಿ ಗೊತ್ತಿದೆ. ಅವರಲ್ಲಿ ಜಾತಿ ಭೇದ ಎಲ್ಲ ಬೇರೆ ವಿಷಯ, ಬಟ್ ಅವರಲ್ಲಿರೋ ಒಳ್ಳೆ ಗುಣಗಳ ಬಗ್ಗೆ ಮಾತಾಡಬೇಕಾಗಿರುತ್ತೆ. ಕರೆಕ್ಟ್. ಇವಾಗ ನಮ್ಮ ರೋಡ್ನಲ್ಲಿ ಜಯನಗರನಲ್ಲಿ ಒಬ್ರು ಇದ್ರು, ಅವ್ರು ಇದ್ದಾರೆ ಇವಾಗಲೂ, ವೆರಿ ನೈಸ್ ಮ್ಯಾನ್, ಬ್ರಾಹ್ಮಿನ್ ಕಮ್ಯುನಿಟಿ. ರೋಡ್ನಲ್ಲಿ ಲೈಟ್ ಪ್ರಾಬ್ಲಮ್ ಆಗಲಿ, ರೋಡ್ನಲ್ಲಿ ಏನಾದ್ರು ಪ್ರಾಬ್ಲಮ್ ಆಗಲಿ, ಸ್ಯಾನಿಟರಿ ಪ್ರಾಬ್ಲಮ್ ಆಗಲಿ, ಡೈರೆಕ್ಟಾಗಿ ಹೋಗ್ಬಿಡ್ತಾರೆ. BBMP ಆಫೀಸ್ಗೆ ಹೋಗೋದು, ಕಂಪ್ಲೇಂಟ್ ಕೊಡೋದು, ಇದು ಏನೇನು ನಡೀಬೇಕು ಅದ್ರಲ್ಲಿ ನಡೆಸ್ಬಿಡ್ತಾರೆ. ಒಬ್ಬ ವ್ಯಕ್ತಿ ಮಾಡೋದ್ರಿಂದ ಇಡೀ ರೋಡ್ ಕ್ಲೀನ್ ಆಗಿರುತ್ತೆ. ಒಬ್ಬ ವ್ಯಕ್ತಿ. ಓಕೆ. ಪ್ರವಾದಿ ನಮ್ಗೆ ಏನೇನು ಕೊಟ್ಟಿದ್ದಾರೆ, ಧರ್ಮದಲ್ಲಿ ಅನೇಕ ಶಾಖಗಳು ಉಂಟು. ಫಸ್ಟ್ ಮೊದಲನೇ ಶಾಖ ಬಂದು ಅಶ್ಹದು ಅನ್ ಲಾ ಇಲಾಹ ಇಲ್ಲಲ್ಲಾಹ್. ಕೊನೆಯ ಶಾಖ ಅಂದ್ರೆ ರೋಡ್ನಲ್ಲಿ ಬೀದಿನಲ್ಲಿ ಯಾವ್ದಾದ್ರು ಕಷ್ಟ ಕೊಡುವಂತ ವಸ್ತು ಆಗ್ತದೆ, ಅದನ್ನ ದೂರ ಮಾಡ್ಕೊಂಡು ಹೋಗೋದು. ಓಕೆ. ಅದನ್ನ ನೀವು ಅಲ್ಲಿಂದ ಆಚೆಗೆ ಕಳಿಸ್ಕೊಂಡು, ಅಂದ್ರೆ ಅಲ್ಲಿಂದ ದೂರ ಮಾಡಬೇಕು. ಆ ಕಷ್ಟದಿಂದ ಜನರಿಗೆ ಈಸಿ ಮಾಡ್ಬೇಕಾಗಿರುತ್ತೆ. ಓಕೆ. ಅದು ಈಮಾನಿನ ಒಂದು ಅಂಶ ಅಂತ ಹೇಳ್ತಾರೆ. ಈಮಾನ್ ಅಂದ್ರೆ ನಂಬಿಕೆ. ನಂಬಿಕೆ ಇದ್ದವನ ಹತ್ರ ಇಂಥ ಗುಣಗಳಿರ್ಬೇಕು. ರೋಡ್ನಲ್ಲಿ ಕಚರ ಹಾಕೊಳ್ಬಾರ್ದು. ಓಕೆ. ರೋಡ್ನಲ್ಲಿ ಕಚರ ಹಾಕೊಂಡು ಈಮಾನಿಂದ ದೂರ ಇದ್ದಾನೆ. ಸೆಕೆಂಡ್ ಫ್ಲೋರ್ ಇಂದ ಕೆಳಗೆ ಹಾಕ್ತಾರೆ ಕೆಲವು ಜಾಗದಲ್ಲಿ, ನೋಡಿರ್ತಾರೆ ಏನೋ ಗೊತ್ತಿಲ್ಲ ನನಗೆ, ನಾನು ನೋಡಿದ್ದೀನಿ. ಕರೆಕ್ಟ್. ಟೈಮ್ ಬರುತ್ತೆ ಕಚರ ತಗೊಂಡು ಹೋಗೋಕ್ಕೆ, ಆದ್ರೆ ರೋಡ್ನಲ್ಲಿ ಹಾಕ್ತಾರೆ ಅವರು. ಏನ್ ಮಾಡ್ತಾ ಇದಾರೆ ಇದು? ಓಕೆ. ಮಸೀದಿ ಏನ್ ಮಾಡ್ಬೇಕಾಗಿತ್ತು, ಮಾಡ್ತಿದೀವಾ? ಇಲ್ಲ ತಾನೆ? ಕರೆಕ್ಟ್. ಸೊ ಈ ಪ್ರಶ್ನೆ ಯಾರು ಕೇಳಬೇಕಾಗಿರುತ್ತೆ, ಎಷ್ಟು ಹೋರಾಟ ನಾವು ಮಾಡಬೇಕಾಗಿರುತ್ತೆ. ಹೌದು. ಸೊ ಯಾಕೆ ನಮ್ಮನ್ನು ದ್ವೇಷಿಸ್ತಾ ಇದ್ದಾರೆ? ಐ ಆಮ್ ಓಪನ್, ನಾನು ಓಪನ್ ಇದೆ, ಏನಿಲ್ಲ. ವಿ ಆರ್ ನಾಟ್. ಯಾಕೆ ಹಿಂಗೆ ಮನೆ ರೇಟ್ ಇನ್ಕ್ರೀಸ್ ಆಗ್ತಿಲ್ಲ ಅಲ್ಲಿ? ಈ ಲೊಕ್ಯಾಲಿಟಿನಲ್ಲಿ ಯಾಕೆ ರೇಟ್ ಕಡಿಮೆ ಆಗ್ತಿದೆ? ಓಕೆ. ಬೇರೆ ಜಾಗದಲ್ಲಿ ಯಾಕೆ ರೇಟ್ ಇನ್ಕ್ರೀಸ್ ಆಗ್ತಿದೆ? ಓಕೆ. ಬಹಳಷ್ಟು ವಿಚಾರಗಳಿದೆ. ಬಹುಶಃ ನನಗೆ ಅನ್ನಿಸುತ್ತದೆ ಲೈಕ್ ಒಂದೊಂದು ವಿಚಾರದ ಬಗ್ಗೆ ಒಂದೊಂದು ಸೆಗ್ಮೆಂಟ್ ನಾವು ಡಿಸ್ಕಸ್ ಮಾಡ್ತಾ ಹೋಗಬಹುದು. ಸಾಧ್ಯ ಆದರೆ ಈ ಪಾಡ್ಕಾಸ್ಟ್ನ ಸೀರೀಸ್ನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಯಾಕೆಂತಂದರೆ ಎಷ್ಟು ನಮ್ಮಿಂದ ಕನ್ವೆ ಮಾಡೋದಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ವಿಚಾರಗಳನ್ನು ಕನ್ವೆ ಮಾಡ್ತಾ ಹೋಗೋಣ. ನನ್ನ ಫೈನಲ್ ಪ್ರಶ್ನೆ, ಮುಸಲ್ಮಾನ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ಸಮಾಜದಲ್ಲಿ ಇರೋದು ಹೇಗೆ ಅನ್ನೋದು. ಮುಸಲ್ಮಾನ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಯಾಗಿ ಜೀವನ ಮಾಡೋದು ಹೇಗೆ ಅಂತ. ಫಸ್ಟ್ ಬಂದು 5 ಬಾರಿ ನಮಾಜ್ ಮಾಡಬೇಕು. ಓಕೆ. 5 ಟೈಮ್ಸ್ ಪ್ರೇಯರ್ಸ್ ಮಾಡಲೇಬೇಕು. ಅಂದರೆ ಅವನ ಆತ್ಮಕ್ಕೆ ಬೇಕಾಗಿರುವ ಆ ಒಂದು ಶಕ್ತಿಯನ್ನು ತುಂಬುವ ಕೆಲಸ ನಮಾಜ್ ಮಾಡುತ್ತೆ. ಫಸ್ಟ್ ಅದು. ನೆಕ್ಸ್ಟು ಪ್ರಪಂಚವನ್ನು ಸುಧಾರಿಸೋದು ಬೇರೆ ವಿಷಯ. ನಿನ್ನ ತಂದೆ ತಾಯಿಯನ್ನು ಚೆನ್ನಾಗಿ ನೋಡ್ಕೊ. ಸಿಂಪಲ್ ಬೇಸಿಕ್ಸೇ, ನಾವು ದೊಡ್ಡದಾಗಿ ಏನು ಮಾತಾಡಬೇಕಾಗಿಲ್ಲ. ತಂದೆ ತಾಯಿಗೆ ಯಾರು ಚೆನ್ನಾಗಿರ್ತಾನೋ ಅವನು ದೇಶಕ್ಕೆ ಒಳ್ಳೆಯವನಾಗಿರ್ತಾನೆ. ಓಕೆ. ತಂದೆ ತಾಯಿಗೆ ಒಳ್ಳೆಯವನಾಗಿಲ್ಲ ಅಂದ್ರೆ ಅವನು ಯಾರಿಗೂ ಒಳ್ಳೆಯವನಾಗಿರೋಕ್ಕೆ ಸಾಧ್ಯ ಇಲ್ಲ. ಓಕೆ. ಇದು ನನ್ನ ಸ್ಟೇಟ್ಮೆಂಟು. ಓಕೆ. ಪ್ರವಾದಿ ಹತ್ರ ಒಬ್ರು ಬಂದು ಕೇಳ್ಕೊಳ್ತಾರೆ, ನಾನು ಜಿಹಾದ್ಗೆ ಬರ್ಬೇಕಂತಿದ್ದೀನಿ, ಒಬ್ಬ ಶಹೀದ್ ಆದ್ರೆ ಒಬ್ಬ ಅಮರನಾಗಿ ನಾನು ಮರಣ ಹೊಂದಬೇಕಂತಿದ್ದೀನಿ ಅಂತ. ಪ್ರವಾದಿ ಹೇಳೋದು, ನಿಮ್ಮ ಮನೆಯಲ್ಲಿ ಯಾರಾದ್ರು ವಯಸ್ಸಾದವರು ಇದ್ದಾರಾ, ತಂದೆ ತಾಯಿ ಇದ್ದಾರಾ ಅಂತ. ಸೊ ಆವಾಗ ಹೇಳ್ಕೊಳ್ತಾರೆ, ನನ್ನ ತಾಯಿ ಇದ್ದಾರೆ ಅಂತ. ನಿನ್ನ ತಾಯಿಗೆ ಹೋಗಿ ಸೇವೆ ಮಾಡು, ಅವರ ಕಾಲಡಿಯಲ್ಲಿ ನಿನ್ನ ಸ್ವರ್ಗ ಇದೆ. ಓಕೆ. ರಿಜ್ಲೈಹ ಅಂತ ಬರುತ್ತೆ, ಅವ್ರ ಕಾಲ ಅಡಿಯಲ್ಲಿ
ನಿನಗೆ ಸ್ವರ್ಗ ಸಿಗತ್ತೆ ಅಂತ. ಹ್ಮ್ ಹ್ಮ್ ಅದೇ ರೀತಿ ಪ್ರವಾದಿಯನ್ನು ಕೆಲವು ವಚನದಲ್ಲಿ ನೋಡಿದ್ರೆ, ಒಬ್ಬ ವ್ಯಕ್ತಿ ತನ್ನ ತಾಯಿ ಜೊತೆಗೆ ತಂದೆ ಜೊತೆಗೆ ಚೆನ್ನಾಗಿದ್ರೆ, ಅವನ್ನ ಸಂತೋಷವಾಗಿ ಇಟ್ಕೊಂಡ್ರೆ ಅವನಿಗೆ ಹಜ್ಜಿನ ಸವಾಬ್ ಅವನಿಗೆ ಸಿಗತ್ತೆ. ಓಕೆ. ಹಜ್ಜು ಮಾಡುವ ಸವಾಬ್ ಎಲ್ಲೆಲ್ಲೂ ಖರ್ಚು ಮಾಡ್ತಾರಲ್ಲ, 10 ಲಕ್ಷ ಖರ್ಚು ಮಾಡಿ ನಾನು ಹಜ್ ಹೋಗ್ಬಿಟ್ಟು ಬರ್ತೀನಿ ಅಂತ. ಹಜ್ಜು ಮಾಡುವ ಸವಾಬು ತಂದೆ ತಾಯಿ ಜೊತೆಗೆ ಚೆನ್ನಾಗಿ ಪ್ರೀತಿ ವಿಶ್ವಾಸ ಜೊತೆಗೆ ಇದ್ರೆ ಅದು ನಿಮ್ಗೆ ಸಿಗುತ್ತೆ. ಓಕೆ. ಸೊ ನಾವೆಲ್ಲರೂ ಫಸ್ಟು ವಿಷಯ ಇದು ಫಸ್ಟು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು, ನೆಕ್ಸ್ಟು ಖಿಯಾರುಕುಂ ಲಿ ನಿಸಾಇಹಿಮ್ ಅಂತ ಪ್ರವಾದಿ ಇನ್ನೊಂದು ವಚನ. ಹ್ಮ್ ಹ್ಮ್ ನಿಮ್ಮಲ್ಲಿ ಶ್ರೇಷ್ಠರು ಯಾರಂದ್ರೆ ಹ್ಮ್ ನಿಮ್ಮ ಹೆಂಡತಿ ಜೊತೆಗೆ ಸಂತೋಷವಾಗಿರುವವರೇ ಶ್ರೇಷ್ಠರು. ಓಕೆ. ಎಷ್ಟು ಮದುವೆ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಇಲ್ಲ, ಹ್ಮ್ ಹ್ಮ್ ನಿಮ್ಮ ಹೆಂಡತಿ ಜೊತೆಗೆ ಹೇಗೆ ಜೀವನ ಮಾಡ್ತೀರಾ ಅದು ಮುಖ್ಯವಾಗುತ್ತೆ. ಕರೆಕ್ಟ್. ಅದಕ್ಕೆ ಪ್ರವಾದಿಯ ಎಕ್ಸಾಂಪಲ್ ನಮ್ಮ ಮುಂದೆ ಇದೆ, ಮಾದರಿ. ಪ್ರವಾದಿ ಹೆಂಗಿದ್ರು ಅಂದ್ರೆ ಮನೆಯೊಳಗೆ ಹ್ಮ್ ಹೆಂಡತಿಗೆ ಹೆಲ್ಪ್ ಮಾಡ್ತಿದ್ರು. ಹ್ಮ್ ಅಂದ್ರೆ ಕುಕಿಂಗ್ ಮಾಡುವ ಕೆಲಸದಲ್ಲಿ ಹೆಲ್ಪ್ ಮಾಡ್ತಿದ್ರು, ಹ್ಮ್ ಹ್ಮ್ ಅಡುಗೆ ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ತಿದ್ರು, ಮತ್ತೆ ಬಟ್ಟೆಯನ್ನು ಕ್ಲೀನ್ ಮಾಡೋದ್ರಾಗಲಿ, ಬಟ್ಟೆಯನ್ನು ಸ್ಟಿಚಿಂಗ್ ಮಾಡೋದ್ರಾಗಲಿ, ಇಲ್ಲ ಶೂವನ್ನು ಕ್ಲೀನ್ ಮಾಡೋದಾಗಲಿ, ಇವೆಲ್ಲ ಕೆಲಸವನ್ನು ಪ್ರವಾದಿ ಮನೆಯಲ್ಲಿ ಇದ್ದು ಕೆಲಸ ಮಾಡ್ತಿದ್ರು. ಹ್ಮ್ ಹ್ಮ್ ಇವತ್ತು ನಾನೊಬ್ಬ ಮೇಸ್ಟ್ರು, ನಾನೊಬ್ಬ CEO, ನಾನೊಬ್ಬ ಪೊಲಿಟಿಷಿಯನ್ನು, ನಮ್ಮ ಮನೆಯಲ್ಲಿ ಇಷ್ಟು ಜನರ ಕೆಲಸ ಮಾಡಬೇಕು, ಇಂತಹ ಒಂದು ಲೈಫ್ ಸ್ಟೈಲ್ ನಾವು ಮಾಡ್ಕೊಂಡಿದ್ದೀವಲ್ಲ. ಪ್ರವಾದಿ ಜೀವನದಲ್ಲಿ ಹೆಂಗಿದ್ರು, ನಾನು ಮನೆಯೊಳಗೆ ಇರುವಾಗ ನಮ್ಮ ಫ್ಯಾಮಿಲಿ ಮೆಂಬರ್ ಜೊತೆಗೆ ನಾನು ಒಬ್ಬನಾಗಿರ್ತೀನಿ, ನಾನು ಎಲ್ಲ ಕೆಲಸ ನಾನು ಮಾಡ್ತೀನಿ, ತಂದೆ ತಾಯಿಗೆ ಮಾಡಬೇಕಾಗಿರುವ ಕೆಲಸ ಮಾಡ್ಕೊಡ್ತೀನಿ, ಹೆಂಡತಿಗೆ ನಾನು ಸಂತೋಷವಾಗಿ ಇಟ್ಕೊಳ್ತೀನಿ, ಸೊ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ತೀನಿ. ಇಂತಹ ಒಂದು ಲೈಫ್ ಸ್ಟೈಲ್ ಒಳಗೆ ಬರಬೇಕು. ಇದು ಮಾಡಿದ್ರೆ ಹ್ಮ್ ಹ್ಮ್ ಪ್ರಪಂಚವನ್ನ ಆಳುವ ಶಕ್ತಿ ನಿಮ್ಮ ಕೈಗೆ ಬರುತ್ತೆ. ಓಕೆ. ಯಾಕಂದ್ರೆ ದೇವನು ಯಾರಿಗೆ ಪ್ರಪಂಚವನ್ನು ಆಳುವ ಶಕ್ತಿ ಕೊಡ್ತಾನಂದ್ರೆ, ಯಾರಲ್ಲಿ ಒಳ್ಳೆ ಸಂಸ್ಕೃತಿ ಇದೆಯೋ ಹ್ಮ್ ಹ್ಮ್ ಅವ್ರಿಗೆ ದೇವನು ಬಲಶಾಲಿಯಾಗಿ ಮಾಡ್ತಾನೆ. ಓಕೆ. ಆ ಬಲವನ್ನು ಅವನು ಅವಾಗಲೇ ಕೊಡುತ್ತೆ. ನಮ್ಮಲ್ಲಿ ಇರೋ ತನಕ ಸರಿಯಾದ ಸಂಸ್ಕೃತಿಗಳು ಇರಬೇಕಾಗಿರುತ್ತೆ. ಹ್ಮ್ ಹ್ಮ್ ನೆರೆ ಹೊರೆಯವರ ಜೊತೆಗೆ ಚೆನ್ನಾಗಿರಬೇಕು, ನೇಬರ್ಸ್ ಜೊತೆಗೆ ಚೆನ್ನಾಗಿರಬೇಕು. ಪ್ರವಾದಿ ಹೇಳ್ತಾರೆ, ನಿಮ್ಮ ಮನೆಯಲ್ಲಿ ಏನೋ ಸೂಪ್ ಮಾಡ್ತಿದ್ದೀರಾ, ಸ್ಮೆಲ್ ಅಲ್ಲೇ ಅಕ್ಕಪಕ್ಕವರೆಗೆ ಹೋಗ್ತಾರಲ್ಲ, ಅಲ್ಲಿ ಹೋಗುತ್ತೆ. ನೀವೇನು ಮಾಡಿ, ಸ್ವಲ್ಪ ನೀರು ಸ್ವಲ್ಪ ಜಾಸ್ತಿ ಮಾಡಿಬಿಟ್ಟು ನೀವು ಕುಡೀರಿ, ಅವ್ರಿಗೂ ಸ್ವಲ್ಪ ಕುಡೀರಿ ಅಂತ ಹೇಳಿದ್ದಾರೆ. ಓಕೆ. ಮತ್ತೆ ಇಂತಹ ಜೀವನ ಮಾಡಿದ್ರೆ ಏನಾಗುತ್ತೆ, ನೀವು ಇಡೀ ಪ್ರಪಂಚವನ್ನು ಚೇಂಜ್ ಮಾಡೋಕ್ಕಾಗಲ್ಲ, ನಿಮ್ಮ ರಸ್ತೆಯನ್ನು ನೀವು ಚೇಂಜ್ ಮಾಡಿದ್ರೆ ದೊಡ್ಡ ವಿಷಯ. ಕರೆಕ್ಟ್. ಸೊ ಒಳ್ಳೆಯವನಾಗಿ ಜೀವನ ಮಾಡಬೇಕಾಗಿರೋದ್ರೆ ತಂದೆ ತಾಯಿ, ಹೆಂಡತಿ, ಮಕ್ಕಳು, ಮತ್ತೆ ನೇಬರ್ಸು, ನಿಮ್ಮ ರೋಡು, ಇಷ್ಟೇ ಮಾಡಿ ಸಾಕು. ನೀವು ಏನೋ ಟಿಕೆಟ್ ಎಲ್ಲ ಕೇಳಬೇಕಾಗಿಲ್ಲ, ಇಷ್ಟು ಮಾಡಿ ಟಿಕೆಟ್ ಅನ್ನ ನಿಮ್ಮ ಮನೆಗೆ ಬಂದು ಕೊಡ್ತಾರೆ. ಓಕೆ. ಓಕೆ, ಡನ್. ಥ್ಯಾಂಕ್ ಯು ಸೋ ಮಚ್ ಸರ್, ಬಹಳ ಖುಷಿ ಆಯ್ತು ಮಾತಾಡಿ. ಮತ್ತೊಂದು ಸೆಗ್ಮೆಂಟ್ ನಲ್ಲಿ ಸಿಗೋಣ, ಮತ್ತಷ್ಟು ವಿಚಾರಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು ಸೋ ಮಚ್. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಸಾಕಷ್ಟು ವಿಚಾರಗಳು ನಿಮ್ಮ ಮುಂದೆ ಇಡುವಂತಹ ಒಂದು ಪ್ರಯತ್ನ ನಮ್ದಾಗಿತ್ತು. ಉಮರ್ ಶರೀಫ್ ಅವರು ಅನೇಕ ವಿಚಾರಗಳನ್ನ ತುಂಬಾ ಇನ್ಡೆಪ್ತ್ ಆಗಿ ಎಕ್ಸ್ಪ್ಲೈನ್ ಮಾಡುವಂತಹ ಒಂದು ಪ್ರಯತ್ನವನ್ನ ಪಟ್ಟಿದ್ದಾರೆ. ನಾವೆಲ್ಲೂ ಕೂಡ ಬಹುಶಃ ರಾಂಗ್ ಮಾತಾಡಿದ್ದೀವಿ, ರಾಂಗ್ ಇದೆ ಅನ್ನುವಂಥದ್ದು ಎಲ್ಲೂ ಕೂಡ ಇಲ್ಲ. ಇಫ್ ಇನ್ ಕೇಸ್ ಯಾರಿಗಾದ್ರೂ ಸಣ್ಣ ಪುಟ್ಟದ್ದು ಮಿಸ್ಟೇಕ್ ಇದೆ, ಇಲ್ಲೇನೋ ಇದೆ, ಅಲ್ಲೇನೋ ಇದೆ ಅಂತ ಅನ್ಸಿದ್ರೆ ಕಾಮೆಂಟ್ ಮುಖಾಂತರ ತಿಳಿಸಬಹುದು. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ನಮಸ್ಕಾರ.